ಎಲ್ಲ ತಾಂತ್ರಿಕ ಗೆಳೆಯರಿಗೆ ನಮಸ್ಕಾರ. PUC ಆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕ ಅಮೋಘ್. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ PU1ನ ಥರ್ಡ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇವಿ. ಚಾಪ್ಟರ್ ಹೆಸರು ಎಮರ್ಜಿಂಗ್ ಟ್ರೆಂಡ್ಸ್. ಓಕೆ, ಸೊ PU1 ಸ್ಟೂಡೆಂಟ್ಸ್ ಆಲ್ರೆಡಿ 2 ಚಾಪ್ಟರ್ ಮಾಡಿದ್ದೀವಿ, ಕರೆಕ್ಟಾ? ಸೊ ಕಂಪ್ಯೂಟರ್ ಸಿಸ್ಟಮ್ ಡಿಸ್ಕಸ್ ಮಾಡಿದ್ದೀವಿ, 17 ಮಾರ್ಕ್ಸ್ ಇದೆ. ಪ್ಲಸ್ ಎನ್ಕೋಡಿಂಗ್ ಸ್ಕೀಮ್ಸ್ ಡಿಸ್ಕಸ್ ಮಾಡಿದ್ವಿ, ಇದರಲ್ಲಿ 9 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಸೊ ಈ ಎಮರ್ಜಿಂಗ್ ಟ್ರೆಂಡ್ಸ್ ಏನಕ್ಕೆ ಓದಬೇಕು, ಎಮರ್ಜಿಂಗ್ ಟ್ರೆಂಡ್ಸ್ ಅಂದರೆ ಏನು, ಇದರಲ್ಲಿ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಆಗಿದೆ, ವಿ ವಿಲ್ ಸಿ. ಓಕೆ, ಸೊ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಆಗಿದೆ ಸರ್ ಎಮರ್ಜಿಂಗ್ ಟ್ರೆಂಡ್ಸ್ ಅಂದರೆ? ಮಕ್ಕಳೇ, 1 MCQ ಬರುತ್ತೆ. ಓಕೆ, 1 MCQ, 1 3 ಮಾರ್ಕರ್ ಬರುತ್ತೆ, 1 5 ಮಾರ್ಕರ್ ಬರುತ್ತೆ. ಸೊ ಟೋಟಲ್ ವೇಟೇಜ್ ನಮಗೆ 9 ಮಾರ್ಕ್ಸ್ ಅಲೋಕೇಟ್ ಆಗಿದೆ ಈ ಎಮರ್ಜಿಂಗ್ ಟ್ರೆಂಡ್ಸ್ ಚಾಪ್ಟ್ರಲ್ಲಿ. ಆ್ಯಂಡ್ ಇದು ಪೂರ್ತಿ ಥಿಯರಿ ಚಾಪ್ಟ್ರೆ. ನಿಮಗೆ ಬರೋ ಕ್ವೆಶನ್ಸ್ ಎಲ್ಲ ಇಟ್ ವಿಲ್ ಬಿ ಫುಲ್ ಥಿಯರಿ ಆ್ಯಂಡ್ ಡೈರೆಕ್ಟ್ ಕ್ವೆಶನ್ಸ್ ಕೂಡ ಬರುತ್ತೆ. ಓಕೆ, ಸೊ ಇಟ್ ಈಸ್ ಅನ್ ಈಸಿ ಚಾಪ್ಟರ್. ಸೊ ದಯವಿಟ್ಟು ಏನೋ ಸ್ಕಿಪ್ ಮಾಡಬೇಡಿ. ಸೊ ಫಸ್ಟ್ 3 ಚಾಪ್ಟರ್ಸ್ ಓದಿದ್ರೆ ಎಷ್ಟು ಬರ್ತಿದೆ ನಿಮಗೆ? 17 ಮಾರ್ಕ್ಸ್ ಪ್ಲಸ್ 9 ಮಾರ್ಕ್ಸ್ ಫ್ರಮ್ ಎನ್ಕೋಡಿಂಗ್ ಸ್ಕೀಮ್ ಪ್ಲಸ್ ಎಮರ್ಜಿಂಗ್ ಟ್ರೆಂಡ್ಸಲ್ಲಿ ಕೂಡ 9 ಮಾರ್ಕ್ಸು, ನಿಮಗೆ ಟೋಟಲ್ 35 ಮಾರ್ಕ್ಸ್ ಬರ್ತಿದೆ, ಹೌದಲ್ವಾ? ಸೊ ಡೋಂಟ್ ಸ್ಕಿಪ್ ಎನಿ ಕಾನ್ಸೆಪ್ಟ್ಸ್ ಫ್ರಮ್ ಎಮರ್ಜಿಂಗ್ ಟ್ರೆಂಡ್ಸ್. ಓಕೆನಾ? ಸೊ ಏನೇನು ಕಾನ್ಸೆಪ್ಟ್ಸ್ ಇದೆ ಈ ಚಾಪ್ಟ್ರಲ್ಲಿ? ಸೊ ಮಕ್ಕಳೇ, ನಾವು ಫಸ್ಟ್ ಇಂಟ್ರೊಡಕ್ಷನ್ಗೆ ಹೋಗೋಣ. ಎಮರ್ಜಿಂಗ್ ಟ್ರೆಂಡ್ಸ್ ಅಂದರೆ ಏನು, ಲೆಟ್ಸ್ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, AI ಅಂದರೆ ಏನು, ಹೌ ಟು ಡಿಫೈನ್ AI, ಏನು ಎಕ್ಸಾಂಪಲ್ಸ್ ಇದೆ AIಗೆ ಅದನ್ನು ನೋಡೋಣ. AIಯಲ್ಲಿ ಏನೇನು ಸಬ್ ಟಾಪಿಕ್ಸ್ ಬರುತ್ತೆ, ML ಆಗಿರ್ಬೋದು, NLP ಆಗಿರ್ಬೋದು, ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ, ಇದ್ರ ಬಗ್ಗೆ ಎಲ್ಲ ಸೆಕೆಂಡ್ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ. ಮೂರನೇ ಕಾನ್ಸೆಪ್ಟಲ್ಲಿ ಬಿಗ್ ಡೇಟಾ ಅಂದರೆ ಏನು, ಸೊ ಲಾರ್ಜ್ ಡೇಟಾ ಆ್ಯಂಡ್ ಕಾಂಪ್ಲೆಕ್ಸ್ ಡೇಟಾ ಬಂದರೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಥರ್ಡ್ ಕಾನ್ಸೆಪ್ಟಲ್ಲಿ ನೋಡೋಣ. ಫೋರ್ತ್ ಕಾನ್ಸೆಪ್ಟಲ್ಲಿ IoT ಬಗ್ಗೆ ತಿಳ್ಕೊಳ್ಳೋಣ. ಹೆಂಗೆ ಫಿಸಿಕಲ್ ಡಿವೈಸಸ್ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿ ಹೆಂಗೆ ನಾವು ಕಂಟ್ರೋಲ್ ಮಾಡ್ಬೋದು, ಅದನ್ನು IoT ಕಾನ್ಸೆಪ್ಟಲ್ಲಿ ನೋಡೋಣ. ಆಮೇಲೆ ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಹೆಂಗೆ ನಾವು ರಿಸೋರ್ಸಸ್ನ ಆಕ್ಸೆಸ್ ಮಾಡ್ಬೋದು ಥ್ರೂ ದ ಕ್ಲೌಡ್. ಇವಾಗ ಯಾವುದೇ ರಿಸೋರ್ಸ್ ಆಗಿರ್ಬೋದು, ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ನೆಟ್ವರ್ಕ್ ಆಗ್ಬೋದು, ಸೊ ಯಾವುದೇ ರಿಸೋರ್ಸ್ ಹೆಂಗೆ ಕ್ಲೌಡಲ್ಲಿ ಆಕ್ಸೆಸ್ ಮಾಡ್ಬೋದು, ಏನಕ್ಕೆ ನಾವು ಲೋಕಲ್ ಸಿಸ್ಟಮಲ್ಲಿ ಇಟ್ಟರೆ ಏನು ಡ್ರಾಬ್ಯಾಕು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಸಿಕ್ಸ್ತ್ ಕಾನ್ಸೆಪ್ಟ್ ಗ್ರಿಡ್ ಕಂಪ್ಯೂಟಿಂಗ್, ಕ್ಲೌಡ್ಗೆ ಗ್ರಿಡ್ಗೆ ಏನು ವ್ಯತ್ಯಾಸ ಅಂತ ತಿಳ್ಕೊಳ್ಳೋಣ. ಆಮೇಲೆ ಲಾಸ್ಟ್ ಕಾನ್ಸೆಪ್ಟ್ ಬ್ಲಾಕ್ ಚೈನ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಲಾಕ್ ಚೈನ್ ಅಂದರೆ ಡಿಸೆಂಟ್ರಲೈಸ್ ನೆಟ್ವರ್ಕ್ ಅಂತ ಹೇಳ್ತೀವಿ, ಡಿಸೆಂಟ್ರಲೈಸ್ಡ್ ಕಲೆಕ್ಷನ್ ಆಫ್ ರೆಕಾರ್ಡ್ಸ್ ಅಂತೀವಿ. ಅಂದರೆ ಅಲ್ಲಿ ಯಾರು ಓನರ್ಶಿಪ್ ಇರಲ್ಲ, ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೋ ಅವರೇ ಓನರ್ಸು ಆ ನೆಟ್ವರ್ಕ್ಗೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಓಕೆ, ಸೊ ವೆರಿ ಸಿಂಪಲ್ ಚಾಪ್ಟರ್, ಪ್ಲೀಸ್ ಡೋಂಟ್ ಸ್ಕಿಪ್ ಎನಿ ಕಾನ್ಸೆಪ್ಟ್ಸ್. ಓಕೆ, ಸೊ ಸ್ಟಾರ್ಟಿಂಗ್ ಫಸ್ಟ್ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಇಂಟ್ರೊಡಕ್ಷನ್ ಏನು ಸರ್, ಇಂಟ್ರೊಡಕ್ಷನ್ ಏನು ಡಿಸ್ಕಸ್ ಮಾಡ್ತೀವಿ? ಲೆಟ್ಸ್ ಜಸ್ಟ್ ಗೋ ಅಹೆಡ್ ವಿತ್ ದ ಪಾಯಿಂಟ್ಸ್. ಕಂಪ್ಯೂಟರ್ಸ್ ಹ್ಯಾವ್ ಬೀನ್ ದೇರ್ ಫಾರ್ ಕ್ವೈಟ್ ಸಮ್ ಟೈಮ್. ನ್ಯೂ ಟೆಕ್ನಾಲಜೀಸ್ ಆರ್ ಎಮರ್ಜಿಂಗ್ ವಿತ್ ಈಚ್ ಪಾಸಿಂಗ್ ಡೇ, ಹೌದಲ್ವಾ? ಸೊ ಕಂಪ್ಯೂಟರ್ಸ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ತುಂಬ ವರ್ಷಗಳಿಂದ ಸಿಸ್ಟಮ್ಸ್ ಇದೆ, ಬಟ್ ಡೈಲಿ ನಮಗೆ ಹೊಸ ಟೆಕ್ನಾಲಜೀಸ್ ಬರ್ತಿದೆ. ವಿ ನೀಡ್ ಟು ನೋ ಹೌ ಟು ಹ್ಯಾಂಡಲ್ ದೀಸ್ ಟೆಕ್ನಾಲಜೀಸ್ ಆ್ಯಂಡ್ ವಿ ನೀಡ್ ಟು ಯೂಸ್ ದೀಸ್ ಟೆಕ್ನಾಲಜೀಸ್, ಅಲ್ವಾ? ಸೊ ಸಮ್ ಆಫ್ ದೀಸ್ ಡು ನಾಟ್ ಸಕ್ಸೀಡ್ ಆ್ಯಂಡ್ ಫೇಡ್ ಅವೇ ಓವರ್ ಟೈಮ್. ಸೊ ಕೆಲವೊಂದು ಟೆಕ್ನಾಲಜೀಸ್ ಸಕ್ಸೀಡ್ ಆಗ್ತಿದೆ, ಕೆಲವೊಂದು ಟೆಕ್ನಾಲಜೀಸ್ ಸಕ್ಸೀಡ್ ಆಗ್ತಿಲ್ಲ. ಸೊ ಯಾವ್ದು ಸರ್ ಸಕ್ಸೀಡ್ ಆಗಿಲ್ಲ ಅಂದರೆ, ಸ್ಟೂಡೆಂಟ್ಸ್ ನೀವು HD DVD ನೋಡ್ಬೋದು ಅಲ್ವಾ? DVD ಡಿಸ್ಕು, ಇಟ್ ಇಸ್ ನಾಟ್ ಸಕ್ಸೀಡೆಡ್ ಓವರ್ ಬ್ಲೂರೇ ಡಿಸ್ಕ್. ಬ್ಲೂರೇ ಡಿಸ್ಕ್ ಅಂದರೆ ಏನು ಸರ್? ಸೊ ಬ್ಲೂರೇ ಡಿಸ್ಕು HD ಮೂವೀಸ್ಗೆಲ್ಲ ಸ್ಟೋರ್ ಮಾಡೋದಕ್ಕೆ ದೇ ವರ್ ಯೂಸಿಂಗ್ ಬ್ಲೂರೇ ಡಿಸ್ಕ್. ಆ್ಯಂಡ್ ಇದರಲ್ಲಿ ಸ್ಟೋರೇಜ್ ಜಾಸ್ತಿ ಇತ್ತು, 25 GB ಮೇಲಿತ್ತು. ಬಟ್ ನಿಮ್ಮ DVDಸಲ್ಲಿ ನಾರ್ಮಲ್ 4.7 GB ಇತ್ತು, ಅಲ್ವಾ? ಸೊ ಇದು ಸ್ಪೇಸ್ ಕಡಿಮೆ ಆದ್ದರಿಂದ ವಿ ಕೆನಾಟ್ ಸ್ಟೋರ್ ಮೋರ್ ಬೈಟ್ಸ್ ಆಫ್ ಡೇಟಾ ಸ್ಟೋರ್ ಮಾಡೋದಕ್ಕಾಗಲ್ಲ. ಸೊ ಕೆಲವೊಂದು ಟೆಕ್ನಾಲಜೀಸ್ ಸಕ್ಸಸ್ ಆಗಿದೆ, ಕೆಲವೊಂದು ಟೆಕ್ನಾಲಜೀಸ್ ದೇ ಫೇಲ್ಡ್ ಓವರ್ ಟೈಮ್. ಸೊ ಯಾವ್ದು ಟೆಕ್ನಾಲಜೀಸ್ ಸಕ್ಸಸ್ ಆಗಿ ಟ್ರೆಂಡ್ ಸೆಟ್ ಮಾಡಿದೆಯೋ ಇದನ್ನು ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಕರೀತಾರೆ. ಥರ್ಡ್ ಪಾಯಿಂಟಲ್ಲಿ ನೋಡ್ಬೋದು, ಎಮರ್ಜಿಂಗ್ ಟ್ರೆಂಡ್ಸ್ ಆರ್ ದ ಟೆಕ್ನಾಲಜೀಸ್ ವಿಚ್ ಗೇನ್ ಪಾಪ್ಯುಲಾರಿಟಿ ಆ್ಯಂಡ್ ಸೆಟ್ ಅ ನ್ಯೂ ಟ್ರೆಂಡ್ ಅಮಂಗ್ ಯೂಸರ್ಸ್. ಸೊ ಯಾವ ಟೆಕ್ನಾಲಜೀಸ್ ಪಾಪ್ಯುಲರ್ ಆಗಿದೆಯೋ ಇವಾಗ, ವಿಚ್ ಇಸ್ ಟ್ರೆಂಡಿಂಗ್ ನಾವು, ಅದನ್ನು ಎಮರ್ಜಿಂಗ್ ಟೆಕ್ನಾಲಜೀಸ್ ಅಥವಾ ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಕೂಡ ಕರಿತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್. ಏನು ಸರ್ ಓದಬೇಕು ಇಂಟ್ರೊಡಕ್ಷನಲ್ಲಿ? ಎಮರ್ಜಿಂಗ್ ಟ್ರೆಂಡ್ಸ್ ಏನಂತ ತಿಳ್ಕೊಳ್ಳಿ, ಇದನ್ನು ಓನ್ ವರ್ಡ್ಸಲ್ಲಿ ಬರಿಬೋದು ನೀವು. ಎಮರ್ಜಿಂಗ್ ಟ್ರೆಂಡ್ಸ್ ಆರ್ ದ ಟೆಕ್ನಾಲಜೀಸ್ ವಿಚ್ ಹ್ಯಾವ್ ಗೇನ್ ಪಾಪ್ಯುಲಾರಿಟಿ ಆ್ಯಂಡ್ ಸೆಟ್ ಅ ಟ್ರೆಂಡ್ ಅಮಂಗ್ ಯೂಸರ್ಸ್, ಹೌದಲ್ವಾ? ಸೊ ಯಾವ್ದು ಎಮರ್ಜಿಂಗ್ ಆಗಿದೆ, ಯಾವ್ದು ಪಾಪ್ಯುಲರ್ ಆಗಿದೆ, ಯಾವ್ದು ಟ್ರೆಂಡ್ ಸೆಟ್ ಮಾಡಿದೆ, ಇದನ್ನು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡುವ. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಜಸ್ಟ್ ಎಮರ್ಜಿಂಗ್ ಟ್ರೆಂಡ್ಸ್ ಅಂದರೆ ಡೆಫಿನೇಷನ್ ತಿಳ್ಕೊಳ್ಳಿ. ಓಕೆ, ಸೊ ಈಗ ಯಾವ್ಯಾವ್ದು ಎಮರ್ಜಿಂಗ್ ಟ್ರೆಂಡ್ಸ್ ಇದೆ, ಅದ್ರ ಸಬ್ ಟಾಪಿಕ್ಸ್ ಏನೇನಿದೆ ಅಂತ ನೋಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆ, ಸೊ ಏನು ಸರ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಸ್ಟೂಡೆಂಟ್ಸ್, ಕೆಲವು ಎಕ್ಸಾಂಪಲ್ಸ್ ಇದೆ, ನಾನು ಕೆಲವು ಸ್ಲೈಡ್ಸಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಯಾವಾಗಾದರೂ ಸ್ಕೂಲ್ಗೆ ಹೋದಾಗ ಅಥವಾ ಕಾಲೇಜ್ಗೆ ಹೋದಾಗ ಮ್ಯಾಪ್ ಇದೆ ಅಲ್ವಾ, ನಿಮ್ಮ ಗೂಗಲ್ ಮ್ಯಾಪ್ ಹೆಂಗೆ ಕರೆಕ್ಟ್ ಡೈರೆಕ್ಷನ್ ಟ್ರಾಫಿಕ್ ಇಲ್ದಿರೋ ರೂಟ್ ತೋರಿಸುತ್ತಲ್ವಾ?
ಸೊ ಟ್ರಾಫಿಕ್ ಇರೋ ರೂಟು ತೋರಿಸುತ್ತೆ, ಬಟ್ ಯಾವ್ದು ಫಾಸ್ಟೆಸ್ಟ್ ಅಂತ ಟೈಮಿಂಗ್ಸ್ ಹಾಕತ್ತಲ್ವಾ ಮ್ಯಾಪಲ್ಲಿ. ಈ ಲೊಕೇಶನ್ಗೆ 30 ಮಿನಿಟ್ಸಲ್ಲಿ ಗಾಡೀಲಿ ಹೋಗ್ಬೋದು, ಬಸ್ಸಲ್ಲಿ 1 ಅವರ್ ಆಗುತ್ತೆ. ಸೊ ಹೆಂಗೆ ಡಿಟೆಕ್ಟ್ ಮಾಡ್ತಿದೆ, ರಿಯಲ್ ಟೈಮ್ ಡೇಟಾ ಅನಲೈಸ್ ಮಾಡ್ತಿದೆ, ಯಾವ ರೋಡಲ್ಲಿ ಟ್ರಾಫಿಕ್ ಇದೆ, ಯಾವ ರೋಡಲ್ಲಿ ಟ್ರಾಫಿಕ್ ಇಲ್ಲ. ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ AI. ಸೊ ನೋಡ್ಬೋದು ಫಸ್ಟ್ ಪಾಯಿಂಟಲ್ಲಿ, ಹ್ಯಾವ್ ಯು ಎವರ್ ವಂಡರ್ಡ್ ಹೌ ಮ್ಯಾಪ್ಸ್ ಇನ್ ಯುವರ್ ಸ್ಮಾರ್ಟ್ ಫೋನ್ ಆರ್ ಏಬಲ್ ಟು ಗೈಡ್ ಯು ಟು ದ ಫಾಸ್ಟೆಸ್ಟ್ ರೂಟ್ ಟು ಯುವರ್ ಡೆಸ್ಟಿನೇಷನ್ ಬೈ ಅನಲೈಸಿಂಗ್ ರಿಯಲ್ ಟೈಮ್ ಡೇಟಾ. ಸೊ ರಿಯಲ್ ಟೈಮ್ ಡೇಟಾ ಇದು ಅನಲೈಸ್ ಮಾಡ್ತಿದೆ, ಯಾವ ರೋಡಲ್ಲಿ ಟ್ರಾಫಿಕ್ ಇದೆ, ಇನ್ ವಿಚ್ ರೋಡ್ ದರ್ ಇಸ್ ಕಂಜೆಷನ್. ಸೊ ಇದೆಲ್ಲ ಅನಲೈಸ್ ಮಾಡಿ ನಿಮಗೆ ಒಂದು ಶಾರ್ಟರ್ ರೂಟ್ ಕೊಡ್ತಿದೆ ಅಥವಾ ಶಾರ್ಟರ್ ಡಿಸ್ಟೆನ್ಸ್ ಕೊಡ್ತಿದೆ ಅಲ್ವಾ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ AI. ಆಯಿತು ಸರ್, ಇನ್ನೇನಿದೆ ಎಕ್ಸಾಂಪಲ್ಸ್ ಆಫ್ AI? ಸೊ ನಿಮ್ಮ ಹತ್ರ ಜಿಮೇಲ್ ಇದ್ದರೆ ಅಥವಾ ಯಾವ್ದಾದ್ರು ಮೇಲ್ ಇದ್ದರೆ, ಯಾಹೂ ಮೇಲ್ ಆರ್ ಎನಿ ಮೇಲ್ ID, ಸೊ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನಿಮಗೆ ಸ್ಪ್ಯಾಮ್ ಅಂತ ಒಂದು ಫೋಲ್ಡರ್ ಇದೆ. ಸೊ ಆ ಸ್ಪ್ಯಾಮ್ ಫೋಲ್ಡ್ರಲ್ಲೇ ಅಡ್ವರ್ಟೈಸ್ಮೆಂಟ್ ಹೋಗುತ್ತೆ. ಏನು ಸರ್ ಇದು ಅಡ್ವರ್ಟೈಸ್ಮೆಂಟ್? ಯಾವ್ದಾದ್ರು ಒಂದು ಇನ್ವ್ಯಾಲಿಡ್ ಮೆಸೇಜ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್ ನಿಮ್ಮ ಇನ್ಬಾಕ್ಸಿಗೆ ಬರಲ್ಲ, ಡೈರೆಕ್ಟ್ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಸೊ ಯಾರಿಗೂ ಲಾಟ್ರಿ ಹೊಡೆದಿಲ್ಲ, ಬಟ್ ಹೊಡೆದಿದೆ ಅಂತ ಅನ್ಕೊಳ್ಳೋಣ, ಐಫೋನ್ ಫ್ರೀ ಆಫರ್ ಅಂತ ಕೊಟ್ಬಿಟ್ರು. ಸೊ ಅದು ಟ್ರೂನು ಇರ್ಬೋದು, ಫಾಲ್ಸು ಇರ್ಬೋದಲ್ವಾ, ಬಟ್ ಮೋಸ್ಟ್ಲಿ ಫ್ರೀಯಾಗಿ ಯಾರು ಐಫೋನ್ ಕೊಡೋದಿಲ್ಲ. ಸೊ ಅದು ಎಲ್ಲಿ ಹೋಗುತ್ತೆ? ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ. ಸೊ ಇದು ಕೂಡ ಹೆಂಗೆ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗ್ತಿದೆ ಅಂದರೆ ಥ್ರೂ AI ಡಿಟೆಕ್ಟ್ ಮಾಡ್ತಿದೆ ಯಾವ ಮೆಸೇಜ್ ಸ್ಪ್ಯಾಮು, ಯಾವ ಮೆಸೇಜ್ ರಿಯಲು ಅಂತ ಇಟ್ ವಿಲ್ ಡಿಟೆಕ್ಟ್. ಸೊ ಸೆಕೆಂಡ್ ಪಾಯಿಂಟ್ ನೋಡ್ಬೋದು, ವೈ ಡು ಸಮ್ ಇಮೇಲ್ಸ್ ಲೈಕ್ ಅಡ್ವರ್ಟೈಸ್ಮೆಂಟ್ ಎಂಡ್ ಅಪ್ ಇನ್ ದ ಸ್ಪ್ಯಾಮ್ ಫೋಲ್ಡರ್? ದೀಸ್ ಆರ್ ಸಮ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಸರ್ ಅಂತ ಕೇಳಿದ್ರೆ, ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಇದೆಯಲ್ಲ, ನಾವು ಯೋಚನೆ ಮಾಡೋ ಬುದ್ಧಿಶಕ್ತಿನ ಮಿಷಿನ್ಗೆ ಇಟ್ ವಿಲ್ ಟ್ರಾನ್ಸ್ಫರ್. ಸೊ ಮಿಷಿನ್ ವಿಲ್ ಡೂ ದ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ಸ್. ಸೊ ಇದನ್ನು AI ಅಂತ ಕರಿತೀವಿ. ಆ ಡೆಫಿನೇಷನ್ ನೋಡೋಣ. ಸೊ ಇನ್ಯಾವ ಎಕ್ಸಾಂಪಲ್ಸ್ ಇದೆ ಸರ್? ಆಯಿತು, ಗೂಗಲ್ ಮ್ಯಾಪ್ಸ್ ಒಂದು ಎಕ್ಸಾಂಪಲ್ ಹೇಳಿದ್ರಿ, ಸೊ ಇಮೇಲ್ಸ್ ಹೇಳಿದ್ರಿ, ಸ್ಪ್ಯಾಮ್ ಹೆಂಗೆ ಡಿಟೆಕ್ಟ್ ಮಾಡುತ್ತೆ ಅಂತ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ಏನಿದೆ? ದ ಇಂಟೆಲಿಜೆಂಟ್ ಡಿಜಿಟಲ್ ಪರ್ಸನಲ್ ಅಸಿಸ್ಟೆಂಟ್ಸ್ ಲೈಕ್ ಸಿರಿ, ಗೂಗಲ್ ನೌ, ಅಲೆಕ್ಸಾ ಆರ್ ಆಲ್ ಪವರ್ಡ್ ಬೈ AI. ಸೊ ನಿಮ್ಮ ಹತ್ರ ಸಿಸ್ಟಮ್ ಇದ್ದರೆ, ಆ್ಯಪಲ್ ಸಿಸ್ಟಮ್ಸ್ ಇದ್ದರೆ, ಸೊ ನಿಮಗೆ ಸಿರಿ ಅಂತ ಒಂದು ಬರುತ್ತೆ. ಸೊ ಏನಿದು ಸಿರಿ ಅಂದರೆ, ಇಟ್ ಈಸ್ ಟಾಕಿಂಗ್. ನೀವು ಮಾತಾಡ್ಬೋದು ಆ ಸಿರಿ ಜೊತೆ, ಆ್ಯಂಡ್ ಯು ಕ್ಯಾನ್ ರಿಕ್ವೆಸ್ಟ್ ಎನಿಥಿಂಗ್ ಯು ವಾಂಟ್. ಸರ್ಚ್ ಮಾಡ್ಬೋದು ಐಟಮ್ಸ್ನ, ಯು ಕ್ಯಾನ್ ಸರ್ಚ್ ಎನಿ ಅಪ್ಲಿಕೇಶನ್ಸ್. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ AI. ಸೊ ಈ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಇದೆಯಲ್ಲ, ಸೊ ನಮ್ಮ ಕಮ್ಯಾಂಡ್ಸ್ನ ತೊಗೊಂಡು ಇಟ್ ವಿಲ್ ಟ್ರೈ ಟು ಓಪನ್ ಸಮ್ ಅಪ್ಲಿಕೇಶನ್. ಓಕೆ, ಅದರಲ್ಲಿ ಅಲೆಕ್ಸಾ ಇರ್ಬೋದು. ಅಲೆಕ್ಸಾ ಅಂದರೆ ಅಮೆಝಾನಲ್ಲಿದೆ ಇದು. ಓಕೆ, ಅಮೆಝಾನಲ್ಲಿ ಇಟ್ ಈಸ್ ಅನ್ ಅಸಿಸ್ಟೆಂಟ್, AI ಅಸಿಸ್ಟೆಂಟ್. ಸೊ ಇದೆಲ್ಲ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ AI. ಏನು? ಅಲೆಕ್ಸಾ, ಸಿರಿ, ಗೂಗಲ್ ನಾವಲ್ಲಿ ಮಾತಾಡ್ತೀರಾ ಅಲ್ವಾ, ಅದು ನೀವು ವರ್ಡ್ ಟ್ರಾನ್ಸ್ಲೇಟ್ ಮಾಡಿ ಸಮಥಿಂಗ್ ವಿಲ್ ಬಿ ಸರ್ಚ್ಡ್ ಆನ್ ದ ವೆಬ್, ಹೌದಲ್ವಾ? ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ AI. ಆಯಿತು ಸರ್, AI ಇದು ಡೆಫಿನೇಷನ್ ಏನು? ಎಸ್, ನೋಡೋಣ AI ಇದು ಡೆಫಿನೇಷನ್. Yes, AI aims to simulate human intelligence in machines to enable them to perform tasks with minimal human intervention. So AI ಅಂದ್ರೆ ಏನು? It aims to simulate ಅಂದ್ರೆ ಏನು? ಆಟೋಮೇಟ್ ಮಾಡೋದು, ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಆಟೋಮೆಟಿಕಾಗಿ ಟಾಸ್ಕ್ ಮಾಡೋದು. ಸೊ ನಾವು ಹೆಂಗೆ ಇಂಟೆಲಿಜೆಂಟ್ ಆಗಿ ಟಾಸ್ಕ್ ಮಾಡ್ತೀವೋ, AI ಅಂದರೆ ಏನು? ಇಟ್ ಏಮ್ಸ್ ಟು ಸಿಮ್ಯುಲೇಟ್ ಅಂದರೆ ಆಟೋಮೇಟ್ ಮಾಡೋದಕ್ಕೆ ಪ್ರೋಸೆಸ್ನ ಹ್ಯೂಮನ್ ಇಂಟೆಲಿಜೆಂಟ್ ಆನ್ ಟು ಮಿಷಿನ್ಗೆ ಈ ಇಂಟೆಲಿಜೆನ್ಸ್ ಟ್ರಾನ್ಸ್ಫರ್ ಮಾಡೋದು. ಏನಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು ಸರ್ ಅಂದರೆ, ಇಟ್ ಹ್ಯಾಸ್ ಟು ಪರ್ಫಾರ್ಮ್ ದ ಆಕ್ಟಿವಿಟೀಸ್ ಆಫ್ ಯೂಸರ್ ವಿತೌಟ್ ಇಂಟರ್ವೆನ್ಷನ್. ನಾವು ಮಾಡೋ ಆಕ್ಟಿವಿಟೀಸ್ ಮಿಷಿನ್ಗೆ, ಇಫ್ ವಿ ಮೇಕ್ ದ ಮಿಷಿನ್ ಇಂಟೆಲಿಜೆಂಟ್, ಮಿಷಿನು ಮಾಡತ್ತಲ್ವಾ ಆಕ್ಟಿವಿಟೀಸು. ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂಡ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಆಯಿತು, ನಾವು ಇಂಟೆಲಿಜೆನ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ. ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಅಂದರೆ, ಇದರಲ್ಲಿ ನಾಲೆಜ್ ಬೇಸ್ ಅಂತ ಇದೆ. ಮಿಷಿನ್ಗೆ ವಿ ಹ್ಯಾವ್ ಟು ಪ್ರೋಗ್ರಾಮ್ ಯೂಸಿಂಗ್ ನಾಲೆಜ್ ಬೇಸ್. ಏನು ಸರ್ ಇದು ನಾಲೆಜ್ ಬೇಸ್? ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹಿಯರ್. So in order to make the machines perform tasks with minimum human intervention, they are programmed to create a knowledge base and make decisions based on this. Students, knowledge base ಅಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಅದೇನು ಇನ್ಫಾರ್ಮೇಷನ್ ಆದರೂ ಇರ್ಬೋದು, ಹಳೆ ಇನ್ಫಾರ್ಮೇಷನ್ ಇರ್ಬೋದು, ಇಟ್ ಮೇ ಬಿ ರಾ ಫ್ಯಾಕ್ಟ್ಸ್ ಇರ್ಬೋದು, ಇಟ್ ಮೇ ಬಿ ಅಸಂಪ್ಷನ್ ಇರ್ಬೋದು. ಒಂದು ಕ್ವೆಶನ್ ಅಸಂಪ್ಷನ್ ಮಾಡ್ತೀವಲ್ಲ, ಆ ಅಸಂಪ್ಷನ್ ಇರ್ಬೋದು, ಅದು ರೂಲ್ಸ್ ಇರ್ಬೋದು. ಸೊ ಈ ಎಲ್ಲ ಡೇಟಾನ ನಾಲೆಜ್ ಬೇಸ್ ಅಂತ ಕರಿತೀವಿ. ಈ ಡೇಟಾ ಇಟ್ಕೊಂಡು AI ವಿಲ್ ಟ್ರೈ ಟು ಮೇಕ್ ದ ಮಿಷಿನ್ ಸ್ಮಾರ್ಟರ್. ಓಕೆನಾ? ಸೊ ಅರ್ಥ ಆಗ್ತಿದೆಯಾ? ಸೊ ಇದು ಹೆಂಗೆ ಮಿಷಿನ್ ಸ್ಮಾರ್ಟರ್ ಆಗ್ತಿದೆ ಅಂದರೆ, ಇಟ್ ಇಸ್ ಥ್ರೂ ದಿಸ್ ನಾಲೆಜ್ ಬೇಸ್. ಓಕೆ, ಸೊ ನಾಲೆಜ್ ಬೇಸ್ ಇಲ್ಲಿ ನೋಡ್ಬೋದು ಡೆಫಿನೇಷನ್ ಇಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಕನ್ಸಿಸ್ಟಿಂಗ್ ಆಫ್ ಫ್ಯಾಕ್ಟ್ಸ್, ಅಸಂಪ್ಷನ್ಸ್ ಆ್ಯಂಡ್ ರೂಲ್ಸ್. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸರ್ ಎಕ್ಸಾಂಪಲ್ಸ್ ಕೊಡಿ ಯಾವುದಾದ್ರೂ AIದು ಅಂದರೆ, ಈಗ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತೊಗೊಬೇಕಾದ್ರೆ ನೀವು ಗೂಗಲ್ ಡೀಪ್ ಮೈಂಡ್ ನೋಡಿದ್ದೀರಾ? ಸೊ ಇಟ್ ಈಸ್ ಅನ್ ಆ್ಯಪ್. ಸೊ ಅದೇನು ಮಾಡುತ್ತೆ ಅಂದರೆ, ಇಟ್ ಸ್ಕ್ಯಾನ್ಸ್ 50 or 60 ಟೈಪ್ ಆಫ್ ಐ ಡಿಸೀಸಸ್. ಸೊ ಯಾವ ನಿಮ್ಮದು ಐಗೆ ಯಾವ ಡಿಸೀಸ್ ಬಂದಿದೆ ಅಂತ ಇಟ್ ಇಸ್ ಅನ್ AI ಮಾಡೆಲ್. ಓಕೆ, ಅದು ಡಿಟೆಕ್ಟ್ ಮಾಡಿ ಅದು ನಿಮ್ಗೆ ಹೇಳುತ್ತೆ ಯಾವ ಡಿಸೀಸ್ ಅಕರ್ ಆಗಿದೆ ಥ್ರೂ ರೆಟಿನಾ ಸ್ಕ್ಯಾನ್ಸ್.
ಆಮೇಲೆ ಡಿಫ್ರೆಂಟ್ ಆ್ಯಪ್ಸ್ ಇದೆ. ಇವಾಗ ಮೈ ಶುಗರ್ ಅಂತ ಇದೆ. ಸೊ ಏನು ಸರ್ ಇದು ಮೈ ಶುಗರ್ ಅಂದರೆ, ನಿಮಗೆ ಡಯಾಬಿಟೀಸ್ ಇದೆಯಾ ಇಲ್ವಾ, ಥ್ರೂ ಯುವರ್ ಡೇಟಾ, ನೀವು ಕೊಡೋ ಡೇಟಾಯಿಂದ ಇಟ್ ವಿಲ್ ಸ್ಟಾರ್ಟ್ ಟೆಲಿಂಗ್ ಯು ನಿಮ್ಗೆ ಡಯಾಬಿಟೀಸ್ ಇದೆ ಇಲ್ಲ, ನೀವು ಈ ಥರ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು. ಇಟ್ ವಿಲ್ ಟೆಲ್ ಯು ಲೈಫ್ ಸ್ಟೈಲ್ ಚೇಂಜಸ್ ಟು ಫಾಲೋ. ಸೊ ಇದು ಹೆಂಗೆ ಹೇಳ್ತಿದೆ ಅಂದರೆ, ನಾವು ಇಂಟೆಲಿಜೆನ್ಸ್ನ ಸಿಮ್ಯುಲೇಟ್ ಮಾಡಿದ್ದೀವಿ ಮಿಷಿನ್ಗೆ. ಮಿಷಿನ್ ಆಲ್ಸೋ ಇಸ್ ಬಿಕಮಿಂಗ್ ಇಂಟೆಲಿಜೆಂಟ್ ಥ್ರೂ ಹ್ಯೂಮನ್ ಬಿಹೇವಿಯರ್. ಸೊ ಇದನ್ನು AI ಅಂತ ಕರಿತೀವಿ. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೂಡ ನಾನು ತೊಗೊಂಡಿನಿ. ಸೊ ಯು ಕ್ಯಾನ್ ಜಸ್ಟ್ ಸಿ. ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಇನ್ಕ್ಲೂಡ್ ಮೈ ಶುಗರ್. ಸೊ ಇದು ಆ್ಯಪ್ ಇದೆ, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಇನ್ಸ್ಟಾಲ್ ಆ್ಯಂಡ್ ಯು ಕ್ಯಾನ್ ಟೆಸ್ಟ್ ದಿಸ್ ಫಾರ್ ಟ್ರ್ಯಾಕಿಂಗ್ ಆ್ಯಂಡ್ ಮಾನಿಟರಿಂಗ್ ಡಯಾಬಿಟೀಸ್. ಸೊ ಇದು ಒಂದು AI ಆ್ಯಪ್. ಓಕೆ, ಸೊ ನೀವು ಯಾವ ಡೇಟಾ ಕೊಡ್ತೀರಾ ಅದ್ರ ಮೇಲೆ ಅದು ಲೈಫ್ ಸ್ಟೈಲ್ ಚೇಂಜಸ್ ಹೇಳುತ್ತೆ. ಸೊ ಅದು ಸಿಮ್ಯುಲೇಷನ್ ಅಲ್ವಾ, ಸೊ ಅದು ಮಿಷಿನ್ ಮಾಡ್ತಿರೋ ಕೆಲಸ ಅಲ್ವಾ. ಸೊ ಗೂಗಲ್ ಡೀಪ್ ಮೈಂಡ್, ನಾನು ಹೇಳ್ದಂಗೆ ಗೂಗಲ್ ಡೀಪ್ ಮೈಂಡ್ ಅಂತ ಕೂಡ ಇದೆ. ಸೊ ಏನು ಮಾಡುತ್ತೆ ಸರ್ ಇದು ಅಂದರೆ, ಇಟ್ ಡಿಟೆಕ್ಟ್ಸ್ ಓವರ್ 50+ ಐ ಡಿಸೀಸಸ್ ವಿತ್ ರೆಟಿನಾ ಸ್ಕ್ಯಾನ್ಸ್. ಸೊ ನೀವು ಐ ಫೋಟೋ ಕೊಟ್ಟರೆ ಇಟ್ ವಿಲ್ ಟೆಲ್ ಯು ವಾಟ್ ಡಿಸೀಸ್, ಐ ಡಿಸೀಸ್ ಇದೆಯಾ ಇಲ್ವಾ, ಥ್ರೂ ದ ರೆಟಿನಾ ಸ್ಕ್ಯಾನಿಂಗ್ ಇಟ್ ವಿಲ್ ಆಟೋಮೇಟ್. ಓಕೆ, ಸೊ AI ಅಂದರೆ ಏನು ಅಂತ ಗೊತ್ತಾಯಿತು ಅನ್ಕೊಂಡು ಭಾವಿಸ್ತೀನಿ. ಸೊ ಇಲ್ಲಿ ಏನು ಗೊತ್ತಾಗಬೇಕು ಅಂದರೆ, ಸೊ ಎಕ್ಸಾಂಪಲ್ಸ್ ತಿಳ್ಕೊಳ್ಳಿ. ಓಕೆ, ಎಕ್ಸಾಂಪಲ್ಸ್ ಆಫ್ AIದ ಎಕ್ಸಾಂಪಲ್ಸ್ ಏನಾದರೂ ಕೊಡ್ಬೋದು ಎಕ್ಸಾಂಪಲ್ಸ್. ಸೊ ಡಿಜಿಟಲ್ ಅಸಿಸ್ಟೆಂಟ್ ಕೊಡ್ಬೋದು, ಸಿರಿ, ಅಲೆಕ್ಸಾ, ಗೂಗಲ್ ನಾವಲ್ಲಿ ನೀವು ಮಾತಾಡ್ತೀರಾ ಅದು ಟ್ರಾನ್ಸ್ಲೇಟ್ ಆಗ್ತಲ್ಲ. ಸೊ ದಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ AI. ಆ್ಯಂಡ್ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಯಾವ್ದಾದ್ರು ಒಂದು ತಿಳ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ತಿಳ್ಕೊಂಡಿದ್ರೆ ಇಟ್ ಇಸ್ ಗುಡ್. ಆ್ಯಂಡ್ ಡೆಫಿನೇಷನ್ ತಿಳ್ಕೊಳ್ಳಿ. ಏನು AI ಡೆಫಿನೇಷನ್? ಇಟ್ ಸಿಮ್ಯುಲೇಟ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಆನ್ ಟು ಮಿಷೀನ್ಸ್. ನಮ್ಮ ಇಂಟೆಲಿಜೆನ್ಸ್ನ ವಿ ಆರ್ ಟ್ರಾನ್ಸ್ಫರಿಂಗ್ ಇಟ್ ಟು ಮಿಷೀನ್ಸ್ ಸೊ ದ್ಯಾಟ್ ಇಟ್ ಕ್ಯಾನ್ ಪರ್ಫಾರ್ಮ್ ದ ಟಾಸ್ಕ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್. ಹ್ಯೂಮನ್ ಬರದೇ ಇದ್ರೇ ಅದು ಟಾಸ್ಕ್ ಮಾಡೋ ಥರ ವಿ ಆರ್ ಆಟೋಮೇಟಿಂಗ್ ಇಟ್. ಓಕೆನಾ? ಸೊ AI ಬಗ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ಕೆಲವೊಂದು ಸಬ್ ಟಾಪಿಕ್ಸ್ ನೋಡೋಣ AI ಬಗ್ಗೆ. ಏನಿದೆ ಸರ್ ಸಬ್ ಟಾಪಿಕ್ಸ್ AI ಬಗ್ಗೆ? ಸೊ ಮಕ್ಕಳೇ, AI ಒಳಗೇನೆ ದೆರ್ ಇಸ್ ಸಮ್ ಸಬ್ ಟಾಪಿಕ್ಸ್. ಓಕೆ, ಇವಾಗ ಮಿಷಿನ್ ಲರ್ನಿಂಗ್ ಅಂತ ಬರುತ್ತೆ, NLP ಅಂತ ಬರುತ್ತೆ, ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಈಗ, ಆಯಿತಾ? ಸೊ AI ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ಡೈಗ್ರಾಮ್ ಇದೆ. ಸೊ ದಿಸ್ ಇಸ್ ಜಸ್ಟ್ ಎನ್ ಇಮೇಜ್ ಆಫ್ ಅ ಮಿಷಿನ್, ಆಯಿತಾ? ಮಿಷಿನ್ ಇಟ್ ಇಸ್ ಕ್ರಿಯೇಟೆಡ್ ಯೂಸಿಂಗ್ ದ AI ಟೆಕ್ನಾಲಜಿ. ಓಕೆ, ಸೊ ಈಗ ವಿಲ್ ಜಸ್ಟ್ ಗೋ ಟು ಸಬ್ ಟಾಪಿಕ್ಸ್ ಆಫ್ AI. ಓಕೆ, ಮಿಷಿನ್ ಲರ್ನಿಂಗ್ ಏನು ಸರ್ ಇದು ಮಿಷಿನ್ ಲರ್ನಿಂಗ್? ವಿಲ್ ಜಸ್ಟ್ ಗೋ ಥ್ರೂ ವಾಟ್ ಇಸ್ ಮಿಷಿನ್ ಲರ್ನಿಂಗ್. ಅ ಸಬ್ಸೆಟ್ ಆಫ್ AI. ಏನು ಸರ್ ಸಬ್ಸೆಟ್ ಅಂದರೆ? ಬ್ರಾಂಚ್ ಆಫ್ AI. ಇಟ್ ಈಸ್ ಅ ಪಾರ್ಟ್ ಆಫ್ AI. ಓಕೆನಾ? ಸೊ ವೇರ್ ಕಂಪ್ಯೂಟರ್ಸ್ ಲರ್ನ್ ಫ್ರಮ್ ಡೇಟಾ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ವಿತೌಟ್ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮಿಂಗ್. ಸೊ ಮಕ್ಕಳೇ, ಇದು ಮೆಷಿನ್ ಲರ್ನಿಂಗ್ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಪಾರ್ಟ್ ಆಫ್ AI. ಕಂಪ್ಯೂಟರ್ಸ್ ವಿಲ್ ಲರ್ನ್. ಸಿಸ್ಟಮ್ ಇದೆಯಲ್ಲ, ಯಾವುದೋ ಹಳೆ ಡೇಟಾ ತೊಗೊಂಡು ಅದು ಕಲಿಯುತ್ತೆ, ಕಲ್ತ್ಬಿಟ್ಟು ಪ್ರೆಡಿಕ್ಷನ್ಸ್ ಮಾಡುತ್ತೆ. ಸೊ ಇದನ್ನು ಏನಂತ ಕರಿತೀವಿ? ಮಿಷಿನ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಇಟ್ ಈಸ್ ಪಾರ್ಟ್ ಆಫ್ AI ವೇರ್ ಕಂಪ್ಯೂಟರ್ಸ್ ಲರ್ನ್ ಫ್ರಮ್ ಡೇಟಾ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆ್ಯಂಡ್ ಮೇಕ್ ಪ್ರೆಡಿಕ್ಷನ್ಸ್, ಆರ್ ಯು ಕ್ಯಾನ್ ಸೇ ವಿತೌಟ್ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮಿಂಗ್. ನಾವು ಕೋಡ್ ಏನು ಬರೆಯಲ್ಲ. ಸೊ ಇದು ಹಳೆ ಡೇಟಾ ಅನಲೈಸ್ ಮಾಡಿ ಏನೋ ಒಂದು ಪ್ರೆಡಿಕ್ಷನ್ ಕೊಡುತ್ತೆ. ಪ್ರೆಡಿಕ್ಷನ್ ಸರಿ ಇರ್ಬೋದು ಅಥವಾ ತಪ್ಪಿರ್ಬೋದು, ಬಟ್ ಅನಲೈಸ್ ಮಾಡುತ್ತೆ. ಸೊ ಇದು ಮಿಷಿನ್ ಲರ್ನಿಂಗ್ ಅಂತ ಕರಿತೀವಿ. ಆಯಿತು ಸರ್, ಏನಿರುತ್ತೆ ಮಿಷಿನ್ ಲರ್ನಿಂಗಲ್ಲಿ? ಸೊ ಮಕ್ಕಳೇ, ಇಲ್ಲಿ ಅಲ್ಗೋರಿಥಮ್ಸ್ ಇರುತ್ತೆ. ಏನು ಸರ್ ಅಲ್ಗೋರಿಥಮ್ಸ್? ನೆಕ್ಸ್ಟ್ ಚಾಪ್ಟ್ರಲ್ಲಿ ಕಲಿತೀರಾ. ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಅಲ್ಗೋರಿಥಮ್ಸ್ ಅಂದರೆ ಕರಿತೀರಾ. ಸೊ ಏನು ಸರ್ ಅಲ್ಗೋರಿಥಮ್ ಅಂದರೆ? ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್. ನಾನೊಂದು ಕೋಡ್ಗೆ ಇನ್ಸ್ಟ್ರಕ್ಷನ್ಸ್ ಬರಿತಾ ಹೋಗ್ತೀನಿ, ಆ ಇನ್ಸ್ಟ್ರಕ್ಷನ್ನ ವಿ ಕಾಲ್ ಇಟ್ ಆಸ್ ಅಲ್ಗೋರಿಥಮ್ಸ್. ಆಯಿತು. ಸೊ ಇಟ್ ಕನ್ಸಿಸ್ಟ್ ಆಫ್ ಅಲ್ಗೋರಿಥಮ್ಸ್ ದಟ್ ಯೂಸಸ್ ಡೇಟಾ ಟು ಲರ್ನ್ ಆನ್ ದೇರ್ ಓನ್ ಆ್ಯಂಡ್ ಮೇಕ್ ಪ್ರೆಡಿಕ್ಷನ್ಸ್. ಸೊ ಇಲ್ಲಿ ಏನು ಮಿಷಿನ್ ಲರ್ನಿಂಗಲ್ಲಿ ಏನಿದೆ ಅಂದರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಗೋರಿಥಮ್ಸ್ ಇದೆ, ಇನ್ಸ್ಟ್ರಕ್ಷನ್ಸ್ ಇದೆ. ಅದೇನು ಮಾಡುತ್ತೆ? ಅದು ಡೇಟಾ, ಆ ಅಲ್ಗೋರಿಥಮ್ ಡೇಟಾ ಅಂತ ತೊಗೊಂಡು ಪ್ರೆಡಿಕ್ಷನ್ ಮಾಡುತ್ತೆ. ಓಕೆನಾ? ಆಯಿತು. ಹೆಂಗೆ ಮಾಡುತ್ತೆ ಪ್ರೆಡಿಕ್ಷನ್ ಸರ್ ಅಂತ ಕೇಳಿದ್ರೆ, these algorithms called models are first trained and tested using training data and testing data. ಸೊ ಸ್ಟೂಡೆಂಟ್ಸ್ ಇಲ್ಲಿ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಇಲ್ಲಿ ಅಲ್ಗೋರಿಥಮ್ಸ್ ಆ್ಯಂಡ್ ಮಾಡೆಲ್ಸ್ ಇದೆ. ಈ ಅಲ್ಗೋರಿಥಮ್ನ ಮಾಡೆಲ್ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ಈ ಮಾಡೆಲ್ ಇದೆ, ಈ ಮಾಡೆಲ್ನ ನಾವು ಫಸ್ಟು ಟ್ರೈನ್ ಮಾಡಬೇಕು. ಪ್ರೆಡಿಕ್ಷನ್ ಕರೆಕ್ಟಾಗಿ ಕೊಡಬೇಕಲ್ವಾ, ಅದನ್ನು ಟ್ರೈನ್ ಮಾಡಬೇಕು. ಹೆಂಗೆ ಸರ್ ಟ್ರೈನ್ ಮಾಡೋದು? ಇಲ್ಲಿ ಟ್ರೈನಿಂಗ್ ಡೇಟಾ, ಟೆಸ್ಟಿಂಗ್ ಡೇಟಾ ಅಂತಿದೆ. ಏನು ಸರ್ ಇದು ಟ್ರೈನಿಂಗ್ ಡೇಟಾ, ಟೆಸ್ಟಿಂಗ್ ಡೇಟಾ? ಸೊ ಟ್ರೈನಿಂಗ್ ಡೇಟಾ ಅಂದರೆ ಯಾವ ಡೇಟಾ ತೊಗೊಂಡು ನೀವು ಮಿಷಿನ್ಗೆ ಕಲಿಸ್ಬೇಕಂತ ಇದೀರೋ ಅದೆಲ್ಲ ಟ್ರೈನಿಂಗ್ ಡೇಟಾ ಅಂತ ಕರಿತೀವಿ. ಈಗ ಸಪೋಸ್ ಒಬ್ಬ ಸ್ಟೂಡೆಂಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾನಾ ಇಲ್ವಾ, ಅವ್ನು ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಾ ಇಲ್ವಾ? ಸೊ ನಾನು ಹಳೆ ಟೆಸ್ಟ್ ಆವ್ರೇಜಸ್ ಎಲ್ಲ ತೊಗೊಂಡು ಕಂಪೈಲ್ ಮಾಡಿಕೊಂಡು ಅದನ್ನು ಟ್ರೈನಿಂಗ್ ಡೇಟಾ ಅಂತ ಕರಿತೀನಿ. ಸೊ ನೆಕ್ಸ್ಟ್ ಟೈಮ್ ಅವನು ಪರ್ಫಾರ್ಮ್ ಮಾಡ್ಬೋದಾ ಇಲ್ವಾ ಅಂತ ಆ ಡೇಟಾ ಎತ್ಕೊಂಡು ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಸೊ ಅದು ಟ್ರೈನಿಂಗ್ ಡೇಟಾ ಅಂದರೆ ಮಿಷಿನ್ಗೆ ಕಲಿಸೋ ಮುಖಾಂತರ ವಿ ಆರ್ ಟ್ರೈನ್ ಟು ಗಿವ್ ಪ್ರೆಡಿಕ್ಷನ್ಸ್. ಸೊ ಅದನ್ನು ಡೆಫಿನೇಷನಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಟ್ರೈನಿಂಗ್ ಡೇಟಾ ಅಂದರೆ ಏನು? ಟ್ರೈನಿಂಗ್ ಡೇಟಾ ಇಸ್ ದ ಡೇಟಾ ಸೆಟ್ ಫ್ರಮ್ ವಿಚ್ ಮಿಷಿನ್ಸ್ ಲರ್ನ್ ಫ್ರಮ್. ಸೊ ಇಲ್ಲಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮಿಷಿನ್ಗೆ ಯಾವ ಡೇಟಾಯಿಂದ ನೀವು ಕಲಿಸ್ಬೇಕು ಅಂತ ಇದ್ದೀರೋ ಅದನ್ನು ಟ್ರೈನಿಂಗ್ ಡೇಟಾ ಅಂತಾರೆ. ಆಯಿತು ಸರ್, ಟ್ರೈನಿಂಗ್ ಡೇಟಾ ಗೊತ್ತಾಯಿತು. ಮತ್ತು ಟೆಸ್ಟಿಂಗ್ ಡೇಟಾ ಅಂದರೆ ಏನು? ಮಾಡೆಲ್ ಹೆಂಗೆ ಟೆಸ್ಟ್ ಮಾಡ್ತೀವಿ, ಹೆಂಗಪ್ಪ ಟೆಸ್ಟ್ ಮಾಡೋದು?
ಮಕ್ಕಳೇ ಇವಾಗ ಟ್ರೈನ್ ಮಾಡಿದ್ದೀರಾ ಮಾಡೆಲ್ನ, ಇವಾಗ ಅದು ಪ್ರೆಡಿಕ್ಷನ್ ಕೊಡಬೇಕಂದ್ರೆ ಹೆಂಗೆ ಕೊಡುತ್ತೆ? ನೀವು ಹೊಸ ಡೇಟಾ ಮೇಲೆ ಅದನ್ನು ಪ್ರೆಡಿಕ್ಷನ್ ಕೊಡೋ ಥರ ಯು ಹ್ಯಾವ್ ಟು ಟ್ರೈನ್, ಹೌದಲ್ವಾ? ಅದನ್ನು ಟೆಸ್ಟಿಂಗ್ ಡೇಟಾ ಅಂತಾರೆ, ಇವ್ಯಾಲ್ಯೂಯೇಷನ್ ಮಾಡೋದು. ಮಾಡೆಲ್ ಕ್ಲೀನಾಗೆ ನಮಗೆ ಆ್ಯಕ್ಯುರೇಟಾಗಿ ರಿಸಲ್ಟ್ ಕೊಡ್ತಿದ್ಯಾ ಕೊಡ್ತಿಲ್ವಾ ಅಂತ ಇಟ್ ಇಸ್ ಕಾಲ್ಡ್ ಟೆಸ್ಟಿಂಗ್ ಡೇಟಾ. ಇಲ್ಲಿ ನೋಡ್ಬೋದು, ಟೆಸ್ಟಿಂಗ್ ಡೇಟಾ ಇಸ್ ಯೂಸ್ ಟು ಇವ್ಯಾಲ್ಯೂಯೇಟ್ ಹೌ ವೆಲ್ ದ ಮಾಡೆಲ್ ಪರ್ಫಾರ್ಮ್ಸ್ ಆನ್ ನ್ಯೂ ಡೇಟಾ ಆ್ಯಂಡ್ ಮೇಕ್ ಆ್ಯಕ್ಯುರೇಟ್ ಪ್ರೆಡಿಕ್ಷನ್ಸ್. ಸೊ ಆ್ಯಕ್ಯುರೇಟಾಗಿ ಪ್ರೆಡಿಕ್ಷನ್ಸ್ ಹೆಂಗೆ ಕೊಡುತ್ತೆ ಅಂದರೆ, ವಿ ಆರ್ ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್. ಟ್ರೈನಿಂಗ್ ಮಾಡಾದ್ಮೇಲೆ ಅದು ಕರೆಕ್ಟಾಗಿ ಪರ್ಫಾರ್ಮ್ ಆಗ್ತಿದೆಯಾ ಇಲ್ವಾ, ಹೊಸ ಡೇಟಾ ತೊಗೊಂಡು ವಿ ಆರ್ ಅನಲೈಸಿಂಗ್. ಓಕೆ, ಸೊ ಎಕ್ಸಾಂಪಲ್ ಏನು ಸರ್ ಮಿಷಿನ್ ಲರ್ನಿಂಗ್ ಅಂದರೆ? ಪ್ರೆಡಿಕ್ಷನ್. ಇವಾಗ ನೀವು ವೆದರ್ ಫೋರ್ಕಾಸ್ಟ್ ಆ ಡೇಟಾ ಎಲ್ಲ, ಹಳೆ ಡೇಟಾ ಎಲ್ಲ ತೊಗೊಂಡು ಇವತ್ತು ಮಳೆ ಬರ್ತಾ ಇಲ್ವಾ, ದೇ ಆರ್ ಪ್ರೆಡಿಕ್ಟಿಂಗ್ ಅಲ್ವಾ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಯು ಕ್ಯಾನ್ ಸೇ ಮಿಷಿನ್ ಲರ್ನಿಂಗ್. ಆಮೇಲೆ ಇನ್ನೇನು ಹೇಳ್ಬೋದು? ಮೂವಿ ರೆಕಮೆಂಡೇಷನ್ಸ್ ಹೇಳ್ಬೋದು. ಮೂವಿ ರೆಕಮೆಂಡೇಷನ್ಸ್ ಅಂದರೆ ಹೆಂಗೆ ಸರ್? ಈಗ ನಾನು ಯಾವುದೋ ಮೂವಿಗೆ ಹೋದೆ ಲಾಸ್ಟ್ ವೀಕು, ಓಕೆನಾ? ಸೊ ನೆಕ್ಸ್ಟ್ ವೀಕ್ ಇನ್ನೊಂದು ಮೂವಿಗೆ ಹೋದೆ. ಸೊ ಅದು ಯಾವ ಜನರ್ ಆದರೂ ಇರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಯಾವ ಮೂವಿ ಕ್ಯಾಟಗರಿ ಆದರೂ ಇರ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಟೈಮು ಒಂದು ಅಪ್ಲಿಕೇಶನಲ್ಲಿ ಅದೇ ಸಜೆಸ್ಟ್ ಮಾಡುತ್ತೆ ನನಗೆ, ಈ ಮೂವಿ ನೋಡಿ ಅಂತ. ಹೆಂಗೆ ಸಜೆಸ್ಟ್ ಮಾಡ್ತಿದೆ? ನನ್ನ ಪ್ರೀವಿಯಸ್ ಡೇಟಾ ಎಲ್ಲ ತೊಗೊಂಡು, ಓಕೆ ಈ ವ್ಯಕ್ತಿಗೆ ಈ ಮೂವಿ ಇಷ್ಟ ಆಗ್ಬೋದು ಅಂತ ಇಟ್ ವಿಲ್ ಶೋ ದ ರೆಕಮೆಂಡೇಷನ್. ಸೊ ಅದು ಹೆಂಗೆ ರೆಕಮೆಂಡೇಷನ್ ಮಾಡ್ತಿದೆ ಅಂದರೆ, ಟ್ರೈನ್ ಆಗಿದೆ, ಮಾಡೆಲ್ ಟ್ರೈನ್ ಆಗಿದೆ, ನಾನು ನೋಡಿರೋ ಮೂವೀಸ್ನೇ ಯಾವ ಜನರ್, ರೊಮ್ಯಾನ್ಸಾ, ಕಾಮಿಡಿನಾ, ಥ್ರಿಲ್ಲರಾ, ಇಟ್ ವಿಲ್ ಸಿ ದ ಜನರಲ್ ಆ್ಯಂಡ್ ಇಟ್ ವಿಲ್ ಗಿವ್ ಮೀ ವಾಟ್ ಐ ನೀಡ್ ಟು ಸಿ ನೆಕ್ಸ್ಟ್. ಓಕೆ, ಅದು ನಾನು ನೋಡ್ಬೋದು, ನೋಡ್ದೇನೋ ಇರ್ಬೋದು, ಬಟ್ ಇಟ್ ಈಸ್ ಗಿವ್ ಮೀ ಸಮ್ ಡೇಟಾ. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಟ್ರೈನಿಂಗ್ ಡೇಟಾ ಅಂದರೆ ನಾವು ಸಿಸ್ಟಮ್ನ ಟ್ರೈನ್ ಮಾಡ್ತಾ ಇದ್ದೀವಿ, ಯೂಸಿಂಗ್ ಹಳೆ ಡೇಟಾ ಯೂಸ್ ಮಾಡಿ ವಿ ಆರ್ ಟ್ರೈನಿಂಗ್. ಆ್ಯಂಡ್ ಟೆಸ್ಟಿಂಗ್ ಅಂದರೆ ಮಾಡೆಲ್ನ ಇವ್ಯಾಲ್ಯೂಯೇಟ್ ಮಾಡೋದು, ಸರಿಗೆ ರಿಸಲ್ಟ್ ಕೊಡೋದಕ್ಕೆ ಹೊಸ ಡೇಟಾ ಮೇಲೆ ವಿ ಆರ್ ಇವ್ಯಾಲ್ಯೂಯೇಟಿಂಗ್. ಸೊ ಎಕ್ಸಾಮಲ್ಲಿ ಏನು ಕೇಳ್ತಾರೆ? ಎ ಐ ಡೆಫಿನೇಷನ್, ಎಮ್ ಎಲ್ ಡೆಫಿನೇಷನ್ ಕೇಳ್ತಾರೆ. ಓಕೆ, ಎ ಐ ಅಂದ್ರೇನು? ಇಟ್ ಸಿಮ್ಯುಲೇಟ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಆನ್ ಟು ಮೆಷಿನ್ಸ್ so that the machines can perform the task without human intervention. Will learn from data without programming. ನಾವು ಪ್ರೋಗ್ರಾಮ್ ಮಾಡೋ ನೆಸೆಸಿಟಿ ಇಲ್ಲ, ಹಳೆ ಡೇಟಾಯಿಂದ ದ ಕಂಪ್ಯೂಟರ್ಸ್ ವಿಲ್ ಲರ್ನ್. ಇದನ್ನು ಎಮ್ ಎಲ್ ಅಂತ ಕರಿತೀವಿ. ಓಕೆ, ಸೊ ಇದ್ರದ್ದು ಎಕ್ಸಾಂಪಲ್ಸು ಆ್ಯಂಡ್ ಡೆಫಿನೇಷನ್ಸ್ ಕಲೀರಿ. ಸೊ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸ್ ಇದೆ. 2 ಮಾರ್ಕ್ಸ್ಗೆ ದೇ ಮೇ ಆಸ್ಕ್ ದ ಡೆಫಿನೇಷನ್ ಆಫ್ ಎ ಐ ಎಮ್ ಎಲ್ ವಿತ್ ಎಕ್ಸಾಂಪಲ್ಸ್. ಓಕೆ, ಆಯಿತು, ಎಮ್ ಎಲ್ ಗೊತ್ತಾಯಿತು. ನೆಕ್ಸ್ಟ್ ಏನಿದೆ? ಎ ಐ ಇನ್ನೊಂದು ಸಬ್ ಬ್ರಾಂಚ್ ಇದೆ, ಎನ್ ಎಲ್ ಪಿ ಅಂತ. ಏನು ಸರ್ ಇದು ಎನ್ ಎಲ್ ಪಿ? ಇಫ್ ಯು ಆಸ್ಕ್ ಮೀ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಏನು ಸರ್ ಇದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್? ಅಗೇನ್ ಇದು ಫುಲ್ ಫಾರ್ಮ್ಸ್ ಕಲೀರಿ, ಎಮ್ ಸಿ ಕ್ಯೂಲಿ ಕೇಳೋ ಚಾನ್ಸಸ್ ಇದೆ. ಫುಲ್ ಫಾರ್ಮ್ ಎನ್ ಎಲ್ ಪಿ ಅಂದರೆ ಏನು? ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಓಕೆನಾ? ಏನು ಸರ್ ಇದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್? ಎನ್ ಎಲ್ ಪಿ. ಎನ್ ಎಲ್ ಪಿ is a branch of AI that helps computers understand, interpret and respond to human language. ಸೊ ಈ ಎನ್ ಎಲ್ ಪಿ ಏನು ಮಾಡುತ್ತೆ? ಕಂಪ್ಯೂಟರ್ಗೆ ಹೇಳುತ್ತೆ ಹ್ಯೂಮನ್ ಲ್ಯಾಂಗ್ವೇಜ್ ಈ ಥರ ಇಟ್ ಇಸ್ ಆಸ್ಕಿಂಗ್ ಕ್ವೆಶನ್ಸ್, ನೀವು ರೆಸ್ಪಾಂಡ್ ಮಾಡಬೇಕು ಅಂತ ಇಟ್ ವಿಲ್ ಟೆಲ್ ದ ಸಿಸ್ಟಮ್ಸ್. ಓಕೆ, ಎನ್ ಎಲ್ ಪಿ ಅಂದ್ರೆ ಏನು? ಸೊ ಇಟ್ ಇಸ್ ಅ ಬ್ರಾಂಚ್ ಆಫ್ ಎ ಐ. ಅಗೇನ್ ಎಮ್ ಎಲ್ ಥರನೇ ಇಟ್ ಇಸ್ ಅ ಬ್ರಾಂಚ್ ಆಫ್ ಎ ಐ ದಟ್ ಹೆಲ್ಪ್ಸ್ ದ ಕಂಪ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೆಸ್ಪಾಂಡ್ ಟು ಹ್ಯೂಮನ್ ಲ್ಯಾಂಗ್ವೇಜ್. ನಾವು ಮಾತಾಡ್ತೀವಲ್ಲ, ನಮಗೆ ರೆಸ್ಪಾನ್ಸ್ ಬೇಕಲ್ವಾ? ಸೊ ಇಟ್ ಇಸ್ ಡನ್ ಥ್ರೂ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಆಯಿತು, ವಿಲ್ ಗೋ ಟು ಸಮ್ ಆಫ್ ದ ಎಕ್ಸಾಂಪಲ್ಸ್. ಚಾಟ್ ಬಾಟ್ಸ್ ಲೈಕ್ ಅಲೆಕ್ಸಾ, ಸಿರಿ, ಅಗೇನ್ ಇದು ಕೂಡ ಎಕ್ಸಾಂಪಲ್ಸ್ ಆಫ್ ಎನ್ ಎಲ್ ಪಿ. ಇದು ಅಲೆಕ್ಸಾ, ಸಿರಿ ನಾವು ನೋಡಿದ್ವಿ ಅಲ್ವಾ, ನಾವು ಏನು ಮಾತಾಡ್ತೀವಿ ಅದ್ರ ಮೇಲೆ ಇಟ್ ವಿಲ್ ಗಿವ್ ದ ರೆಸ್ಪಾನ್ಸ್. ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಎನ್ ಎಲ್ ಪಿ. ಇದು ಎ ಐಗೂ ಎಕ್ಸಾಂಪಲ್, ಎನ್ ಎಲ್ ಪಿಗೂ ಎಕ್ಸಾಂಪಲ್ ಹೇಳ್ಬೋದು. ಚಾಟ್ ಬಾಟ್ಸ್ ಲೈಕ್ ಅಲೆಕ್ಸಾ, ಸಿರಿ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ವಾಯ್ಸ್ ಆ್ಯಂಡ್ ರೆಸ್ಪಾನ್ಸ್ ಅಕಾರ್ಡಿಂಗ್ಲಿ. ಸೊ ನಾವೇನು ಮಾತಾಡ್ತೀವಿ ಅದ್ರ ಮೇಲೆ ಇಟ್ ವಿಲ್ ಶೋ ದ ರಿಸಲ್ಟ್ಸ್ ಅಲ್ವಾ. ಸೊ ನೀವು ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಬೇಕಂದ್ರೆ ಯು ವಿಲ್ ಗಿವ್ ವಾಯ್ಸ್ ಅಲ್ವಾ, ವಾಯ್ಸಿಂದ ಟೆಕ್ಸ್ಟ್ ಕನ್ವರ್ಟ್ ಆಗುತ್ತೆ, ಕರೆಕ್ಟಾ? ಅಂದರೆ ಸ್ಪೀಚಿಂದ ಟೆಕ್ಸ್ಟ್ ಕನ್ವರ್ಟ್ ಆಗುತ್ತೆ, ಅಥವಾ ನೀವು ಟೆಕ್ಸ್ಟಿಂದ ಸ್ಪೀಚ್ಗೂ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ ನೀವೇನಾದರೂ ಟೆಕ್ಸ್ಟ್ ಟೈಪ್ ಮಾಡಿದ್ರೆ ಗೂಗಲಲ್ಲಿ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ವಾಯ್ಸ್ ಆಲ್ಸೋ. ಅಲ್ಲಿ ಆಪ್ಷನ್ ಇದೆ. ಓಕೆ, ಸೌಂಡ್ ಬಟನ್ ಇದೆ, ಅದು ಒತ್ತಿದ್ರೆ ನೀವೇನು ಟೈಪ್ ಮಾಡಿದ್ರ ವಾಯ್ಸ್ ಮುಖಾಂತರ ವಿ ಕ್ಯಾನ್ ಹಿಯರ್ ಇಟ್. ಓಕೆ, ಸೊ ಏನಿದು ಗೂಗಲ್ ಟ್ರಾನ್ಸ್ಲೇಟ್? ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು. ಎನ್ ಎಲ್ ಪಿಗೆ ಗೂಗಲ್ ಟ್ರಾನ್ಸ್ಲೇಟ್ ಇಸ್ ಯೂಸ್ ಟು ಟ್ರಾನ್ಸ್ಲೇಟ್ ಬಿಟ್ವೀನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಹೌದಲ್ವಾ? ಸೊ ನಾನು ಯಾವುದೋ ಟೆಕ್ಸ್ಟ್ ಇಂಗ್ಲೀಷಲ್ಲಿ ಬರೆದೆ, ಬಟ್ ಐ ಕ್ಯಾನ್ ಟ್ರಾನ್ಸ್ಲೇಟ್ ದಟ್ ಇನ್ ಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಇದು ಕೂಡ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎನ್ ಎಲ್ ಪಿ. ಆಯಿತು, ಸೆಂಟಿಮೆಂಟಲ್ ಅನಾಲಿಸಿಸ್. ಏನು ಸರ್ ಇದು ಸೆಂಟಿಮೆಂಟಲ್ ಅನಾಲಿಸಿಸ್? ನೀವು ಬರೀತಿರಲ್ಲ ಸ್ಟೂಡೆಂಟ್ಸ್, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು ಎಲ್ಲ ಕಡೆ ಮೆಸೇಜಸ್ ಪೋಸ್ಟ್ ಮಾಡ್ತೀರಾ ಅಲ್ವಾ? ಸೊ ಆ ಮೆಸೇಜ್ ಪಾಸಿಟಿವಾ, ನೆಗೆಟಿವಾ, ಕರೆಕ್ಟಾಗಿದೆಯಾ ಇಲ್ವಾ ಅಂತ ಅನಾಲಿಸಿಸ್ ಮಾಡೋಕ್ಕೆ ನಾವು ಸೆಂಟಿಮೆಂಟಲ್ ಅನಾಲಿಸಿಸ್ ಅಂತ ಯೂಸ್ ಮಾಡ್ತೀವಿ. ಏನಿದು ಸೆಂಟಿಮೆಂಟಲ್ ಅನಾಲಿಸಿಸ್ ಅಂದರೆ, ಇಟ್ ವಿಲ್ ಟೆಲ್ ಯು ವೆದರ್ ಮೆಸೇಜ್ ಇಸ್ ಪಾಸಿಟಿವ್, ನೆಗೆಟಿವ್ ಅಂತ. ಹೆಂಗೆ ಸರ್ ಗೊತ್ತಾಗುತ್ತೆ ಮೆಸೇಜ್ ಪಾಸಿಟಿವಾ, ನೆಗೆಟಿವ್ ಅಂತ? ಸೊ ವಿ ವಿಲ್ ಟೇಕ್ ದ ಕಲೆಕ್ಷನ್ ಆಫ್ ಹೋಲ್ ಡೇಟಾ, ಫುಲ್ ಡೇಟಾ ಕಲೆಕ್ಷನ್ ತೊಗೊಂಡು
ಇಷ್ಟು ಪಾಸಿಟಿವ್ ಅಂತ ಅನಲೈಸ್ ಮಾಡಿ, ಇನ್ನು ಕೆಲವು ಡೇಟಾ ನೆಗೆಟಿವ್ ಅಂತ ಅನಲೈಸ್ ಮಾಡ್ತೀವಿ. ಸೊ ನೀವು ನ್ಯೂ ವರ್ಡ್ಸ್ ಏನಾದರೂ ಬೈದರೆ, ಯಾರಿಗಾದ್ರೂ ಬೈದರೆ ಅಥವಾ ಯಾರಿಗಾದ್ರೂ ಹೊಗಳಿದ್ರೆ, ಸೊ ಆ ಸೆಂಟಿಮೆಂಟಲ್ ಅನಲೈಸಿಂದ ಇಟ್ ವಿಲ್ ಟೆಲ್ ಇದು ಪಾಸಿಟಿವ್, ಇದು ನೆಗೆಟಿವ್ ಅಂತ ಹೇಳುತ್ತೆ. ಓಕೆನಾ? ಸೊ ಇದು ಕೂಡ ಒಂದು ಎಕ್ಸಾಂಪಲ್ ಆಫ್ NLP. ಆಯಿತು. ಏನೇನು ಎಕ್ಸಾಂಪಲ್ಸ್ ಇದೆ? ಎನ್ NLP ಸಿಸ್ಟಮ್ ಕ್ಯಾನ್ ಪರ್ಫಾರ್ಮ್ ಟೆಕ್ಸ್ಟ್ ಟು ಸ್ಪೀಚ್, ಸ್ಪೀಚ್ ಟು ಟೆಕ್ಸ್ಟ್ ಕನ್ವರ್ಷನ್. ನಾನು ಹೇಳೋದಲ್ಲ, ಸೊ ನಾವು ಸ್ಪೀಚ್ ನಾವೇನಾದ್ರು ಮಾತಾಡಿದ್ರೆ ಥ್ರೂ ಗೂಗಲ್ ಟ್ರಾನ್ಸ್ಲೇಟ್ ಅದು ನಿಮಗೆ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಸೊ ಗೂಗಲ್ ವಾಯ್ಸು, ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲ, ಗೂಗಲ್ ವಾಯ್ಸಿಂದ ನಾವೇನಾದ್ರು ಮಾತಾಡಿದ್ರೆ ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ಟೆಕ್ಸ್ಟ್. ಸೊ ಟೆಕ್ಸ್ಟ್ ಏನಾದರೂ ಟೈಪ್ ಮಾಡಿದ್ರೆ ಗೂಗಲಲ್ಲಿ ಸರ್ಚ್ ಬಾಕ್ಸಲ್ಲಿ ಏನಾದರೂ ಟೈಪ್ ಮಾಡ್ತೀವಲ್ವ, ಹಾಯ್ ಹಲೋ ಅಂತ, ಅದನ್ನು ಗೂಗಲ್ ವಾಯ್ಸಿಂದ ಕೂಡ ಹೇಳಿಸ್ಬೋದು. ಓಕೆ, ಯು ಕ್ಯಾನ್ ಟ್ರೈ ಇಟ್ ಆನ್ google.com. ಅಲ್ಲೇ ವಾಯ್ಸ್ ಬಟನ್ ಇದೆ, ನೀವೇನು ಟೈಪ್ ಮಾಡಿದ್ರೆ ಯು ಕ್ಯಾನ್ ಪ್ರೆಸ್ ದಟ್ ಆ್ಯಂಡ್ ವಾಯ್ಸ್ ಬರುತ್ತೆ. ಸೊ ಈ ಸ್ಪೀಚಿಂದ ಟೆಕ್ಸ್ಟ್ ಕನ್ವರ್ಟ್ ಮಾಡೋದು, ಟೆಕ್ಸ್ಟಿಂದ ಮತ್ತೆ ಸ್ಪೀಚ್ ಕನ್ವರ್ಟ್ ಮಾಡೋದು. ಆಮೇಲೆ ಪ್ರೆಡಿಕ್ಟಿವ್ ಟೈಪಿಂಗ್ ಅಂತ ಇದೆ. ಏನಿದು ಪ್ರೆಡಿಕ್ಟಿವ್ ಟೈಪಿಂಗ್? ಸೊ ನೀವು ಸರ್ಚ್ ಬಾಕ್ಸಲ್ಲಿ ಏನೋ ಟೈಪ್ ಮಾಡ್ತಾ ಇದ್ದೀರಾ, ಓಕೆ, ಯಾವುದೋ ಮೂವಿ ಟೈಪ್ ಮಾಡ್ತಿದ್ದೀರಾ, ನಿಮ್ಗೆ ಇಷ್ಟ ಆಯಿತು, ಅಥವಾ RCB ನಿಮ್ಗೆ ಇಷ್ಟ ಅಲ್ವಾ ಎಲ್ರಿಗೂ, ಸೊ RC ಅಂತ ಟೈಪ್ ಮಾಡ್ತೀರಾ. ನೆಕ್ಸ್ಟ್ ಕ್ಯಾರೆಕ್ಟರ್ B ಅಂತಲೇ ಹೆಂಗೆ ಬರುತ್ತೆ? ಪ್ರೆಡಿಕ್ಟಿವ್ ಟೈಪಿಂಗ್. ಇದನ್ನು NLP ಎಕ್ಸಾಂಪಲ್ ಅಂತ ಹೇಳ್ತೀವಿ. ಓಕೆ, ಅಥವಾ ರಾಯಲ್ ಚಾಲೆಂಜರ್ಸ್ ಅಂತ ಓದ್ತೀರಾ. ನೆಕ್ಸ್ಟ್ ಬ್ಯಾಂಗ್ಳೂರೇ ಏನಕ್ಕೆ ಬರುತ್ತೆ? ಅಗೇನ್ ಇಟ್ ಈಸ್ ಎಕ್ಸಾಂಪಲ್ ಆಫ್ NLP. ನೆಕ್ಸ್ಟ್ ಕ್ಯಾರೆಕ್ಟರ್ ಏನು ಬರ್ಬೋದು ಅಂತ NLP ಮೆಷಿನ್ ಇಸ್ ಪ್ರೆಡಿಕ್ಟಿಂಗ್. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. AI ಮತ್ತು AI ಸಬ್ ಬ್ರಾಂಚಸ್ ಯಾವ್ದ್ಯಾವ್ದಿದೆ? ML ಆ್ಯಂಡ್ NLP. NLP ಅಂದ್ರೇನು? ಸೊ ಇಟ್ ಈಸ್ ಅ ಬ್ರಾಂಚ್ ಆಫ್ AI ದಟ್ ಹೆಲ್ಪ್ಸ್ ದ ಕಂಪ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಲ್ಯಾಂಗ್ವೇಜ್ ಆ್ಯಂಡ್ ರೆಸ್ಪಾಂಡ್ ಟು ಇಟ್. ನಾವು ಏನು ಮಾತಾಡ್ತೀವಿ, ಇಟ್ ವಿಲ್ ಮೇಕ್ ದ ಸಿಸ್ಟಮ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ NLP ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಒಂದು ಚಿಕ್ಕ ಡಯಾಗ್ರಾಮ್ ಇದೆ, ಗೂಗಲ್ ಟ್ರಾನ್ಸ್ಲೇಟ್ ಗೊತ್ತಿರ್ಬೋದು. ಸೊ ಥ್ರೂ ದಟ್ ವಿ ಆರ್ ಗಿವಿಂಗ್ ದ ವಾಯ್ಸ್ ಇನ್ಪುಟ್. ಹೌದಲ್ವಾ? ಸೊ ಇದೆಲ್ಲ ಎಕ್ಸಾಂಪಲ್ ಆಫ್ ಯು ಕ್ಯಾನ್ ಸೇ NLP. ಓಕೆ, ಫುಲ್ ಫಾರ್ಮ್ಸ್ ತಿಳ್ಕೊಳ್ಳಿ, ಡೆಫಿನೇಷನ್ ತಿಳ್ಕೊಳ್ಳಿ, ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ. ಸೊ ಏನು ತಿಳ್ಕೊಬೇಕು? ಫುಲ್ ಫಾರ್ಮ್ಸ್ 1 ಮಾರ್ಕ್ ಕೇಳ್ತಾರೆ, ಡೆಫಿನೇಷನ್ ತಿಳ್ಕೊಳ್ಳಿ, ಎಕ್ಸಾಂಪಲ್ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್ ತಿಳ್ಕೊಂಡ್ರೆ ಸಾಕು. ಸೊ ಇದೇ ಡೆಫಿನೇಷನ್. ಇಟ್ ಈಸ್ ಅ ಬ್ರಾಂಚ್ ಆಫ್ AI ದಟ್ ಹೆಲ್ಪ್ಸ್ ಕಂಪ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೆಸ್ಪಾಂಡ್ ಟು ಹ್ಯೂಮನ್ ಲ್ಯಾಂಗ್ವೇಜ್. ಹ್ಯೂಮನ್ ಲ್ಯಾಂಗ್ವೇಜ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದೇ ಒಂದು ರೆಸ್ಪಾಂಡ್ ಮಾಡೋದು, ಅಥವಾ ಇಟ್ ವಿಲ್ ಸರ್ಚ್ ಸಮ್ ಡೇಟಾ. ಇದನ್ನೆಲ್ಲ NLP ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಮರ್ಸಿವ್ ಎಕ್ಸ್ಪೀರಿಯನ್ಸಸ್. ಇದು ಕೂಡ AI ಅಂಡರೇ ಬರುತ್ತೆ. ಏನಿದು ಇಮರ್ಸಿವ್ ಎಕ್ಸ್ಪೀರಿಯನ್ಸಸ್? ಸೊ ನೋಡೋಣ. ಇಮರ್ಸಿವ್ ಎಕ್ಸ್ಪೀರಿಯನ್ಸಸ್ ಮೀನ್ಸ್ ಎಂಗೇಜಿಂಗ್ ಯೂಸರ್ಸ್ ಡೀಪ್ಲಿ ಸೊ ದಟ್ ದೇ ಫೀಲ್ ದೇರ್ ಪಾರ್ಟ್ ಆಫ್ ಡಿಜಿಟಲ್ ಆರ್ ವರ್ಚುವಲ್ ಎನ್ವಿರಾನ್ಮೆಂಟ್. ಅಂದರೆ ನೀವು ಎಂಗೇಜ್ ಮಾಡೋದು ಯೂಸರ್ಸ್ನ. ಇವಾಗ ಗೇಮ್ ಆಡ್ತಾ ಇರ್ತೀರಾ, ಅವ್ರು ಗೇಮ್ ಆಡೋರು ಅದೇ ವರ್ಲ್ಡ್ ಹೊಟ್ಟೋಗ್ತಾರೆ ಅಲ್ವಾ? ಸೊ ಯೂಸರ್ಸ್ನ ಡೀಪಾಗಿ ಎಂಗೇಜ್ ಮಾಡೋದು ಥ್ರೂ ದ ಡಿಜಿಟಲ್ ಎನ್ವಿರಾನ್ಮೆಂಟ್. ಇದನ್ನು ಏನಂತ ಕರಿತೀವಿ? ಇಮರ್ಸಿವ್ ಎಕ್ಸ್ಪೀರಿಯನ್ಸಸ್ ಅಂತ ಕರಿತೀವಿ. ಸೊ ಹೆಂಗೆ ಸರ್ ಇದು ಇಮರ್ಸಿವ್ ಎಕ್ಸ್ಪೀರಿಯನ್ಸಸ್ ಹೆಂಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು ಅಂದರೆ ಥ್ರೂ 2 ಟೆಕ್ನಾಲಜೀಸ್. ಇಟ್ ಕ್ಯಾನ್ ಬಿ ಅಚೀವ್ಡ್ ಯೂಸಿಂಗ್ ವರ್ಚುವಲ್ ರಿಯಾಲಿಟಿ ಆ್ಯಂಡ್ ಆಗ್ಮೆಂಟೆಡ್ ರಿಯಾಲಿಟಿ. ಸೊ ಇಲ್ಲಿ ಇಮರ್ಸಿವ್ ಎಕ್ಸ್ಪೀರಿಯನ್ಸಸ್ ನೀವು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಡಿಜಿಟಲ್ ಎನ್ವಿರಾನ್ಮೆಂಟ್ ಅಂದರೆ ಯೂಸಿಂಗ್ 2 ಟೆಕ್ನಾಲಜೀಸ್. ಯಾವ್ದು? ವರ್ಚುವಲ್ ರಿಯಾಲಿಟಿ ಅಂತಿದೆ, ಆಗ್ಮೆಂಟೆಡ್ ರಿಯಾಲಿಟಿ ಅಂತಿದೆ. ಏನಿದು ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ? ವಿ ವಿಲ್ ಸಿ. Virtual reality creates completely digital world that simulates real life environments through the use of VR headsets. ಸೊ ಕೆಲವ್ರು ಗೇಮ್ ಆಡ್ಬೋದು ಇಲ್ಲಿ. VR ಹೆಡ್ಸೆಟ್ ಹಾಕೊಂಡು ಗೇಮ್ ಆಡಿದ್ರೆ ಏನಾಗುತ್ತೆ? ಸೊ ನೀವು ಕಂಪ್ಲೀಟ್ಲಿ ಒಂದು ಡಿಜಿಟಲ್ ವರ್ಲ್ಡಲ್ಲಿ ಇರ್ತೀರಾ. ಆ ಡಿಜಿಟಲ್ ವರ್ಲ್ಡ್ ಜೊತೆನೇ ಇಂಟ್ರ್ಯಾಕ್ಟ್ ಮಾಡ್ತೀರಾ ಇವಾಗ. ಹೌದಾ? ಸೊ ನಿಮಗೆ ಫಿಸಿಕಲ್ ವರ್ಲ್ಡ್, ನಮ್ಮ ರಿಯಲ್ ವರ್ಲ್ಡ್ ಗೊತ್ತಾಗಲ್ಲ. ಥ್ರೂ ದ VR ಹೆಡ್ಸೆಟ್ ನೀವು ರಿಯಲ್ ಆಗಿ ಗೇಮ್ ಆಡೋ ಥರ ಡಿಜಿಟಲ್ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಆ ಡಿಜಿಟಲ್ ವರ್ಲ್ಡಲ್ಲಿ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ದ ಆಬ್ಜೆಕ್ಟ್ಸ್. ಆ ಡಿಜಿಟಲ್ ವರ್ಲ್ಡ್ ಜೊತೆ ನೀವು ಆಬ್ಜೆಕ್ಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತೀರಾ. ಯು ಆರ್ ಎಕ್ಸ್ಪ್ಲೋರಿಂಗ್ ದಟ್ ಡೀಪ್ಲಿ. ಇದನ್ನು ಏನಂತ ಕರಿತೀವಿ? ವರ್ಚುವಲ್ ರಿಯಾಲಿಟಿ ಅಥವಾ VR ಅಂತ ಕರಿತೀವಿ. ಅಗೇನ್, ಸೊ ಫುಲ್ ಫಾರ್ಮ್ಸ್ ತಿಳ್ಕೊಳ್ಳಿ. VR ಮೀನ್ಸ್ ವರ್ಚುವಲ್ ರಿಯಾಲಿಟಿ. 1 ಮಾರ್ಕ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಆಗ್ಮೆಂಟೆಡ್ ರಿಯಾಲಿಟಿ ಆಲ್ಸೋ AR ಅಂತ ಕರಿತೀವಿ. ಓಕೆ, ವರ್ಚುವಲ್ ರಿಯಾಲಿಟಿ ಅರ್ಥ ಇದೆ ಅಂತ ಭಾವಿಸ್ತೀನಿ. ಡೆಫಿನೇಷನ್ ಏನು? ಸೊ ವರ್ಚುವಲ್ ರಿಯಾಲಿಟಿ ಗೊತ್ತಾಯ್ತಲ್ವಾ? ಇಟ್ ಕ್ರಿಯೇಟ್ಸ್ ಅ ಡಿಜಿಟಲ್ ಆರ್ ವರ್ಚುವಲ್ ವರ್ಲ್ಡ್ ದಟ್ ಸಿಮ್ಯುಲೇಟ್ಸ್ ರಿಯಲ್ ಲೈಫ್ ಎನ್ವಿರಾನ್ಮೆಂಟ್ಸ್ ಥ್ರೂ ದ ಯೂಸ್ ಆಫ್ VR ಹೆಡ್ಸೆಟ್. ಸೊ ಈ VR ಹೆಡ್ಸೆಟ್ ಯೂಸ್ ಮಾಡಿ ಅವ್ರು ಕ್ರಿಯೇಟಿಂಗ್ ಅ ಕಂಪ್ಲೀಟ್ಲಿ ವರ್ಚುವಲ್ ವರ್ಲ್ಡ್ ಆ್ಯಂಡ್ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ದೋಸ್ ಆಬ್ಜೆಕ್ಟ್ಸ್. ಆ ಆಬ್ಜೆಕ್ಟ್ಸ್ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ತಾ ಇರಾ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. The user can interact with and explore that environment by getting immersed in it while interacting with the objects. ಹೌದಲ್ವಾ? ಸೊ ಇವಾಗ ನೀವೇನೋ ಗೇಮ್ ಆಡ್ತಿದ್ರೆ ಆ ಡಿಜಿಟಲ್ ವರ್ಲ್ಡಲ್ಲೇ ನಿಮ್ಮನ್ನು ಬಿಟ್ಟರೆ ಆ ಡಿಜಿಟಲ್ ವರ್ಲ್ಡಲ್ಲಿರೋ ಆಬ್ಜೆಕ್ಟ್ಸ್ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ತೀರಾ ಇವಾಗ. ಸೊ ಅಲ್ಲಿ ಏನೋ ಶೂಟಿಂಗ್ ಗೇಮ್ ಮಾಡ್ತಿದ್ರೆ ಅಲ್ಲಿ ಗನ್ ಯೂಸ್ ಮಾಡ್ತೀರಾ. ಸೊ ಅಲ್ಲೇ ಆ ವರ್ಲ್ಡಲ್ಲೇ ಇಮರ್ಸ್ ಆಗಿರ್ತೀರಾ. ಹೌದಾ? ಸೊ ಇದಕ್ಕೆ ಯಾವ್ದಾದ್ರು ಎಕ್ಸಾಂಪಲ್ ಇಲ್ವಾ ಸರ್ ಅಂದರೆ ಗೂಗಲ್ ಅರ್ತ್ ಇದೆ. ಸೊ ಯಾರ್ಯಾರು ಎಕ್ಸ್ಪ್ಲೋರ್ ಮಾಡಿದಾರಾ ಗೂಗಲ್ ಅರ್ತ್? ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಗೂಗಲ್ ಅರ್ತ್ ಅಂದರೆ ಏನು? ಸೊ ಗೂಗಲ್ ಅರ್ತ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವರ್ಚುವಲ್ ರಿಯಾಲಿಟಿ. ಇಟ್ ಇಸ್ ಅ ಡಿಜಿಟಲ್ ವರ್ಲ್ಡ್. ಸೊ ಆ ಆ್ಯಪ್ ನೀವು ಡೌನ್ಲೋಡ್ ಮಾಡಿದ್ರೆ
ಆ ಲೊಕೇಶನ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಯಾವ ಲೊಕೇಶನಲ್ಲಿ ಏನಿದೆ, ಆ ಲೊಕೇಶನ್ ಸರಿ ಇದೆಯಾ ಇಲ್ವಾ, ಯು ಕ್ಯಾನ್ ಟಚ್ ದಟ್ ಲೊಕೇಶನ್. ಸೊ ಅದನ್ನು ಓಪನ್ ಮಾಡಿ ನೀವು ಆ ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಆ ಆಬ್ಜೆಕ್ಟ್ಸ್ ಜೊತೆ ಇಂಟ್ರಾಕ್ಟ್ ಆಗ್ಬೋದು. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವರ್ಚುವಲ್ ರಿಯಾಲಿಟಿ. ಇದು ಕಂಪ್ಲೀಟ್ಲಿ ಡಿಜಿಟಲ್ ವರ್ಲ್ಡ್. ಸೊ ನೀವು ಆ ಆಬ್ಜೆಕ್ಟ್ಸ್ ಜೊತೆ ಇವಾಗ ಇಂಟ್ರಾಕ್ಟ್ ಮಾಡ್ತಾ ಇರಾ. ಯಾವ ಆಬ್ಜೆಕ್ಟ್ಸು? ವರ್ಚುವಲ್ ವರ್ಲ್ಡ್ ಅಥವಾ ಡಿಜಿಟಲ್ ವರ್ಲ್ಡಲ್ಲಿರೋ ಆಬ್ಜೆಕ್ಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರಾ. ಸೊ ಇದನ್ನೇನಂತ ಕರೀತಾರೆ? ವರ್ಚುವಲ್ ರಿಯಾಲಿಟಿ. ಸೊ ಎಕ್ಸಾಂಪಲ್ಸ್ include Google Earth, gaming. So gaming ಅಲ್ಲಿ ಕೂಡ, ಸೊ ವೆನ್ ಯು ಆರ್ ಇನ್ ಸಮ್ ಗೇಮ್ ಯೂಸಿಂಗ್ VR ಹೆಡ್ಸೆಟ್, ನೀವು ಆ ಆಬ್ಜೆಕ್ಟ್ಸ್ ಜೊತೆ ಸ್ಟಾರ್ಟ್ ಮಾಡ್ತೀರಾ ಇಂಟ್ರಾಕ್ಟ್ ಮಾಡೋಕ್ಕೆ, ಹೌದಾ? ಸೊ ಇಲ್ಲಿ ರಿಯಲ್ ವರ್ಲ್ಡ್ ಇರಲ್ಲ. ಅಂದರೆ ಇವಾಗ ನಾನು ನೀವು ಮಾತಾಡ್ತಿದ್ದೀವಲ್ಲ, ಸೊ ಈ ರಿಯಲ್ ವರ್ಲ್ಡ್ ಇರಲ್ಲ. ಇಟ್ ವಿಲ್ ಬಿ ಸಮ್ ಡಿಜಿಟಲ್ ವರ್ಲ್ಡ್ ಜೊತೆ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ಆಬ್ಜೆಕ್ಟ್ಸ್. ಇದನ್ನು VR ಅಂತ ಕರಿತೀವಿ. ಆಯಿತು ಸರ್, ಅರ್ಥ ಆಯಿತು VR ಅಂದರೆ. ನೆಕ್ಸ್ಟ್ AR ಅಂದರೆ ಏನು? ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ಏನು? ಸ್ಟೂಡೆಂಟ್ಸ್, ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ನಾವು ಡಿಜಿಟಲ್ ವರ್ಲ್ಡ್ ಕ್ರಿಯೇಟ್ ಮಾಡಿದ್ವಲ್ಲ VR ಅಲ್ಲಿ, ಆ ಥರ ಅಲ್ಲ. ನಾವೇ ಡಿಜಿಟಲ್ ಆಬ್ಜೆಕ್ಟ್ಸ್ನ ನಮ್ಮ ರಿಯಲ್ ಲೈಫ್ ಎನ್ವೈರ್ಮೆಂಟ್ಗೆ ತಂದರೆ ಅದನ್ನು AR ಅಂತ ಕರಿತೀವಿ, ಅಥವಾ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಕರಿತೀವಿ. ಯಾವುದಾದ್ರು ಎಕ್ಸಾಂಪಲ್ ಕೊಡಿ ಸರ್, ಗೊತ್ತಾಗ್ತಿಲ್ಲ. ಸೊ ಎಕ್ಸಾಂಪಲ್ಸ್ ಅಂದರೆ, ಇವಾಗ ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ನೀವಲ್ವಾ? ಸೊ ಹೇಳೋದು ಬೇಡ, ಎಲ್ಲರೂ ಯೂಸ್ ಮಾಡ್ತೀರಾ. ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ಹಾಕ್ತೀರಾ ಅಲ್ವಾ? ಸೊ ಏನೋ ಡಿಸೈನ್ ಹಾಕ್ತೀರಾ, ಅದೇನೋ ಡಿಸೈನ್ ಏನದು? ಸೊ ಯು ಆರ್ ಆ್ಯಡಿಂಗ್ ದ ಡಿಜಿಟಲ್ ಕಾಂಪೋನೆಂಟ್ ಟು ದ ರಿಯಲ್ ವರ್ಲ್ಡ್, ಹೌದಲ್ವಾ? ನಿಮ್ಮ ಫೋಟೋಗೆ ಫಿಲ್ಟರ್ಸ್ ಹಾಕ್ತೀರಾ, ಕಲರ್ ಹಾಕ್ತೀರಾ, ಏನೋ ಒಂದು ಗ್ಲಾಸಸ್ ಹಾಕೊತೀರಾ. ಆ್ಯಂಡ್ ಲೆನ್ಸ್ ಕಾರ್ಟ್ ಹೇಳ್ಬೋದಲ್ವಾ? ಲೆನ್ಸ್ ಕಾರ್ಟ್ ನೋಡಿರಾ ಎಲ್ಲರೂ? ಲೆನ್ಸ್ ಕಾರ್ಟ್ ಆ್ಯಪ್ ಇನ್ಸ್ಟಾಲ್ ಮಾಡಿ. ಸೊ ನೀವು ಅಲ್ಲಿ ನಿಮ್ಮ ಫೇಸ್ ಕೊಟ್ಟರೆ, ಇಫ್ ಯು ಟೇಕ್ ದ ಪಿಕ್ಚರ್ ಆಫ್ ಯುವರ್ ಫೇಸ್, ಅದು ಯಾವ ಗ್ಲಾಸ್ ಮ್ಯಾಚ್ ಆಗುತ್ತೆ ಅಂತ ಡಿಜಿಟಲ್ ಆಬ್ಜೆಕ್ಟ್ ಅಲ್ವಾ ಅದು? ಡಿಜಿಟಲ್ ಆಗಿ ನಿಮಗೆ ಗ್ಲಾಸ್ ಹಾಕ್ತಾರೆ ಅದರಲ್ಲಿ. ಸೊ ಯು ಆರ್ ಆ್ಯಡಿಂಗ್ ದ ಡಿಜಿಟಲ್ ಆಬ್ಜೆಕ್ಟ್ ಟು ದ ರಿಯಲ್ ವರ್ಲ್ಡ್. ನೀವು ಪೂರ್ತಿ ಡಿಜಿಟಲ್ ವರ್ಲ್ಡ್ ಕ್ರಿಯೇಟ್ ಮಾಡ್ತಿಲ್ಲ AR ಅಲ್ಲಿ. ಸೊ ಏನು ಮಾಡ್ತಾಯಿರಾ? ಡಿಜಿಟಲ್ ಆಬ್ಜೆಕ್ಟ್ನೇ ರಿಯಲ್ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ. ಮತ್ತು VR ಅಂದರೆ ಏನು ಸರ್? VR ಅಂದರೆ ನೀವು ಪೂರ್ತಿ ಡಿಜಿಟಲ್ ವರ್ಲ್ಡೇ ಕ್ರಿಯೇಟ್ ಮಾಡ್ತಿದ್ದೀರಾ. ಸೊ ನೀವು ಆ ಡಿಜಿಟಲ್ ವರ್ಲ್ಡಲ್ಲಿ ಇಮೆರ್ಸ್ ಆಗಿದ್ದೀರಾ ಇವಾಗ, ಅಂದರೆ ಡಿಜಿಟಲ್ ವರ್ಲ್ಡ್ಗೆ ಹೋಗಿ ಮುಳುಗಿದ್ದೀರಾ ಇವಾಗ. ಆ ಆಬ್ಜೆಕ್ಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದೀರಾ, ಅದು VR. ಮತ್ತು AR ಅಂದರೆ ಏನು ಸರ್? ಅಂದರೆ ನಮ್ಮ ರಿಯಲ್ ವರ್ಲ್ಡಲ್ಲೇ ಡಿಜಿಟಲ್ ಆಬ್ಜೆಕ್ಟ್ಸ್ನ ವಿ ಆರ್ ಆ್ಯಡಿಂಗ್, ಅದನ್ನು AR ಅಂತ ಕರೀತಾರೆ. ಓಕೆ, ಸೊ AR ಅಂದರೆ ಏನು ಅಂತ ನೋಡೋಣ. ಸೊ ಇಲ್ಲಿ ಡೈಗ್ರಾಮ್ ನೋಡ್ಬೋದು. VR ಯೂಸಿಂಗ್ VR ಹೆಡ್ಸೆಟ್. ಸೊ ನೀವು ಗೇಮ್ಸ್ ಆಡಿದ್ರೆ, ಇಫ್ ಯು ಪುಟ್ ಆನ್ ದಟ್ ಹೆಡ್ಸೆಟ್, ನೀವು ಗೇಮಿಂಗ್ ಎನ್ವೈರ್ಮೆಂಟ್ ಒಂದು ಡಿಜಿಟಲ್ ವರ್ಲ್ಡಲ್ಲೇ ಎಂಟರ್ ಆಗೋ ಥರ ಯು ವಿಲ್ ಬಿ, ಆ್ಯಂಡ್ ಯು ವಿಲ್ ಇಂಟ್ರಾಕ್ಟ್ ಓನ್ಲಿ ವಿತ್ ದೋಸ್ ಆಬ್ಜೆಕ್ಟ್ಸ್. ನಾವು ಅದು VR ಎಕ್ಸಾಂಪಲ್. ಓಕೆ, ಸೊ ಈಗ AR ಬಗ್ಗೆ ನೋಡೋಣ. ಏನು ಸರ್ ಇದು AR? ಸಿ, ಆಗ್ಮೆಂಟೆಡ್ ರಿಯಾಲಿಟಿ ಆಡ್ಸ್ ಡಿಜಿಟಲ್ ಆಬ್ಜೆಕ್ಟ್ಸ್ ಟು ದ ರಿಯಲ್ ವರ್ಲ್ಡ್. ನಾವು ಡಿಜಿಟಲ್ ವರ್ಲ್ಡ್ಗೆ ಹೋಗಲ್ಲ, ಡಿಜಿಟಲ್ ಆಬ್ಜೆಕ್ಟ್ನೇ ಇಲ್ಲಿ ರಿಯಲ್ ವರ್ಲ್ಡ್ಗೆ ತರ್ತೀವಿ. ಅದನ್ನೇನಂತ ಕರೀತಾರೆ? AR. ಓಕೆ, ಇಟ್ ಸೂಪರ್ ಇಂಪೋಸಸ್ ಕಂಪ್ಯೂಟರ್ ಜನರೇಟೆಡ್ ಇನ್ಫಾರ್ಮೇಷನ್ ಆನ್ ಟು ದ ಫಿಸಿಕಲ್ ವರ್ಲ್ಡ್. ಸೊ ಡಿಜಿಟಲ್ ಡೇಟಾನೇ ನಾವು ಫಿಸಿಕಲ್ ವರ್ಲ್ಡ್ಗೆ ತರ್ತೀವಿ. ಆಯಿತು, ಇಲ್ಲಿ ಏನು ಡಿಫ್ರೆನ್ಸು ARಗೆ VRಗೆ ಅಂದರೆ, ಸೊ VR ಅಲ್ಲಿ ನಮ್ಮ ರಿಯಲ್ ವರ್ಲ್ಡ್ ಗೊತ್ತಾಗಲ್ಲ ಅಲ್ವಾ? ಫುಲ್ಲಿ ನಾವು ವರ್ಚುವಲ್ ಅಥವಾ ಡಿಜಿಟಲ್ ವರ್ಲ್ಡಲ್ಲಿ ಇಮರ್ಸ್ ಆಗಿಬಿಡ್ತೀವಿ, ಅಥವಾ ನಾವು ತೊಡ್ಕೊಂಡ್ಬಿಡ್ತೀವಿ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಡಿಜಿಟಲ್ ಆಬ್ಜೆಕ್ಟೇ ನಮ್ಮ ರಿಯಲ್ ವರ್ಲ್ಡ್ಗೆ ಬರುವಾಗ ಇಲ್ಲಿ ಡಿಜಿಟಲ್ ಆಬ್ಜೆಕ್ಟು ಇರುತ್ತೆ, ರಿಯಲ್ ವರ್ಲ್ಡ್ ಆಬ್ಜೆಕ್ಟು ಇರುತ್ತೆ, ಹೌದಾ? ಸೊ ಇಲ್ಲಿ ನೋಡ್ಬೋದು, ಇಟ್ ಬ್ಲೆಂಡ್ಸ್ ವರ್ಚುವಲ್ ಆ್ಯಂಡ್ ರಿಯಲ್ ಎನ್ವಿರಾನ್ಮೆಂಟ್ಸ್ ಟುಗೆದರ್. ಇಲ್ಲಿ ಡಿಜಿಟಲ್ ಆಬ್ಜೆಕ್ಟು ಇರುತ್ತೆ, ನಮ್ಮ ರಿಯಲ್ ಟೈಮ್ ಆಬ್ಜೆಕ್ಟ್ಸು ಇರುತ್ತೆ. ಓಕೆ, ಯೂಸರ್ ಸೀಸ್ ಡಿಜಿಟಲ್ ಕಂಟೆಂಟ್ ಆನ್ ಟಾಪ್ ಆಫ್ ರಿಯಲ್ ಆಬ್ಜೆಕ್ಟ್ಸ್, ಹೌದಲ್ವಾ? ಇವ್ರು ಯಾರಾದರೂ ಲೆನ್ಸ್ ಕಾರ್ಟ್ ಯೂಸ್ ಮಾಡಿಲ್ಲ ಅಂದರೆ ಇವತ್ತು ಮಾಡಬೇಕು. ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿ, ಸೊ ನಿಮ್ಮ ಫೇಸ್ ಸ್ಕ್ಯಾನ್ ಮಾಡಿ, ಸೊ ಅಲ್ಲಿ ಗ್ಲಾಸಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಗ್ಲಾಸ್ ಇಷ್ಟನೋ ಆಟೋಮೆಟಿಕಾಗಿ ಕಣ್ಣಿಗೆ ಇನ್ಸರ್ಟ್ ಆಗುತ್ತೆ. ಸೊ ಆ ಆಟೋಮೆಟಿಕ್ ಗ್ಲಾಸ್ ಏನದು? ಅದು ಡಿಜಿಟಲ್ ಡೇಟಾ ಅಲ್ವಾ? ಸೊ ಆ ಡಿಜಿಟಲ್ ಡೇಟಾ ರಿಯಲ್ ವರ್ಲ್ಡಿಗೆ ನಿಮ್ಮ ಮಕ್ಕಕ್ಕೆ ಹಾಕ್ತಿದ್ದಾರೆ. ಸೊ ಹೆಂಗೆ ಹಾಕ್ತಿದ್ದಾರೆ? ಸೊ ಅವರು ನಿಮ್ಮ ಐ ಟೆಸ್ಟ್ ಮಾಡ್ತಾರೆ, ಆ್ಯಂಡ್ ನಿಮ್ಮ ಐ ಸೈಜ್ ನೋಡಿ ಒಂದು ಗ್ಲಾಸ್ ಹಾಕ್ತಾರೆ ಹಿಂಗೆ, ಕರೆಕ್ಟಾ? ಸೊ ಅದನ್ನು ಏನಂತ ಕರಿತೀವಿ? ಎಕ್ಸಾಂಪಲ್ ಆಫ್ ಆಗ್ಮೆಂಟೆಡ್ ರಿಯಾಲಿಟಿ. ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ನೋಡಿದ್ದೀರಾ ಅಲ್ವಾ? ಸೊ ಏನೋ ಒಂದು ಡಿಸೈನ್ ಹಾಕ್ತೀರಾ ನಿಮ್ಮ ಮಕ್ಕಕ್ಕೆ, ಅಥವಾ ಸಮ್ ಡಿಸೈನ್ ಅವ್ರ ಆಬ್ಜೆಕ್ಟ್ ಹಾಕ್ತೀರಾ. ಸೊ ಅದು ಡಿಜಿಟಲ್ ಡೇಟಾ ಯು ಆರ್ ಆ್ಯಡಿಂಗ್ ಇನ್ ಫಿಸಿಕಲ್ ವರ್ಲ್ಡ್. ಈ ವರ್ಲ್ಡ್ಗೆ ಡಿಜಿಟಲ್ ಡೇಟಾ ಹಾಕ್ತಿದ್ದೀರಾ. ಇಟ್ ಈಸ್ ಎಕ್ಸಾಂಪಲ್ ಆಫ್ ಆಗ್ಮೆಂಟೆಡ್ ರಿಯಾಲಿಟಿ. ಓಕೆ, ಸೊ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ಇನ್ಕ್ಲೂಡ್ Instagram filters, Google Lens which scans real world objects and gives information instantly. Google Lens ಕೂಡ ಒಂದು ಎಕ್ಸಾಂಪಲು. ಏನು ಸರ್ ಇದು Google Lens? ಸೊ Google Lens ಅಂತ ಒಂದು ಆ್ಯಪ್ ಇದೆ. ನೀವು ಸ್ಮಾರ್ಟ್ ಫೋನಲ್ಲಿ ಓಪನ್ ಮಾಡಿ, ಏನಾದರೂ ಒಂದು ಇಮೇಜ್ ಕ್ಲಿಕ್ ಮಾಡಿ, ಅದರಲ್ಲಿ ಅದು ಹೋಗಿ ಆ ಇನ್ಫಾರ್ಮೇಷನ್ ನಿಮಗೆ ತೋರಿಸುತ್ತೆ, ರಿಯಲ್ ವರ್ಲ್ಡ್ ಡೇಟಾ ತೋರಿಸುತ್ತೆ. ನೀವೇನು ಇಮೇಜ್ ಸ್ಕ್ಯಾನ್ ಮಾಡಿದ್ದೀರಾ ಅಥವಾ ಫೋಟೋ ಹೊಡೆದಿದ್ದೀರಾ, ಆ ಇಮೇಜ್ದು ಇನ್ಫಾರ್ಮೇಷನ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಆಗ್ಮೆಂಟೆಡ್ ರಿಯಾಲಿಟಿ. ಗೂಗಲ್ ಲೆನ್ಸ್ ಅರ್ಥ ಆಗಿಲ್ಲ ಅಂದರೆ Instagram ಫಿಲ್ಟರ್ಸ್ ಇದೆಯಲ್ಲ, ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಗ್ಮೆಂಟೆಡ್ ರಿಯಾಲಿಟಿ. ಯು ಆರ್ ಆ್ಯಡಿಂಗ್ ಡಿಜಿಟಲ್ ಡೇಟಾ ಟು ದ ರಿಯಲ್ ವರ್ಲ್ಡ್. ಲೆನ್ಸ್ ಕಾರ್ಟ್, ಹೌದಲ್ವಾ? ಗ್ಲಾಸಸ್ ಹಾಕ್ತಾ ಇದ್ದೀರಾ, ಡಿಜಿಟಲ್ ಡೇಟಾ ರಿಯಲ್ ವರ್ಲ್ಡ್ ಕನೆಕ್ಟ್ ಮಾಡ್ತಾ ಇದ್ದೀರಾ, ಹೌದಾ? ಸೊ ಎಕ್ಸಾಂಪಲ್ಸ್
ಸೊ ಗೂಗಲ್ ಲೆನ್ಸ್ ಎಕ್ಸಾಂಪಲ್ ತೊಗೊಂಡು ನಾನು ಗೂಗಲ್ ಲೆನ್ಸಲ್ಲಿ ನೀವೇನೋ ಒಂದು ಪಿಕ್ಚರ್ ಹೊಡೆದ್ರಿ, ಸಮ್ ಗ್ರಾಸ್ ಪಿಕ್ಚರ್ ಯು ಹ್ಯಾವ್ ಟೇಕನ್. ಸೊ ಆ ಗ್ರಾಸ್ ಪಿಕ್ಚರಿಂದ ಏನೇನು ಆಗ್ತಿದೆ, ಇಟ್ ಈಸ್ ಗಿವಿಂಗ್ ಯು ಡಿಫ್ರೆಂಟ್ ರಿಸಲ್ಟ್. ಅದೇ ಗ್ರಾಸಾ ಇಲ್ವಾ, ಇಟ್ ಈಸ್ ಅನಲೈಸಿಂಗ್. ಸೊ ಇಲ್ಲಿ ನೀವು ಈ ಪಿಕ್ಚರ್ ತೊಗೊಂಡ್ರೆ ಅದು ಸಿಸ್ಟಮ್ಗೆ ಹೋಗಿ ವೆಬ್ಗೆ ಹೋಗಿ ಸರ್ಚ್ ಮಾಡ್ತಿದೆ, ನೀವು ಸರ್ಚ್ ಮಾಡಿರೋ ಗ್ರಾಸ್ ಇದಾ ಅಂತ. ಓಕೆ, ಆರ್ ಪ್ಲಾಂಟ್, ನೀವು ಸರ್ಚ್ ಮಾಡಿರೋ ಪ್ಲಾಂಟ್ ಅದ ಅಂತ ಸರ್ಚ್ ಮಾಡ್ತಿದೆ. ಸೊ ಇದು ಆಗ್ಮೆಂಟೆಡ್ ರಿಯಾಲಿಟಿ ಅಂತೀವಿ. ಡಿಜಿಟಲ್ ಆಬ್ಜೆಕ್ಟ್ಸ್ನ ಫಿಸಿಕಲ್ ವರ್ಲ್ಡ್ಗೆ ತರೋದನ್ನ ಆಗ್ಮೆಂಟೆಡ್ ರಿಯಾಲಿಟಿ. ವರ್ಚುವಲ್ ರಿಯಾಲಿಟಿ ಅಂದರೆ ನಾವೇ ಪೂರ್ತಿ ಡಿಜಿಟಲ್ ಎನ್ವಿರಾನ್ಮೆಂಟ್ ಒಳಗೆ ಮುಳುಗ್ತೀವಿ, ಅದು ವರ್ಚುವಲ್ ರಿಯಾಲಿಟಿ. ಥ್ರೂ ಗೇಮಿಂಗ್ ನೀವು ಮಾಡ್ಬೋದು ಅದು. ಆ್ಯಂಡ್ ಇನ್ನೇನು ಎಕ್ಸಾಂಪಲ್ ಹೇಳಿದೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ವಿ ಆರ್ಗೆ. ಸೊ ಇವಾಗ ಒಬ್ಬ ಡಾಕ್ಟರ್ ಇದ್ದಾರೆ ಅನ್ಕೊಳ್ಳೋಣ. ಓಕೆ, ಹಿ ಈಸ್ ಜಸ್ಟ್ ಗ್ರ್ಯಾಜುಯೇಟೆಡ್. ಸೊ ಅವ್ರಿಗೆ ಸರ್ಜರಿ ಮಾಡೋಕ್ಕೆ ಮುಂಚೆ ಒಂದು ಡಿಜಿಟಲ್ ವರ್ಲ್ಡ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ವರ್ಚುವಲ್ ರಿಯಾಲಿಟಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಕ್ಕೆ? ಸೊ ದ್ಯಾಟ್ ದೇ ಕ್ಯಾನ್ ಪರ್ಫಾರ್ಮ್ ದ ಸರ್ಜರಿ. ಫಸ್ಟು ನಾರ್ಮಲ್ ಸರ್ಜರಿ ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಆಮೇಲೆ ರಿಯಲ್ ವರ್ಲ್ಡ್ ಸರ್ಜರಿ ಮಾಡಲಿ ಅಂತ. ಹೌದಲ್ವಾ? ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಯು ಕ್ಯಾನ್ ಸೇ ವರ್ಚುವಲ್ ರಿಯಾಲಿಟಿ. ಆಗ್ಮೆಂಟೆಡ್ ರಿಯಾಲಿಟಿಗೆ ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ಹೇಳ್ಬೋದು, ಲೆನ್ಸ್ ಕಾರ್ಟ್ ಹೇಳ್ಬೋದು, ಇದೆಲ್ಲ augmented reality examples. Okay, so I hope you understood AR and VR. Okay, ಆಯಿತು, AR VR ಗೊತ್ತಾಯಿತು. ನೆಕ್ಸ್ಟ್ ಏನಿದೆ, ರೋಬೋಟಿಕ್ಸ್ ಅಂತಿದೆ. ಏನು ಸರ್ ಇದು ರೋಬೋಟಿಕ್ಸ್? ರೋಬೋಟ್ ಅಂದರೆ ಏನು? ಸೊ ಮಿಷಿನ್ ಅಲ್ವಾ. ಸೊ ನಾವು ಹ್ಯೂಮನ್ ಟಾಸ್ಕು ರೋಬೋಟ್ ಕೈಲಿ ಮಾಡಿಸೋದನ್ನು ವಿ ಸೇ ಇಟ್ ಇಸ್ ರೋಬೋಟ್ ಅಲ್ವಾ. ಹ್ಯೂಮನ್ ಟಾಸ್ಕ್ ವಾಟ್ ಎವರ್ ವಿ ಕೆನಾಟ್ ಡೂ, ಅಥವಾ ರಿಪಿಟೇಟಿವ್ ಟಾಸ್ಕ್ ಏನಿದೆ ಅದನ್ನು ರೋಬೋಟ್ ಕೈಲಿ ಮಾಡಿಸ್ತೀವಿ ಅಲ್ವಾ, ಅದು ಒಂದು ಮಿಷಿನ್. ಸೊ ಆ ಮಿಷಿನ್ಗೆ ಹೆಂಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ? ಥ್ರೂ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸ್, ರೈಟ್? ಪ್ರೋಗ್ರಾಮ್ ಆರ್ ಎನಿ ಸಾಫ್ಟ್ವೇರಿಂದನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ ಅಲ್ವಾ. ಸೊ ಈ ರೋಬೋಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ರೋಬೋಟ್? Robot is basically a machine capable of carrying out one or more tasks automatically with accuracy and precision. So robot andre enu, it is a machine which can carry out the task with accuracy and precision. Precision andre with no errors, error illde accurate agi it will do the task. So robot is programmable by a computer, which means it can follow the instructions given through computer program. So idu we can give instructions through computer program for robots or machines. Okay, so next point go on. Robots are being used in industries, medical science, scientific research, military to perform repetitive tasks. ಯಾವಾಗ ಹ್ಯೂಮನ್ಸ್ಗೆ ರಿಪಿಟೇಟಿವ್ ಟಾಸ್ಕ್ ಮಾಡಿ ಬೋರ್ ಆಗುತ್ತೋ, ಮಾಡೋದಕ್ಕಾಗಲ್ಲ ಅನಿಸುತ್ತೋ, he will give it or he will make the robots do the task ಅಲ್ವಾ. ರೋಬೋಟ್ಸ್ ರಿಪಿಟೇಟಿವ್ ಟಾಸ್ಕ್ ಮಾಡುತ್ತೆ. ಸೊ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸೊ ಮೆಡಿಕಲ್ ಸೈನ್ಸ್ ಅಂದರೆ ಏನು? ಲ್ಯಾಬ್ರೇಟರೀಸಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡೋದು ಹ್ಯೂಮನ್ಸ್ಗೆ ರಿಪಿಟೇಟಿವ್ ಆಗುತ್ತೆ. ಸೊ ರೋಬೋಟ್ಸ್ ಮಾಡಲಿ ಅಂತ ದೇ ವಿಲ್ ಯೂಸ್ ರೋಬೋಟ್ಸ್ ಇನ್ ಮೆಡಿಕಲ್ ಸೈನ್ಸ್. ಆ್ಯಂಡ್ ಮಿಲಿಟ್ರಿ ಕೂಡ ವೆಪನ್ಸ್ ಡಿಸೈನಿಂಗ್, ದೇರ್ ಆಲ್ಸೋ ರೋಬೋಟ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸೈಂಟಿಫಿಕ್ ರಿಸರ್ಚ್, ಸೊ ಏನಾದರೂ ರಿಸರ್ಚ್ ಪೇಪರ್ಸ್ ಏನಾದರೂ ಮಾಡಬೇಕಾದ್ರೆ ವಿ ವಿಲ್ ಅಗೇನ್ ಯೂಸ್ ದ ರೋಬೋಟ್ ಟೆಕ್ನಾಲಜಿ. ಓಕೆ, ಸೊ ಎಕ್ಸಾಂಪಲ್ಸ್ ಏನು? ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಸೋಫಿಯಾ. ಯಾರು ಸರ್ ಇದು ಸೋಫಿಯಾ? ಸೊ ಸೋಫಿಯಾ ಇಟ್ ಇಸ್ ಅ ಹ್ಯೂಮನಾಯ್ಡ್. ಏನು ಸರ್ ಇದು ಹ್ಯೂಮನಾಯ್ಡ್? ನೋಡ್ಬೋದು ಇಲ್ಲಿ ಹ್ಯೂಮನಾಯ್ಡ್. ಏನಿದು ಹ್ಯೂಮನಾಯ್ಡ್ ಅಂದರೆ ಇಟ್ ಬಿಹೇವ್ಸ್ ಲೈಕ್ ಅ ಹ್ಯೂಮನ್. ಇದೊಂದು ಇಟ್ ಈಸ್ ಅ ರೋಬೋಟ್ ವಿಚ್ ಬಿಹೇವ್ಸ್ ಲೈಕ್ ಹ್ಯೂಮನ್. ಇದಕ್ಕೆ ಪ್ರೋಗ್ರಾಮ್ ಮಾಡಿದ್ದಾರೆ ಆ ರೋಬೋಟ್ಗೆ. ಸೊ ನೋಡ್ಬೋದು ಇಲ್ಲಿ ಇಟ್ ಯೂಸಸ್ AI ಫೇಶಿಯಲ್ ರೆಕಗ್ನಿಷನ್ ಆ್ಯಂಡ್ ಇಮಿಟೇಟ್ಸ್ ಹ್ಯೂಮನ್ ಜೆಸ್ಚರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್. ಇಲ್ಲಿ ಫೇಸ್ ರೆಕಗ್ನೈಸ್ ಮಾಡಿ ಹ್ಯೂಮನ್ ಜೆಸ್ಚರ್ಸ್ನ ಇಮಿಟೇಟ್ ಮಾಡುತ್ತೆ. ಅಂದರೆ ಹ್ಯೂಮನ್ ಹೆಂಗೆ ಮಾತಾಡ್ತಾರೋ ಅದೇ ಥರ ರೋಬೋಟ್ ಮಾತಾಡುತ್ತೆ. ಓಕೆ, ಈ ಸೋಫಿಯಾ ಅಂತ ಇಟ್ ಈಸ್ ಅ ರೋಬೋಟ್. ಸೊ ಇಲ್ಲಿ ನೋಡ್ಬೋದು, ಸೊ ಹ್ಯೂಮನಾಯ್ಡ್ ಅಂದರೆ ಇಟ್ ಬಿಹೇವ್ಸ್ ಲೈಕ್ ಅ ಹ್ಯೂಮನ್ ಥರ, ಮಾನವನ್ ಥರ ಇದು ಬಿಹೇವ್ ಮಾಡುತ್ತೆ. ದಿಸ್ ಸೋಫಿಯಾ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ರೋಬೋಟ್. ಓಕೆನಾ? ಸೊ ಸೋಫಿಯಾ ಅರ್ಥ ಆಯ್ತಲ್ಲ. ಸೋಫಿಯಾ ಇಸ್ ಅ ಹ್ಯೂಮನಾಯ್ಡ್ ಆರ್ ರೋಬೋಟ್ ವಿಚ್ ಪರ್ಫಾರ್ಮ್ಸ್ ಹ್ಯೂಮನ್ ಆಕ್ಟಿವಿಟೀಸ್. ಓಕೆ, ಸೊ ರೋಬೋಟಿಕ್ಸ್ ಅಂದರೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ರೋಬೋಟಿಕ್ಸ್ ಡೆಫಿನೇಷನ್. ಸೊ ರೋಬೋಟಿಕ್ಸ್ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್ 2 marks ಕೇಳೋ ಚಾನ್ಸಸ್ ಇದೆ. ಪ್ಲೀಸ್ ಸ್ಟಡಿ. ಏನು ರೋಬೋಟ್ ಅಂದರೆ? ಸೊ ಆರ್ ರೋಬೋಟಿಕ್ಸ್, ವಾಟ್ ಈಸ್ ರೋಬೋಟಿಕ್ಸ್? ಸೊ ಇಟ್ ಈಸ್ ಅ ಮಿಷಿನ್ ವಿಚ್ ಪರ್ಫಾರ್ಮ್ಸ್ ರಿಪಿಟೇಟಿವ್ ಟಾಸ್ಕ್ ದಟ್ ಹ್ಯೂಮನ್ಸ್ ವಿಲ್ ಡೂ ಅಂತ ಹೇಳ್ಬೋದು. ಓಕೆ, ಸೊ ಆಯಿತು. ನೆಕ್ಸ್ಟ್ ಏನಿದೆ? ಸೊ 2 topics we have completed. ಇಂಟ್ರೊಡಕ್ಷನ್ ಮುಗಿಸಿದ್ದೀವಿ. ಇಂಟ್ರೊಡಕ್ಷನ್ ಆಮೇಲೆ AI ಅಂದ್ರೇನು? ಇಟ್ ಸಿಮ್ಯುಲೇಟ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಆನ್ ಟು ಮಿಷೀನ್ಸ್ ಅಲ್ವಾ. ಸೊ ಇದು AI ಸಬ್ ಬ್ರಾಂಚಸ್ ನೋಡಿದ್ವಿ. ML ಅಂದ್ರೇನು? ಮಿಷಿನ್ ಲರ್ನಿಂಗ್. ಸೊ ಮಿಷಿನ್ ಲರ್ನಿಂಗ್ ಅಂದ್ರೇನು? ಕಂಪ್ಯೂಟರ್ಸ್ ಲರ್ನ್ ಫ್ರಮ್ ಪ್ರೀವಿಯಸ್ ಡೇಟಾ ವಿತೌಟ್ ಪ್ರೋಗ್ರಾಮಿಂಗ್ ಮಾಡ್ದೇನೆ ಕಂಪ್ಯೂಟರ್ಸ್ ಇಟ್ ವಿಲ್ ಸ್ಟಡಿ ದ ಡೇಟಾ. ಸೊ ಇದು ML. NLP ಅಂದ್ರೇನು? ಸೊ ಇಟ್ ಇಸ್ ಯೂಸ್ಡ್
ಫಾರ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪ್ಯೂಟರ್ ಟು ಲರ್ನ್ ಹ್ಯೂಮನ್ ಲ್ಯಾಂಗ್ವೇಜ್ ಆ್ಯಂಡ್ ರೆಸ್ಪಾಂಡ್ ಅಕಾರ್ಡಿಂಗ್ಲಿ. ಹ್ಯೂಮನ್ ಲ್ಯಾಂಗ್ವೇಜ್ಗೆ ರೆಸ್ಪಾಂಡ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ NLP ಟೆಕ್ನಾಲಜಿ. ಆಯಿತು. ನೆಕ್ಸ್ಟ್ ಏನು ನೋಡಿದ್ವಿ? ಇಮರ್ಸಿವ್ ಎಕ್ಸ್ಪೀರಿಯನ್ಸಸ್, AR VR ನೋಡಿದ್ವಿ. ವರ್ಚುವಲ್ ರಿಯಾಲಿಟಿ ಅಂದರೆ ಕಂಪ್ಲೀಟ್ಲಿ ಡಿಜಿಟಲ್ ಎನ್ವಿರಾನ್ಮೆಂಟ್ ನೀವು ಕ್ರಿಯೇಟ್ ಮಾಡೋದು. AR ಅಂದರೆ ಏನು? ಡಿಜಿಟಲ್ ಆಬ್ಜೆಕ್ಟ್ಸ್ನೇ ನಮ್ಮ ವರ್ಲ್ಡ್ಗೆ ತರೋದನ್ನ AR ಅಂತ ಕರಿತೀವಿ, ಹೌದಾ? ಸೊ ರೋಬೋಟಿಕ್ಸ್ ಅಂದರೆ ಮಿಷಿನ್ ವಿಚ್ ಪರ್ಫಾರ್ಮ್ಸ್ ರಿಪಿಟೇಟಿವ್ ಟಾಸ್ಕ್. ಆಯಿತು. ಸೊ 2 ಕಾನ್ಸೆಪ್ಟ್ಸ್ ಮುಗಿದಿದೆ. ವಿಲ್ ಗೋ ಟು ದ ಥರ್ಡ್ ಕಾನ್ಸೆಪ್ಟ್, ಬಿಗ್ ಡೇಟಾ. ಏನು ಸರ್ ಇದು ಬಿಗ್ ಡೇಟಾ? ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಪಾಯಿಂಟ್ಸ್ ಇದೆ, ಕೆಲವು ಪಾಯಿಂಟ್ಸ್ ವಿಲ್ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. With technology making an advancement into almost every area of our lives, data is being produced at a colossal rate. Today there are over 1 billion internet users and majority of the web's traffic is coming from smartphones. So ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ ಇವಾಗ, ಸೊ ಹೆಂಗೆ ಅಡ್ವಾನ್ಸ್ಡ್ ಆಗಿದೆ? ಸೊ ಎಲ್ಲ ನಿಮ್ಮ ಲೈಫ್ ಒಳಗೆ ಇಂಟಿಗ್ರೇಟ್ ಆಗ್ತಾ ಇದೆ ಅಲ್ವಾ? ಸೊ ಎಲ್ಲ ಆ್ಯಪ್ಸು ಯೂಸ್ ಮಾಡ್ತೀರಾ ನೀವು. ವಾಟ್ಸಾಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ಯು ಆರ್ ಯೂಸಿಂಗ್ ಆಲ್ ದ ಆ್ಯಪ್ಸ್. ಇದರಲ್ಲೆಲ್ಲ ಡೇಟಾ ತುಂಬ್ಕೊಂಡಿದೆ ಅಲ್ವಾ? ಸೊ ಡೇಟಾ ಇಸ್ ಬೀನ್ ಪ್ರೊಡ್ಯೂಸ್ಡ್ ಆಟ್ ಎ ಕೊಲಾಸಲ್ ರೇಟ್. ಒಂದು ಹ್ಯೂಜ್ ರೇಟಲ್ಲಿ ಡೇಟಾ ಪ್ರೊಡ್ಯೂಸ್ ಆಗ್ತಿದೆ ಇವಾಗ. ಸೊ ಇಲ್ಲಿ ನೋಡ್ಬೋದು, ದೇರ್ ಆರ್ over 1 billion internet users. Internet users over 1 billion idare. So using this billion internet users, web traffic is coming from smartphone. Web traffic andre enu? So ಹೆಂಗೆ ಡೇಟಾ ಬರ್ತಿದೆ ಅಂದರೆ ಥ್ರೂ ಸ್ಮಾರ್ಟ್ಫೋನ್ಸ್ ಮೆಜಾರಿಟಿ ಆಫ್ ಡೇಟಾ ಬರ್ತಿದೆ. ಓಕೆ, ಈ ಬಿಗ್ ಡೇಟಾ ಅಂದರೆ ಏನು? Big data refers to large and complex data sets generated at high velocity from various sources. ನೀವು ಯೂಸ್ ಮಾಡ್ತಿರಲ್ಲ ಆ್ಯಪ್ಸು, ಅದರಿಂದ ಎಲ್ಲ ಲಾರ್ಜ್ ಡೇಟಾ ಬರುತ್ತೆ, ಕಾಂಪ್ಲೆಕ್ಸ್ ಡೇಟಾ ಬರುತ್ತೆ, ಅದು ಹೈ ಸ್ಪೀಡಲ್ಲಿ ಬರುತ್ತೆ. ಇದನ್ನು ಏನಂತ ಕರಿತೀವಿ? ಇದನ್ನು ಬಿಗ್ ಡೇಟಾ ಅಂತ ಕರಿತೀವಿ. ಈ ಬಿಗ್ ಡೇಟಾನ ನಾವು ಸ್ಟೋರ್ ಮಾಡೋದಕ್ಕೆ ಮತ್ತು ಪ್ರೋಸೆಸ್ ಮಾಡೋಕ್ಕೆ, ಅನಲೈಸ್ ಮಾಡೋದಕ್ಕೆ ನಮ್ಮ ನಾರ್ಮಲ್ ಟೂಲ್ಸಲ್ಲಿ ಆಗಲ್ಲ. ನಾರ್ಮಲ್ ಟೂಲ್ಸ್ ಅಂದರೆ ಏನು ಸರ್? ಡೇಟಾ ಬೇಸ್ ಅಂತಿದೆ. ನಾವು ಏನೇ ಸ್ಟೋರ್ ಮಾಡಬೇಕಾದ್ರೂ ಡೇಟಾ ಬೇಸಲ್ಲಿ ಸ್ಟೋರ್ ಮಾಡ್ತೀವಿ, ಯಾಕಂದರೆ ಪರ್ಮನೆಂಟ್ ಸ್ಟೋರೇಜ್ ಕೊಡುತ್ತೆ ಅಂತ. ಬಟ್ ಈ ಹ್ಯೂಜ್ ಡೇಟಾನ ಡೇಟಾ ಬೇಸಲ್ಲಿ ಕೂಡ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಎಲ್ಲಿ ಸ್ಟೋರ್ ಮಾಡೋದು ಅಂದರೆ, ನಿಮ್ಗೆ ಕಾನ್ಸೆಪ್ಟ್ ಇಲ್ಲ, ಬಟ್ ನಾನು ಹೇಳ್ತೀನಿ. HDFS ಅಂತಿದೆ, ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಓಕೆ, ಸೊ ಇದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ನೀವೇನಾದರೂ ಮುಂದೆ CS ಓದಿದ್ರೆ ಇನ್ ಡಿಗ್ರೀಸ್ ಯು ವಿಲ್ ಲರ್ನ್ ಅಬೌಟ್ ದಿಸ್ ಬಿಗ್ ಡೇಟಾ. HDFS ಅಂದರೆ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಸೊ ಈ ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಡೇಟಾನ ನಾವು ಸಿಸ್ಟಮಲ್ಲಿ ತುಂಬಕ್ಕಾಗಲ್ಲ ಅಲ್ವಾ? ನಿಮ್ಮ ಸ್ಕೈಪ್ ಡೇಟಾ, ನಿಮ್ಮ ಟ್ವಿಟರ್ ಡೇಟಾ, ನಿಮ್ಮ ಫೇಸ್ಬುಕ್ ಡೇಟಾ, ಇನ್ಸ್ಟಾಗ್ರಾಮ್ ಡೇಟಾ, ಯೂಟ್ಯೂಬ್ ಡೇಟಾ, ಈ ಡೇಟಾ ಎಲ್ಲ ಎಲ್ಲಿ ತುಂಬೋದು? ನಮ್ಮ ಸಿಸ್ಟಮಲ್ಲಿ ಅಂತೂ ತುಂಬಕ್ಕಾಗಲ್ಲ. ಸೊ ನಮಗೆ HDFS ಅಂತಿದೆ, ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಬಿಗ್ ಡೇಟಾ ಓದಿದ್ರೆ ಸೊ ಇಲ್ಲಿ ನಾವು ಸ್ಟೋರೇಜ್ ಮಾಡ್ತೀವಿ. ಇಟ್ ಹ್ಯಾಸ್ ಲಾಟ್ಸ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಕಂಪೇರ್ಡ್ ಟು ಅವರ್ ನಾರ್ಮಲ್ ಸಿಸ್ಟಮ್ ಆ್ಯಂಡ್ ಡೇಟಾ ಬೇಸಸ್. ಓಕೆ, ಸೊ ಬಿಗ್ ಡೇಟಾ ಅಂದರೆ ಏನು? ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಡೇಟಾ ವಿಚ್ ಇಸ್ ಜನರೇಟೆಡ್ ಅಟ್ ಹೈ ವೆಲಾಸಿಟಿ. ಹೈ ಸ್ಪೀಡಲ್ಲಿ ಜನರೇಟ್ ಆಗ್ತಿದೆ ಈ ಡೇಟಾ ಎಲ್ಲ ಫ್ರಮ್ ವೇರಿಯಸ್ ಸೋರ್ಸಸ್. ಯಾವ ಅಪ್ಲಿಕೇಶನಿಂದ ಬೇಕಾದರೂ ಇದು ಜನರೇಟ್ ಆಗ್ಬೋದು. ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸಚ್ ಡೇಟಾ ಕೆನಾಟ್ ಬಿ ಪ್ರೊಸೆಸ್ಡ್ ಆ್ಯಂಡ್ ಅನಲೈಸ್ಡ್ ಯೂಸಿಂಗ್ ಟ್ರೆಡಿಷನಲ್ ಟೂಲ್ಸ್ ಆಸ್ ಡೇಟಾ ಇಸ್ ನಾಟ್ ಓನ್ಲಿ ಲಾರ್ಜ್ ಬಟ್ ಅನ್ಸ್ಟ್ರಕ್ಚರ್ಡ್. ಇದನ್ನು ನಾವು ನಾರ್ಮಲ್ ಆಗಿ ವಿ ಕಾನ್ ಸ್ಟೋರ್ ದ ಡೇಟಾ. ಏನಕ್ಕೆ ಅಂದರೆ ಅನ್ಸ್ಟ್ರಕ್ಚರ್ಡ್ ಆಗಿ ಕೂಡ ಇದೆ ಇದು. ಏನು ಸರ್ ಅನ್ಸ್ಟ್ರಕ್ಚರ್ಡ್? ಆಲ್ರೆಡಿ ಮಾಡ್ತಿದ್ದೀರಾ PU1 ಟಾಪಿಕ್ 1, ಸ್ಟ್ರಕ್ಚರ್ಡ್ ಡೇಟಾ, ಅನ್ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್. ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೇನು? ಡೇಟಾ ಇಸ್ ಸ್ಟೋರ್ಡ್ ಇನ್ ದ ಟೇಬಲ್ ಫಾರ್ಮ್ಯಾಟ್ ಅಥವಾ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್, ಇದು ಸ್ಟ್ರಕ್ಚರ್ಡ್ ಡೇಟಾ. ಅನ್ಸ್ಟ್ರಕ್ಚರ್ಡ್ ಅಂದ್ರೇನು? ಸೊ ಯಾವುದೇ ಫಾರ್ಮ್ಯಾಟ್ ಇಲ್ಲ, ಟೇಬಲು, ರೋ, ಕಾಲಮ್ ಯಾವುದೂ ಇಲ್ಲ, ಹಾಗೆ ಡೇಟಾ ಬಂದರೆ ಇಟ್ ಇಸ್ ಕಾಲ್ಡ್ ಅನ್ಸ್ಟ್ರಕ್ಚರ್ಡ್ ಅಲ್ವಾ? ಸೊ ಅನ್ಸ್ಟ್ರಕ್ಚರ್ಡ್ ಅಂದರೆ ಏನು? ಸೋಷಿಯಲ್ ಮೀಡಿಯಾ ಪೋಸ್ಟ್ ನೀವು ಹಾಕ್ತಾ ಇರ್ತೀರಲ್ಲ ಪೋಸ್ಟು, ಸೊ ಅದು ಸ್ಟ್ರಕ್ಚರ್ಡ್ ಆಗಿ ಬರ್ತಾ ಇದೇ ಪೋಸ್ಟ್ ಫಸ್ಟ್ ಬರಬೇಕು ಅಂತ ಅಲ್ಲ. ಯಾವ ಪೋಸ್ಟ್ ಹಾಕ್ತಿರೋ ಸೊ ಆರ್ಡರ್ ಇಲ್ಲೇ ಬರ್ತಾ ಇರುತ್ತೆ, ಅದು ಅನ್ಸ್ಟ್ರಕ್ಚರ್ಡ್. ಸೊ ಈ ಅನ್ಸ್ಟ್ರಕ್ಚರ್ಡ್ ಡೇಟಾ ಎಲ್ಲ ಸ್ಟೋರ್ ಮಾಡೋದು ಭಾಳ ಕಷ್ಟ. ಅದಕ್ಕೋಸ್ಕರ ದಿಸ್ ಬಿಗ್ ಡೇಟಾ ವಿ ಆರ್ ಯೂಸಿಂಗ್ ದಿಸ್ HDFS, ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಟು ಸ್ಟೋರ್. ಅದೊಂದೇನಾ ಅಂತ ಕೇಳಿದ್ರೆ ಇಲ್ಲ, ಡೇಟಾ ಬೇಸ್ ಬೇರೆ ಇದೆ. ನೋ SQL ಅಂತಿದೆ. ನಮ್ಮ ನಾರ್ಮಲ್ SQL ಇಲ್ಲ, ನೋ SQL ಅಂತ ಬರುತ್ತೆ, ಅದು ಕೂಡ ಯೂಸ್ ಮಾಡ್ತೀವಿ ಟು ಸ್ಟೋರ್. ಆ್ಯಂಡ್ ಕ್ಲೌಡ್ ಇದೆ, ಕ್ಲೌಡಲ್ಲಿ ವಿ ಕ್ಯಾನ್ ಡಂಪ್ ದ ಡೇಟಾ. ಸೊ ಏನು ಕ್ಲೌಡ್? ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಕ್ಲೌಡ್ ಅಂದರೆ ಏನು ಅಂತ ವಿ ವಿಲ್ ಸಿ. ಓಕೆ, ಸೊ ಬಿಗ್ ಡೇಟಾ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಈ ಬಿಗ್ ಡೇಟಾನ ನೋಡಿ 60 ಸೆಕೆಂಡ್ಸಲ್ಲಿ ಎಷ್ಟು ಡೇಟಾ ಜನ್ರೇಟ್ ಆಗ್ತಿದೆ. 1 ಮಿನಿಟಲ್ಲಿ ಯು ಕ್ಯಾನ್ ಸಿ ಆಲ್ ದ ಡೇಟಾ ಗೆಟಿಂಗ್ ಜನ್ರೇಟೆಡ್. ಸೊ 5,47,000 ಟ್ವೀಟ್ಸ್ ಬರ್ತಿದೆ, 15,000 ಗಿಫ್ ಬರ್ತಿದೆ. ಗಿಫ್ ಅಂದರೆ ದಟ್ ಇಮೇಜ್ ಗಿಫ್ ಬರ್ತಲ್ಲ ಅದು. ಸೊ ಆಮೇಲೆ 120 ಲಿಂಕ್ಡ್ಇನ್ ಅಕೌಂಟ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಆಮೇಲೆ 5 lakh ಪೇಜ್ ವ್ಯೂಸ್ ಬರ್ತಿದೆ. ಸೊ ಯೂಟ್ಯೂಬ್
2.78 ಮಿಲಿಯನ್ ವ್ಯೂಸ್ ಬರ್ತಿದೆ. ಸೊ ಈ ಡೇಟಾ ಎಲ್ಲ ಎಲ್ಲಿ ಸ್ಟೋರ್ ಮಾಡ್ತೀವಿ, ಮಾಡೋದಕ್ಕಾಗಲ್ಲ. ಸೊ ವಿ ಹ್ಯಾವ್ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಆಯಿತು. ನೆಕ್ಸ್ಟ್ ಬಿಗ್ ಡೇಟಾ ಅಂದರೆ ಗೊತ್ತಾಯಿತು ಡೆಫಿನೇಷನ್ ಅಲ್ವಾ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಬಿಗ್ ಡೇಟಾ ಅದು. ಸೊ ಇದು 5 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ ಸ್ಟೂಡೆಂಟ್ಸ್. ಓಕೆ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಓದಿ 5 ಮಾರ್ಕ್ಸ್ಗೆ ದೇ ವಿಲ್ ಆಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡೇಟಾ. ಏನು ಸರ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್? ಓನ್ ವರ್ಡ್ಸಲ್ಲಿ ನೀವು ಬರಿಬೋದು. ಸೊ ವಾಲ್ಯೂಮ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಏನಿದು ವಾಲ್ಯೂಮ್? ಲಾರ್ಜ್ ಸೈಜ್, ಡೇಟಾ ಸೈಜ್ ಜಾಸ್ತಿ ಇದ್ರೆ ಅದನ್ನು ವಾಲ್ಯೂಮ್ ಅಂತ ಕರಿತೀವಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ಸ್ ಎನಾಮಸ್ ಸೈಜ್. ಸೊ ಏನು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್? ಸೈಜ್, ಲಾರ್ಜ್ ಸೈಜ್ ಆಫ್ ದ ಡೇಟಾ. ಹೌದಾ? ಇಫ್ ಅ ಪರ್ಟಿಕ್ಯುಲರ್ ಡೇಟಾ ಸೆಟ್ ಇಸ್ ಆಫ್ ಲಾರ್ಜ್ ಸೈಜ್, ಇಟ್ ಇಸ್ ಡಿಫಿಕಲ್ಟ್ ಟು ಪ್ರೊಸೆಸ್ ವಿತ್ ಟ್ರೆಡಿಷನಲ್ DBMS ಟೂಲ್ಸ್. ಡೇಟಾ ಸೆಟ್ ಅಂದರೆ ಏನು? ಸೊ ನಿಮಗೆ ಕ್ವೆಶನ್ ಬರ್ಬೋದು, ಡೇಟಾ ಸೆಟ್ ಅಂದರೆ ಏನು? ಸೊ ಡೇಟಾ ಸೆಟ್ ಅಂದರೆ ಕಲೆಕ್ಷನ್ ಆಫ್ ಡೇಟಾ ಇನ್ ಟೇಬಲ್ ಫಾರ್ಮ್ಯಾಟ್. ಸೊ ಸ್ಟ್ರಕ್ಚರ್ಡ್ ಡೇಟಾ ಇದೆಯಲ್ಲ, ಅದನ್ನೇ ವಿ ಕಾಲ್ ಇಟ್ ಆಸ್ ಡೇಟಾ ಸೆಟ್ ಅಂತ ಕೂಡ ಕರಿತೀವಿ. ಓಕೆನಾ? ವಾಲ್ಯೂಮ್ ಅಂದ್ರೇನು? ಲಾರ್ಜ್ ಡೇಟಾ, ಕಾಂಪ್ಲೆಕ್ಸ್ ಡೇಟಾ. ಇದನ್ನು ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಎಲ್ಲಿ? ಟ್ರೆಡಿಷನಲ್ ಡೇಟಾ ಬೇಸಸ್, ನಮ್ಮ ನಾರ್ಮಲ್ ಡೇಟಾ ಬೇಸಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಯೂಟ್ಯೂಬ್ ಅಪ್ಲೋಡ್ಸ್, ಗೂಗಲ್ ಸರ್ಚ್. ಇವಾಗ ಯೂಟ್ಯೂಬಲ್ಲಿ ಏನು ಡೇಟಾ ಅಪ್ಲೋಡ್ ಮಾಡ್ತೀರಾ, ಗೂಗಲ್ ಸರ್ಚ್ ಮಾಡೋ ಡೇಟಾ, ಅದೆಲ್ಲ ಸ್ಟೋರ್ ಮಾಡೋದಕ್ಕಾಗಲ್ಲ ಅಲ್ವಾ, ತುಂಬ ಡೇಟಾ ಬರುತ್ತೆ. ಸೊ ಅದು ವಿ ಕಾಲ್ ಇಟ್ ಆಸ್ ವಾಲ್ಯೂಮ್, ಲಾರ್ಜ್ ಸೈಜ್. ಆಯಿತು. ಸೆಕೆಂಡ್ ಫೀಚರ್ ವೆಲಾಸಿಟಿ. ವೆಲಾಸಿಟಿ ಅಂದರೆ ಏನು ಸರ್? ಯಾವ ಸ್ಪೀಡಲ್ಲಿ ಡೇಟಾ ಜನ್ರೇಟ್ ಆಗ್ತಿದೆ, ಯಾವ ಫಾಸ್ಟ್ ಸ್ಪೀಡಲ್ಲಿ ಜನ್ರೇಟ್ ಆಗ್ತಿದೆ, ಇದನ್ನು ವೆಲಾಸಿಟಿ ಅಂತ ಕರಿತೀವಿ. ಇಟ್ ರೆಪ್ರೆಸೆಂಟ್ಸ್ ದ ಸ್ಪೀಡ್ ಅಟ್ ವಿಚ್ ಡೇಟಾ ಅಂಡರ್ ಕನ್ಸಿಡ್ರೇಷನ್ ಆರ್ ಬೀನ್ ಜನರೇಟೆಡ್ ಆ್ಯಂಡ್ ಸ್ಟೋರ್ಡ್. ಯಾವ ಸ್ಪೀಡಲ್ಲಿ ಡೇಟಾ ಬರ್ತಿದೆ, ನಾವು ನೋಡಿದ್ವಲ್ಲ ಲಾಸ್ಟ್ ಫಿಗರಲ್ಲಿ, 1 ಸೆಕೆಂಡ್ಗೆ 2.5 ಮಿಲಿಯನ್ ಯೂಟ್ಯೂಬ್ ವ್ಯೂಸ್ ಬರ್ತಿದೆ. ಆ ಡೇಟಾ ಎಲ್ಲ ಯಾವ ಸ್ಪೀಡಲ್ಲಿ ಜನ್ರೇಟ್ ಆಗ್ತಿದೆ, ಆಟ್ ಅ ಹೈಯರ್ ಸ್ಪೀಡ್. ಸೊ ಡೇಟಾ ಸ್ಟೋರ್ ಆಗೋದು ಮತ್ತು ಪ್ರೋಸೆಸ್ ಆಗೋದು, ಅದನ್ನು ವೆಲಾಸಿಟಿ ಅಂತ ಕರಿತೀವಿ. ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾ ಫೀಡ್. ಸೋಷಿಯಲ್ ಮೀಡಿಯಾಲಿ ಕಮೆಂಟ್ಸು, ಲೈಕ್ಸು, ಶೇರ್ಸು, ಇದೆಲ್ಲ ಇನ್ಸ್ಟಂಟೇನಿಯಸ್ ಆಗಿ ಬರ್ತಾನೇ ಇದೆ ಅಲ್ವಾ. ಇದು ಅಟ್ ಅ ಹೈಯರ್ ಸ್ಪೀಡ್ ಇಟ್ ಇಸ್ ಗೆಟಿಂಗ್ ಜನರೇಟೆಡ್. ಇದನ್ನು ವೆಲಾಸಿಟಿ ಅಂತ ಕರಿತೀವಿ. ಆಯಿತು. ನೆಕ್ಸ್ಟ್ ಫೀಚರ್ ವೆರೈಟಿ. ಏನು ಸರ್ ಇದು ವೆರೈಟಿ? ಇಟ್ ಟೆಲ್ಸ್ ಅಸ್ ದ ಡೇಟಾ ಸೆಟ್ ಹ್ಯಾಸ್ ವೇರಿಡ್ ಡೇಟಾ ಸಚ್ ಎಸ್ ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ವೆರೈಟಿ ಅಂದರೆ ಡೇಟಾ ಸೆಟ್ ಅಥವಾ ಆ ಹೋಲ್ ಕಲೆಕ್ಷನ್ ಆಫ್ ಡೇಟಾಲಿ ಸ್ಟ್ರಕ್ಚರ್ಡ್ ಡೇಟಾ ಇರ್ಬೋದು, ಅನ್ಸ್ಟ್ರಕ್ಚರ್ಡ್ ಡೇಟಾ ಇರ್ಬೋದು, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಕೂಡ ಇರ್ಬೋದು. ಏನು ಸರ್ ಸೆಮಿ ಸ್ಟ್ರಕ್ಚರ್ಡ್? ಲಾಸ್ಟ್ ಓದಿದ್ವಿ ಚಾಪ್ಟರ್ 1ಅಲ್ಲಿ. ಸೆಮಿ ಸ್ಟ್ರಕ್ಚರ್ಡ್ ಅಂದರೆ ಏನು? ಸ್ಟ್ರಕ್ಚರ್ಡ್ ಕ್ವಾಲಿಟೀಸು ಇರುತ್ತೆ, ಅನ್ಸ್ಟ್ರಕ್ಚರ್ಡ್ ಕ್ವಾಲಿಟೀಸು ಇರುತ್ತೆ. ಜಿಮೇಲ್ ನೋಡಿದ್ದೀವಿ ಅಲ್ವಾ ಎಕ್ಸಾಂಪಲು. ಸೊ ಇಂಟರ್ನಲ್ ಟ್ಯಾಗ್ಸು, ನಿಮ್ಮ ಇನ್ಬಾಕ್ಸು, ಸ್ಪ್ಯಾಮು, ಇದೆಲ್ಲ ಸ್ಟ್ರಕ್ಚರ್ಡ್ ಆಗಿದೆ. ಬಟ್ ಮೇಲಲ್ಲಿ ಏನು ಟೈಪ್ ಮಾಡ್ತೀರಾ, ನೀವು ಮೇಲಲ್ಲಿ ಇದನ್ನೇ ಟೈಪ್ ಮಾಡ್ತೀರಿ ಅಂತಿದೆಯಾ? ಇಲ್ಲ. ಸೊ ಅದು ಅನ್ಸ್ಟ್ರಕ್ಚರ್ಡ್. ಸೊ ಇದು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಆಗಿರ್ಬೋದು, ಸ್ಟ್ರಕ್ಚರ್ಡ್ ಆಗಿರ್ಬೋದು, ಅಥವಾ ಅನ್ಸ್ಟ್ರಕ್ಚರ್ಡ್ ಕೂಡ ಆಗಿರ್ಬೋದು. ಇದು ಯಾವ ಫೀಚರ್ ಅಂತ ಕರಿತೀವಿ? ವೆರೈಟಿ. ಓಕೆ, 3 ಫೀಚರ್ ಆಗಿದೆ. ಯಾವುದು? ವಾಲ್ಯೂಮ್, ವೆಲಾಸಿಟಿ, ವೆರೈಟಿ. ಅಷ್ಟೇನಾ ಸರ್ ಅಂದರೆ? ಇಲ್ಲ, ಇನ್ನೂ 2 ಇದೆ. ಸೊ ವೆರಾಸಿಟಿ ಅಂತಿದೆ. ಏನು ಸರ್ ಇದು ವೆರಾಸಿಟಿ? Veracity refers to trustworthiness of data because processing incorrect data can give wrong result. ಡೇಟಾ ಕರೆಕ್ಟಾಗಿ ಇದೆಯಾ ಇಲ್ವಾ ಚೆಕ್ ಮಾಡಬೇಕು. ಸೊ ನೀವು ರಾಂಗ್ ಡೇಟಾನ ಪ್ರೋಸೆಸ್ ಮಾಡಿ ಅನಲೈಸ್ ಮಾಡಿದ್ರೆ ರಾಂಗ್ ರಿಸಲ್ಟ್ ಬರುತ್ತೆ. ಇವಾಗ ಸಪೋಸ್ ಎಷ್ಟೋ ಜನ ಫೇಕ್ ಟ್ವೀಟ್ಸ್ ಹಾಕ್ತಾರೆ, ಫೇಕ್ ಪೋಸ್ಟ್ ಹಾಕ್ತಾರೆ. ಇದನ್ನೆಲ್ಲ ನೀವು ಅನಲೈಸ್ ಮಾಡ್ಕೊಂಡು ಹೋದರೆ ಡೇಟಾ ವಿಲ್ ಗಿವ್ ರಾಂಗ್ ರಿಸಲ್ಟ್. ಓಕೆ, ಎಕ್ಸಾಂಪಲ್ ಫೇಕ್ ನ್ಯೂಸ್. ಸೊ ಫೇಕ್ ನ್ಯೂಸ್ ನೋಡ್ತೀವಲ್ವಾ ಆನ್ಲೈನಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಇದನ್ನೆಲ್ಲ ನೀವು ಅನಲೈಸ್ ಯು ಶುಡ್ ನಾಟ್ ಡೂ ಆ್ಯಂಡ್ ಕಂಬೈನ್ ವಿತ್ ಬಿಗ್ ಡೇಟಾ. ಓಕೆ, ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ. ಏನು ಸರ್ ವ್ಯಾಲ್ಯೂ? ಹಿಡನ್ ಪ್ಯಾಟರ್ನ್ಸ್ ಆ್ಯಂಡ್ ಯೂಸ್ಫುಲ್ ನಾಲೆಜ್ ಇನ್ ಡೇಟಾ ವಿಚ್ ಕ್ಯಾನ್ ಬಿ ಆಫ್ ಹೈ ಬಿಸ್ನೆಸ್ ವ್ಯಾಲ್ಯೂ. ಡೇಟಾಲಿ ಹಿಡನ್ ಪ್ಯಾಟರ್ನ್ಸ್ ಇದ್ದರೆ ಅಥವಾ ಏನಾದರೂ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ನಾವು ಯೂಸ್ ಮಾಡಿ we can give patterns or we can give analysis. Okay, ಇಲ್ಲಿ ನೋಡ್ಬೋದು. ಎಕ್ಸಾಂಪಲ್, ಕಸ್ಟಮರ್ ಬಿಹೇವಿಯರ್ ಅನಾಲಿಸಿಸ್ ಟು ಬೂಸ್ಟ್ ಸೇಲ್ಸ್. ಸೊ ನೀವು ಅಮೆಝಾನಲ್ಲಿ ಕಸ್ಟಮರ್ ಬಿಹೇವಿಯರ್ ಅಂದರೆ ಏನು ಅಂತ ಗೊತ್ತಾ? ಸೊ ಇಫ್ ಯು ಟೇಕ್ ಎನಿ ಆ್ಯಪ್, ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್, ಅಥವಾ ಯು ಹ್ಯಾವ್ ಡಿಫ್ರೆಂಟ್ ಶಾಪಿಂಗ್ ಆ್ಯಪ್ಸ್ ಅಲ್ವಾ, ಬಿಗ್ ಬಾಸ್ಕೆಟ್, ಅದರಲ್ಲೆಲ್ಲ. ಸೊ ನೀವು ಏನು ಶಾಪ್ ಮಾಡಿದ್ರಿ ಅದ್ರ ಮೇಲೆ ರೆಕಮೆಂಡೇಷನ್ಸ್ ಬರುತ್ತೆ ನೆಕ್ಸ್ಟು. ಸೊ ಹೆಂಗೆ ಬರುತ್ತೆ ಅಂದರೆ ವ್ಯಾಲ್ಯೂ, ನೀವೇನು ಮಾಡಿದ್ರಿ, ಯು ಬಾಟ್ ಸಮ್ ಐಟಮ್, ನೆಕ್ಸ್ಟು ರೆಕಮೆಂಡೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಐಟಮ್ ನೆಕ್ಸ್ಟ್ ತೊಗೊಬೋದು ಅಂತ ಇಟ್ ವಿಲ್ ಗಿವ್ ರೆಕಮೆಂಡೇಷನ್. ಸೊ ಇದು ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಹಿಡನ್ ಡೇಟಾ ಆರ್ ಯೂಸ್ಫುಲ್ ನಾಲೆಜ್ ಅಬೌಟ್ ದ ಡೇಟಾ. ನೀವೇನು ಪರ್ಚೇಸ್ ಮಾಡಿದ್ದೀರಾ ಅದ್ರ ಮೇಲೆ ದೆ ವಿಲ್ ಗಿವ್ ರೆಕಮೆಂಡೇಷನ್ಸ್. ಸೊ ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡೇಟಾ, ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಈ ಚಾಪ್ಟರ್ 5 ಮಾರ್ಕರ್ ಇದೆಯಲ್ಲ, ಕೇಳೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಬಿಗ್ ಡೇಟಾ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಬಿಗ್ ಡೇಟಾ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಹಾಕಿ. ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೂ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್, ಐ ವಿಲ್ ರೆಸ್ಪಾಂಡ್. ಓಕೆ,
ಸೊ 3 ಕಾನ್ಸೆಪ್ಟ್ ಆಗಿದೆ. ಇಂಟ್ರೊಡಕ್ಷನ್, ಎ ಐಯಲ್ಲಿ ML ಓದಿದ್ವಿ, NLP ಓದಿದ್ವಿ. ಸೊ AR VR, ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ, ರೋಬೋಟಿಕ್ಸ್ ಇಷ್ಟು ಓದ್ವಿ. ಬಿಗ್ ಡೇಟಾ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡೇಟಾ ಓದಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ IoT ಅಂತಿದೆ, ಇಂಟರ್ನೆಟ್ ಆಫ್ ಥಿಂಗ್ಸ್. ಏನು ಸರ್ ಇದು ಇಂಟರ್ನೆಟ್ ಆಫ್ ಥಿಂಗ್ಸ್? ಸೊ ವಿ ವಿಲ್ ಜಸ್ಟ್ ಫೈಂಡ್ ಔಟ್. IoT refers to network of physical devices connected to the internet that collect, send and receive data. ಸೊ IoT ಅಂದರೆ ಫುಲ್ ಫಾರ್ಮ್ ಅಗೇನ್ ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳೋ ಚಾನ್ಸಸ್ ಇದೆ. IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಏನು ಸರ್ ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ನಿಮ್ಮ ಡಿವೈಸಸ್ ಇದೆಯಲ್ಲ, ಫಿಸಿಕಲ್ ಡಿವೈಸಸ್, ಅದೆಲ್ಲ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ರೆ ನಾವು ಅದನ್ನು ಸ್ಮಾರ್ಟ್ ಫೋನಿಂದ ಕಂಟ್ರೋಲ್ ಮಾಡ್ಬೋದಲ್ವಾ? ಏನು ಸರ್ ಎಕ್ಸಾಂಪಲ್ ಹೇಳಿ. ಸೊ ಎ ಸಿ ಇದೆ ಅಲ್ವಾ, ನಿಮ್ಮದು ಏರ್ ಕಂಡೀಷ್ನರ್ಸ್ ಇದೆ, ರೆಫ್ರಿಜರೇಟರ್ಸ್ ಇದೆ, ಹೌದಾ, ಫ್ಯಾನ್ಸ್ ಇದೆ, ಬಲ್ಬ್ಸ್ ಇದೆ. ಇದೆಲ್ಲ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ರೆ ವಿ ಕ್ಯಾನ್ ಕಂಟ್ರೋಲ್ ದೆಮ್ ಥ್ರೂ ಸ್ಮಾರ್ಟ್ ಫೋನ್ ಅಲ್ವಾ? ಸೊ ಈ ಫಿಸಿಕಲ್ ಡಿವೈಸಸ್ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿ ಇಟ್ ಕ್ಯಾನ್ ಸೆಂಡ್ ದ ಡೇಟಾ ಆ್ಯಂಡ್ ರಿಸೀವ್ ದ ಡೇಟಾ. ಸೊ ಇದನ್ನು IoT ಟೆಕ್ನಾಲಜಿ ಅಂತ ಕರಿತೀವಿ ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ವೆನ್ ಯು ಕನೆಕ್ಟ್ ದ ಫಿಸಿಕಲ್ ಡಿವೈಸಸ್ ಟು ದ ಇಂಟರ್ನೆಟ್, ದಟ್ ಕ್ಯಾನ್ ಕಲೆಕ್ಟ್ ದ ಡೇಟಾ ಆ್ಯಂಡ್ ಸೆಂಡ್ ದ ಡೇಟಾ ಆ್ಯಂಡ್ ರಿಸೀವ್ ದ ಡೇಟಾ, ಇದನ್ನು IoT ಅಂತ ಕರಿತೀವಿ. ಓಕೆ, ಸೊ ನೀವು ಯಾವುದೇ ಆಬ್ಜೆಕ್ಟ್ಸ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿ ಅದನ್ನು ಸ್ಮಾರ್ಟ್ ಫೋನ್ ಮುಖಾಂತರ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ವೆಬ್ಬಿಂದ ಕಂಟ್ರೋಲ್ ಮುಖಾಂತರ ಮಾಡಿದ್ರೆ IoT ಅಂತ ಕರಿತೀವಿ. ವೆಬ್ ಮುಖಾಂತರ ಕಂಟ್ರೋಲ್ ಮಾಡಿದ್ರೆ WOT ಅಂತ ಕರಿತೀವಿ. ಅದು ನೋಡೋಣ. ಓಕೆ, IoT tends to bring together these devices to work together and assist each other in creating an intelligent network of things. So IoT ಅಂದರೆ ಏನು? ಸೊ ಈ IoT ಡಿವೈಸಸ್ನೆಲ್ಲ ಇಂಟರ್ನೆಟಲ್ಲಿ ವಾಟ್ ಇಟ್ ವಿಲ್ ಡೂ ಅಂದರೆ ಇಟ್ ವಿಲ್ ಅಸಿಸ್ಟ್ ಈಚ್ ಅದರ್. IoT aims to bring these devices to internet. IoT ಏನು ಮಾಡುತ್ತೆ ಅಂದರೆ ಈ ಡಿವೈಸಸ್ ಎಲ್ಲ ಇಂಟರ್ನೆಟ್ ಕನೆಕ್ಟ್ ಆದರೆ ಇದೆಲ್ಲ ಒಂದೇ ಕಡೆ ವರ್ಕ್ ಮಾಡೋ ಥರ ಮಾಡುತ್ತೆ. ಏನಕ್ಕಂದರೆ ಟು ಕ್ರಿಯೇಟ್ ಅನ್ ಇಂಟೆಲಿಜೆಂಟ್ ನೆಟ್ವರ್ಕ್ ಆಫ್ ಥಿಂಗ್ಸ್. ಓಕೆ, ಅರ್ಥ ಆಯಿತು ಅಂತ ಭಾವಿಸ್ತೀನಿ. IoT ಅಂದರೆ ಯು ಆರ್ ಕನೆಕ್ಟಿಂಗ್ ದ ಫಿಸಿಕಲ್ ಡಿವೈಸಸ್ ಟು ದ ಇಂಟರ್ನೆಟ್ ಸೊ ದಟ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಥ್ರೂ ಸ್ಮಾರ್ಟ್ ಫೋನ್ ಅಥವಾ ಯು ಕ್ಯಾನ್ ಕಂಟ್ರೋಲ್ ಇಟ್ ಥ್ರೂ ದ ವೆಬ್. ಸ್ಮಾರ್ಟ್ ಫೋನಿಂದ ಕಂಟ್ರೋಲ್ ಮಾಡಿದ್ರೆ ವಿ ಕಾಲ್ ಇಟ್ IoT. ಓಕೆ, ಸೊ ಇದರ ಎಕ್ಸಾಂಪಲ್ಸ್ ಕೂಡ ನಾವು ನೋಡೋಣ. ಫಾರ್ ಎಕ್ಸಾಂಪಲ್, if a microwave oven, air conditioner, door lock, CCTV camera or any devices are connected to the internet, we can access and remotely control them using our smartphone. ಹೌದಲ್ವಾ? ಸೊ ನೀವು CCTV ಕ್ಯಾಮ್ರಾಸ್, ಆ ಆ್ಯಪ್ಸ್ ಎಲ್ಲ ನೀವು ಡೌನ್ಲೋಡ್ ಮಾಡಿದ್ರೆ ಯು ಕ್ಯಾನ್ ಓನ್ಲಿ ಕಂಟ್ರೋಲ್ ಅಲ್ವಾ, ಯಾರು ಬಂದರು ಮನೆಗೆ, ಯಾರು ಹೋದ್ರು, ಅದೆಲ್ಲ ನೀವು ಫೋನಿಂದ ನೋಡ್ಬೋದು. ಹೌದಾ ಇಲ್ವಾ? ಸೊ ಇವಾಗ ಏರ್ ಕಂಡೀಷ್ನರ್ ಒಂದೇ ಅಂತಲ್ಲ, ರೆಫ್ರಿಜರೇಟ್ರು, ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಕಂಟ್ರೋಲ್ ಇಟ್ ಥ್ರೂ ದ ಸ್ಮಾರ್ಟ್ ಫೋನ್ ಅಲ್ವಾ? ಸೊ ಅದು ಇನ್ಫಾರ್ಮೇಷನ್ ಕೊಡೋ ಥರ ಸ್ಮಾರ್ಟ್ ವಾಚಸ್ ಇದೆಯಲ್ಲ, ನಾನು ಹಾಕೊಂಡಿನಿ ಸ್ಮಾರ್ಟ್ ವಾಚ್, ಇದು ಕೂಡ ಎಕ್ಸಾಂಪಲ್ ಆಫ್ IoT ಅಲ್ವಾ? ಸೊ ಇದರಲ್ಲಿ ಸೆನ್ಸರ್ ಎಂಬೆಡೆಡ್ ಆಗಿದೆ. ಸೊ ಸೆನ್ಸರಿಂದ ನಂಗೆ ಇನ್ಫಾರ್ಮೇಷನ್ ಬರ್ತಿದೆ, ನಾನು ಎಷ್ಟು ಸ್ಟೆಪ್ಸ್ ನಡೆದೆ, ನನ್ನ ಹಾರ್ಟ್ ರೇಟ್ ಏನು, ಸೊ ವಾಟ್ ಈಸ್ ಮೈ ಬ್ರೀದಿಂಗ್ ಕೆಪಾಸಿಟಿ, ಇದೆಲ್ಲ ಈ ಸೆನ್ಸರ್ ವಿಲ್ ಟೆಲ್ ಮಿ ಅಲ್ವಾ? ಸೊ IoTಲಿ ವಿ ಆರ್ ಯೂಸಿಂಗ್ ಸೆನ್ಸರ್ಸ್ ಟು ಗಿವ್ ಅಸ್ ಇನ್ಫಾರ್ಮೇಷನ್. ಓಕೆ, ಸೊ ಇದು ಕೂಡ ಇಟ್ ಇಸ್ ಇಂಪಾರ್ಟೆಂಟ್. IoT ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೀವು ಯಾವುದೇ ಫಿಸಿಕಲ್ ಡಿವೈಸ್ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ರೆ ಆ್ಯಂಡ್ ಯು ಆರ್ ರಿಮೋಟ್ಲಿ ಕಂಟ್ರೋಲಿಂಗ್ ಇಟ್ ಥ್ರೂ ದ ಸ್ಮಾರ್ಟ್ ಫೋನ್ಸ್, ಇದನ್ನು IoT ಅಂತೀವಿ. ಓಕೆ, ಸೊ ನೆಕ್ಸ್ಟು ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಒಂದು ಡೈಗ್ರಾಮ್ ಇದೆ, ನೀವು ನೋಡ್ಬೋದು. ಎಲ್ಲ ಫಿಸಿಕಲ್ ಡಿವೈಸಸ್ ನೀವು ಒಂದೇ ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ವಿ ಕಾಲ್ ಇಟ್ IoT. ಎನಿಥಿಂಗ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಸೊ ಇಟ್ ಮೇ ಬಿ ಮೈಕ್, ಸೊ ಕಾರ್ಸ್ ಇರ್ಬೋದು, ಸ್ಮಾರ್ಟ್ ವಾಚ್ ಇರ್ಬೋದು, ಕ್ಲಾಕ್ ಇರ್ಬೋದು. ಸೊ ಯು ಆರ್ ಕನೆಕ್ಟಿಂಗ್ ಎವ್ರಿ ಡಿವೈಸ್ ಟು ದ ಇಂಟರ್ನೆಟ್ ಸೊ ದಟ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಥ್ರೂ ದ ಸ್ಮಾರ್ಟ್ ಫೋನ್. ಇದನ್ನ ಏನಂತ ಕರಿತೀವಿ? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಆಯಿತು, ನೆಕ್ಸ್ಟ್ ಏನಿದೆ? ವೆಬ್ ಆಫ್ ಥಿಂಗ್ಸ್ ಅಂತಿದೆ. ಏನಿದು ವೆಬ್ ಆಫ್ ಥಿಂಗ್ಸ್? ಅಗೇನ್ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ 1 ಮಾರ್ಕ್ಗೆ, WOT ಆರ್ ವೆಬ್ ಆಫ್ ಥಿಂಗ್ಸ್ ಏನು ಅಂತ ನೋಡೋಣ. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಲೌಸ್ ಅಸ್ ಟು ಇಂಟ್ರಾಕ್ಟ್ ವಿತ್ ಡಿಫ್ರೆಂಟ್ ಡಿವೈಸಸ್ ಥ್ರೂ ಇಂಟರ್ನೆಟ್ ವಿತ್ ದ ಹೆಲ್ಪ್ ಆಫ್ ಸ್ಮಾರ್ಟ್ ಫೋನ್ಸ್ ಆರ್ ಕಂಪ್ಯೂಟರ್ಸ್. ಹೌದಲ್ವಾ? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು? ನಮ್ಮ ಫಿಸಿಕಲ್ ಡಿವೈಸ್ ಏನಿದೆ, AC, ರೆಫ್ರಿಜರೇಟರ್, ಡೋರ್ ಲಾಕು, ಇದೆಲ್ಲ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ದೀವಿ. ಏನಕ್ಕೆ? ಸ್ಮಾರ್ಟ್ ಫೋನ್ ಮುಖಾಂತರ ಕಂಟ್ರೋಲ್ ಮಾಡೋಣ ಅಂತ. ಹೌದಾ? So, but to interact with n number of different devices, we need to install n different apps. ಆಯಿತು, ನಾನು ಇದೆಲ್ಲ ಇಂಟರ್ನೆಟ್ ಕನೆಕ್ಟ್ ಮಾಡ್ತೀನಿ, ಬಟ್ ನನಗೆಲ್ಲ ಆ್ಯಪ್ಸ್ ಡೌನ್ಲೋಡ್ ಮಾಡಬೇಕಲ್ಲ. ಹೌದಲ್ವಾ? ಇವಾಗ ಮೊಬೈಲಲ್ಲೇ ಎಲ್ಲ ಆ್ಯಪ್ ಡೌನ್ಲೋಡ್ ಮಾಡಬೇಕು. ವಾಷಿಂಗ್ ಮಿಷಿನ್ಗೆ ಒಂದು ಆ್ಯಪು, ರೆಫ್ರಿಜರೇಟ್ರ್ ಒಂದು ಆ್ಯಪು, ಫ್ಯಾನ್ಗೆ ಒಂದು ಆ್ಯಪು, ಇದೆಲ್ಲ ಡೌನ್ಲೋಡ್ ಮಾಡಬೇಕಲ್ವಾ? ಸೊ ಇದೆಲ್ಲ ಮತ್ತೆ ಸ್ಪೇಸ್ ತೊಗೊಳುತ್ತಲ್ವ ಫೋನಲ್ಲಿ. ಸೊ ಇದನ್ನು ಹೆಂಗೆ ಪ್ರಿವೆಂಟ್ ಮಾಡೋದು ಅಂತ ನೋಡೋಣ. Wouldn't it be convenient to have single interface to connect all the devices? ಒಂದೇ ಇಂಟರ್ಫೇಸ್, ಒಂದೇ ವೆಬ್ಸೈಟಿಂದ ಇದೆಲ್ಲ ಕನೆಕ್ಟ್ ಮಾಡೋದಕ್ಕೆ ಆಗತ್ತಲ್ವಾ? ಸೊ ಅದನ್ನ ಏನಂತ ಕರಿತೀವಿ? ವೆಬ್ ಆಫ್ ಥಿಂಗ್ಸ್. ಒಂದೇ ಅಪ್ಲಿಕೇಶನಲ್ಲಿ ಇಫ್ ವಿ ಕನೆಕ್ಟ್, ಇಟ್ ಇಸ್ ಕಾಲ್ಡ್ ವೆಬ್ ಆಫ್ ಥಿಂಗ್ಸ್. ಏನು ಅಂತ ನೋಡೋಣ ಡೆಫಿನೇಷನ್.
ವೆಬ್ ಆಫ್ ಥಿಂಗ್ಸ್ ಅಲೌಸ್ ಯೂಸ್ ಆಫ್ ವೆಬ್ ಸರ್ವಿಸಸ್ to connect anything in the physical world besides human identities on the web. ಸೊ ಇಲ್ಲಿ ವೆಬ್ ಸರ್ವಿಸಸ್ ಅಂದರೆ ಏನು? ಸೊ ವೆಬ್ ಸರ್ವಿಸಸ್ ಅಂದರೆ HTTP. ನೀವು ವೆಬ್ಸೈಟಲ್ಲಿ HTTP ಅಂತ ಇರುತ್ತಲ್ಲ, ಒಂದು ಅಡ್ರೆಸ್ಸು https.www.google.com ಅಂತ ಇರುತ್ತೆ. HTTP ಅಂದರೆ ಏನು? ಸೊ ಇದು ಫುಲ್ ಫಾರ್ಮ್ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಏನು ಮಾಡ್ತಿದೆ ಈ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್? ಏನಕ್ಕೆ ಯೂಸ್ ಮಾಡ್ತೀವಿ ಇದು ಇಂಟರ್ನೆಟಲ್ಲಿ ಅಂದರೆ, ಬ್ರೌಸರು ಆಮೇಲೆ ಸರ್ವರ್ ಮಧ್ಯ ಕಮ್ಯುನಿಕೇಷನ್ ಇರಬೇಕಲ್ವಾ? ಸೊ ಹೆಂಗೆ ಕಮ್ಯುನಿಕೇಷನ್ ಮಾಡೋದು ಅಂದರೆ ಥ್ರೂ ದ HTTP ಪ್ರೋಟೋಕಾಲ್. ಇವಾಗ ನಾನು ವೆಬ್ ಬ್ರೌಸರ್ ಯೂಸ್ ಮಾಡ್ತಾಯಿದ್ದೀನಿ, ಗೂಗಲ್ ಕ್ರೋಮ್ ಅಥವಾ ಮಾಝಿಲಾ. ನಾನೇನೋ ಸರ್ಚ್ ಮಾಡ್ತೀನಿ ಗೂಗಲಲ್ಲಿ. ಸೊ ಆ ಸರ್ಚ್ ಮಾಡಿ ಡೇಟಾ ಎಲ್ಲಿ ಹೋಗುತ್ತೆ? ಅದು ಸರ್ವರ್ಗೆ ಹೋಗುತ್ತೆ. ಸೊ ಆ ಕಮ್ಯುನಿಕೇಷನ್ ಹೆಂಗೆ ಆಗ್ತಿದೆ ಅಂದರೆ ಥ್ರೂ HTTP ಪ್ರೋಟೋಕಾಲ್. ಓಕೆ, ಸೊ ಈ ವೆಬ್ ಸರ್ವಿಸಸ್ ಯೂಸ್ ಮಾಡಿದ್ರೆ ಟು ಇಂಟ್ರಾಕ್ಟ್ ವಿತ್ ಎನಿ ಫಿಸಿಕಲ್ ಆಬ್ಜೆಕ್ಟ್ ಆನ್ ದ ಇಂಟರ್ನೆಟ್, ಇದನ್ನು ಏನಂತ ಕರಿತೀವಿ? ವೆಬ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಸೊ ಆ್ಯಪ್ ಮುಖಾಂತರ ತುಂಬ ಆ್ಯಪ್ಸ್ ಆಗೋಗುತ್ತೆ. ಟು ಅವಾಯ್ಡ್ ದಟ್ ಒಂದೇ ಸಿಂಗಲ್ ಇಂಟರ್ಫೇಸಿಂದ ಐ ಕ್ಯಾನ್ ಇಂಟ್ರಾಕ್ಟ್ ವಿತ್ ದ ಫಿಸಿಕಲ್ ಆಬ್ಜೆಕ್ಟ್ಸ್ ಯೂಸಿಂಗ್ ವೆಬ್ ಆಫ್ ಥಿಂಗ್ಸ್. ಓಕೆ, ಈ ವೆಬ್ ಸರ್ವಿಸಸ್ ಅಂದರೆ ಗೊತ್ತಾಯ್ತಲ್ಲ, HTTP ಅಥವಾ ವಿ ಕಾಲ್ ಇಟ್ ಆಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಏನಕ್ಕೆ ಯೂಸ್ ಮಾಡ್ತೀವಿ ಇದು? ಸೊ ಟು ಎಸ್ಟಾಬ್ಲಿಷ್ ಕಮ್ಯುನಿಕೇಷನ್ ಬಿಟ್ವೀನ್ ವೆಬ್ ಬ್ರೌಸರ್ ಆ್ಯಂಡ್ ವೆಬ್ ಸರ್ವರ್, ಇದು HTTP protocol we will use. Okay, so ಅರ್ಥ ಆಯಿತು ಅಂತ ಭಾವಿಸ್ತೀನಿ. ವೆಬ್ ಆಫ್ ಥಿಂಗ್ಸ್ ಆ್ಯಂಡ್ IoT ಡೆಫಿನೇಷನ್ಸ್ ಮುಖ್ಯ. ಸೊ ಫುಲ್ ಫಾರ್ಮ್ಸ್ ಕೂಡ ಮುಖ್ಯ. ಡೆಫಿನೇಷನ್ಸ್, ಫುಲ್ ಫಾರ್ಮ್ಸ್ ಎರಡು ತಿಳ್ಕೊಳ್ಳಿ. IoT ಅಂದ್ರೇನು? ಸೊ ಕನೆಕ್ಟಿಂಗ್ ದ ಫಿಸಿಕಲ್ ಡಿವೈಸಸ್ ಟು ದ ಇಂಟರ್ನೆಟ್ ಸೊ ದ್ಯಾಟ್ ವಿ ಕ್ಯಾನ್ ಸೆಂಡ್ ಆ್ಯಂಡ್ ರಿಸೀವ್ ದ ಡೇಟಾ, ಇದನ್ನು IoT ಅಂತೀವಿ. ವೆಬ್ ಆಫ್ ಥಿಂಗ್ಸ್ ಅಂದ್ರೇನು? ಸೊ ಯೂಸಿಂಗ್ ವೆಬ್ ಸರ್ವಿಸಸ್ ಲೈಕ್ HTTP ಟು ಕನೆಕ್ಟ್ ಟು ಫಿಸಿಕಲ್ ಡಿವೈಸಸ್ ಆನ್ ದ ಇಂಟರ್ನೆಟ್, ಇದನ್ನ ವೆಬ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಓಕೆ, ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಪೋಸ್ಟೆಡ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಸೆನ್ಸರ್ಸ್ ಅಂತ ಒಂದು ಸ್ಮಾಲ್ ಟಾಪಿಕ್ ಇದೆ. ಈ ಸೆನ್ಸರ್ಸ್ ಹೇಳಿದ್ನಲ್ಲ, ಸೊ IoT ಡಿವೈಸಸಲ್ಲೆಲ್ಲ ಸೆನ್ಸರ್ಸ್ ಇದೆ, ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಮತ್ತು ಡೇಟಾ ಸೆಂಡ್ ಮಾಡೋದಕ್ಕೆ. ಹೆಂಗೆ ಡೇಟಾ ಸೆಂಡ್ ಮಾಡುತ್ತೆ? ನೋಟಿಫಿಕೇಶನ್ ಕೊಡುತ್ತಲ್ವಾ, ನಿಮ್ಮ ಸ್ಮಾರ್ಟ್ ವಾಚಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಇವ್ರು ಕಾಲ್ ಮಾಡ್ತಿದ್ದಾರೆ, ಈ ಮೆಸೇಜ್ ಬಂತು ಅಂತೆಲ್ಲ ನೋಟಿಫಿಕೇಶನ್ ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ ಥ್ರೂ ಯೂಸ್ ಆಫ್ ಸೆನ್ಸರ್ಸ್. ಸೊ ಏನಿದು ಸೆನ್ಸರ್ಸ್? ಇಟ್ ಈಸ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ IoT ಎನೇಬ್ಲಿಂಗ್ ಡಿವೈಸಸ್ ಟು ಇಂಟ್ರಾಕ್ಟ್ ಆ್ಯಂಡ್ ರೆಸ್ಪಾಂಡ್ ಟು ಫಿಸಿಕಲ್ ಎನ್ವಿರಾನ್ಮೆಂಟ್. ಸೊ ಏನಿದು? So it is important component of IoT. ಅಂದರೆ ಇಟ್ ಈಸ್ ಹ್ಯಾವಿಂಗ್ ಸಮ್ ಸಾಫ್ಟ್ವೇರ್ ಟು ಸೆಂಡ್ ಆ್ಯಂಡ್ ರಿಸೀವ್ ಡೇಟಾ. ಸೊ ಇದರಿಂದ ನಮ್ಗೆ ಡೇಟಾ ಬರ್ತಿದೆ ಆ್ಯಂಡ್ ನಾವು ಇದಕ್ಕೆ ಡೇಟಾ ಕೂಡ ಕಳಿಸ್ತಾ ಇದ್ದೀವಿ. ಈ ಸೆನ್ಸರ್ಸಿಂದನೇ ನಿಮ್ಗೆ ಡೇಟಾ ಬರ್ತಿರೋದು ನೋಟಿಫಿಕೇಷನಿಂದ. ಸೊ ಹೆಂಗೆ ಯೂಸ್ ಮಾಡ್ತೀರಾ? ಬ್ಲೂಟೂತ್ ಯೂಸ್ ಮಾಡ್ತೀರಲ್ವ ಸ್ಮಾರ್ಟ್ ವಾಚಲ್ಲಿ. ಸೊ ಸ್ಮಾರ್ಟ್ ವಾಚಿಂದ ಯು ಆರ್ ಗೆಟಿಂಗ್ ನೋಟಿಫಿಕೇಷನ್ಸ್ ಥ್ರೂ ದಿಸ್ ಸೆನ್ಸರ್ಸ್. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಂಪಾರ್ಟೆಂಟು IoT ಆ್ಯಂಡ್ ವೆಬ್ ಆಫ್ ಥಿಂಗ್ಸ್ ಎರಡು ಫುಲ್ ಫಾರ್ಮ್ಸ್ ಡೆಫಿನೇಷನ್ಸ್ ತಿಳ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲೌಡ್ ಕಂಪ್ಯೂಟಿಂಗ್. ಏನು ಸರ್ ಇದು ಕ್ಲೌಡ್ ಕಂಪ್ಯೂಟಿಂಗ್? ಸೊ ಸ್ಟೂಡೆಂಟ್ಸ್ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಇವಾಗ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾಯಿನಿ. ಓಕೆ, ಸೊ ಕಂಪ್ನಿ ಸ್ಟಾರ್ಟ್ ಮಾಡಿ ಲೆಟ್ಸ್ ಸೇ ನನ್ನ ಹತ್ರ ಒಂದು 5 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ 5 ಜನ ಎಂಪ್ಲಾಯೀಸು ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿದ್ದಾರೆ. ಓಕೆ, ಆ ವೆಬ್ಸೈಟ್ ಬಿಲ್ಡ್ ಮಾಡಿದ್ದಾರೆ. ಓಕೆ, ಅದನ್ನು ಇವಾಗ ವೆಬ್ಬಲ್ಲಿ ಅಪ್ಲೋಡ್ ಮಾಡಬೇಕಲ್ವಾ, ಇಂಟರ್ನೆಟಲ್ಲಿ ಅಪ್ಲೋಡ್ ಮಾಡಬೇಕು, ಎಲ್ರಿಗೂ ಕಾಣಿಸೋ ಥರ. ಬರೀ ನನ್ನ ಮಿಷನಲ್ಲಿ ಇಟ್ಕೊಂಡ್ರೆ ಬರೀ ನನಗೆ ಮಾತ್ರ ಕಾಣಿಸುತ್ತೆ, ಹೌದಾ? ಅದನ್ನು ಡಿಪ್ಲಾಯ್ ಮಾಡಬೇಕು, ಅದನ್ನು ಬಿಲ್ಡ್ ಮಾಡಿ ಡಿಪ್ಲಾಯ್ ಮಾಡಬೇಕಲ್ವಾ? ಸೊ ಡಿಪ್ಲಾಯ್ ಮಾಡಿದ್ಮೇಲೆ, ಸೊ ಇವಾಗ ಸರ್ವರ್ ಇತ್ತು ಅಂದ್ಕೊಳ್ಳೋಣ, ಸರ್ವರಲ್ಲೇ ಡಿಪ್ಲಾಯ್ ಮಾಡಿದ್ವಿ. ಓಕೆ, ಸೊ ಅದು ಎಷ್ಟು ಜನಕ್ಕೆ ಲೋಡ್ ಆಗುತ್ತೆ ಸಿಸ್ಟಮಲ್ಲಿ? ಮೇ ಬಿ ಒಂದು 5-10 ಜನಕ್ಕೆ ಲೋಡ್ ಆಗ್ಬೋದು. ಯಾಕೆ ಅಂದರೆ ಆ ಸರ್ವರು ಜಾಸ್ತಿ ಡಿಸ್ಟೆನ್ಸ್ ಅಥವಾ ಸ್ಕೇಲಬಿಲಿಟಿ ಇರಲ್ಲ. ನಮ್ಮದೇ ಲೋಕಲ್ ಸರ್ವರ್ ಆಗಿದ್ದರೆ ಸ್ಕೇಲಬಿಲಿಟಿ ಇರಲ್ಲ. ಏನು ಸರ್ ಸ್ಕೇಲಬಿಲಿಟಿ ಅಂದರೆ? ಲಾರ್ಜ್ ಆಡಿಯನ್ಸ್ಗೆ ರೀಚ್ ಆಗಲ್ಲ. ಸೊ ಲಾರ್ಜ್ ಆಡಿಯನ್ಸ್ಗೆ ರೀಚ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಕ್ಲೌಡ್ ಕಂಪ್ಯೂಟಿಂಗ್. ಇದು ಕ್ಲೌಡ್ ಟೆಕ್ನಾಲಜಿ ಅಂತ ಇದೆ. ಸೊ ಕ್ಲೌಡಲ್ಲಿ ನಾವು ಏನಾದರೂ ಡೇಟಾ ಸ್ಟೋರ್ ಮಾಡಿದ್ರೆ ಸ್ಕೇಲಬಿಲಿಟಿ ಹೈ ಇದೆ. ಅಂದರೆ ತುಂಬ ಜನ ಅದನ್ನು ವೀಕ್ಷಿಸ್ಬೋದು, ತುಂಬ ಜನ ಅದನ್ನು ಆ್ಯಕ್ಸೆಸ್ ಮಾಡ್ಬೋದು ವೆಬ್ಸೈಟ್ಸ್ನ. ಸೊ ಏನು ಎಕ್ಸಾಂಪಲ್ ಸರ್ ಕ್ಲೌಡ್ ಅಂದರೆ ಏನು? ಇದೆಲ್ಲ ತಿಳ್ಕೊಳ್ಳೋಣ. ಬಟ್ ಈ ಎಕ್ಸಾಂಪಲ್ ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಏನಾಗುತ್ತೆ, ನನ್ನದೇ ಸರ್ವರ್ ನಾನು ಮೇಂಟೈನ್ ಮಾಡಿದ್ರೆ ಸೆಕ್ಯೂರಿಟಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತಂದರೆ ನಾನು ಯಾರನ್ನಾದರೂ ಇಟ್ಕೊಬೇಕು. ಸೆಕ್ಯೂರಿಟಿ ಅದನ್ನು ಸರ್ವರ್ ರಿಪೇರ್ ಮಾಡೋಕ್ಕೆ ನಾನೇ ಇಟ್ಕೊಬೇಕು. ಅದೇನಾದರೂ ಸಿಸ್ಟಮ್ ಪ್ರಾಬ್ಲಮ್ ಅಂದರೆ ನಾನೇ ಮತ್ತೆ ರಿಸಾಲ್ವ್ ಮಾಡಬೇಕು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಕ್ಲೌಡ್ ಕಂಪ್ಯೂಟಿಂಗ್ ವಿ ಕ್ಯಾನ್ ಯೂಸ್. ಓಕೆ, ಏನು ಅಂತ ತಿಳ್ಕೊಳ್ಳೋಣ. ಸೊ ಡೆಫಿನೇಷನ್ ತಿಳ್ಕೊಳ್ಳೋಣ. ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ದ ಆಕ್ಸೆಸ್ ಆಫ್ ಕಂಪ್ಯೂಟಿಂಗ್ ರಿಸೋರ್ಸಸ್ like storage, software servers and database over the internet on a pay-per-usage basis instead of having them on your local machine. ಸೊ ನೀವು ಈ ಸರ್ವರು, ಸ್ಟೋರೇಜು, ಡೇಟಾಬೇಸ್ ಎಲ್ಲ ನಿಮ್ಮ ಮಿಷಿನಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಒಂದು ಕ್ಲೌಡಲ್ಲಿ ಸ್ಟೋರ್ ಮಾಡಿದ್ರೆ ವಿ ಕ್ಯಾನ್ ಆಕ್ಸೆಸ್ ದೆಮ್ ಎನಿ ಟೈಮ್ ವಿ ವಾಂಟ್
ಆನ್ ಅ ಪೇ ಪರ್ ಯೂಸೇಜ್ ಬೇಸಿಸ್. ಏನು ಸರ್ ಇದು ಪೇ ಪರ್ ಯೂಸೇಜ್ ಅಂದರೆ ನೀವು ಎಷ್ಟು ಯೂಸ್ ಮಾಡ್ತೀರಾ, 4 ಅವರ್ಗೆ ಯೂಸ್ ಮಾಡ್ತೀರಾ 4 ಅವರ್ಗೆ ಪೇ ಮಾಡಿ, 5 ಅವರ್ಸ್ ಯೂಸ್ ಮಾಡ್ತೀರಾ 5 ಅವರ್ಸ್ಗೆ ಪೇ ಮಾಡಿ. ಸೊ ಇದೆಲ್ಲ ನಿಮ್ಮ ಹತ್ರ ಇರೋದಕ್ಕಿಂತ ಕ್ಲೌಡಲ್ಲಿ ಸ್ಟೋರ್ ಆಗಿದ್ರೆ ಆಕ್ಸೆಸ್ ಇನ್ನೂ ಈಸಿಯಾಗಿ ಆಗುತ್ತೆ, ತುಂಬ ಜನಕ್ಕೆ ಅದು ವೀಕ್ಷಣೆ ಮಾಡುವಂಥದ್ದಾಗುತ್ತೆ. ಓಕೆ, ಸೊ ಡೆಫಿನೇಷನ್ ಗೊತ್ತಾಯ್ತಲ್ವಾ? ಸೊ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ಆಕ್ಸೆಸಿಂಗ್ ರಿಸೋರ್ಸಸ್. ಯಾವ್ಯಾವ ರಿಸೋರ್ಸು? ಸ್ಟೋರೇಜು, ಸರ್ವರ್ಸು, ಆಪರೇಟಿಂಗ್ ಸಿಸ್ಟಮು, ಇದೆಲ್ಲ ನಾವು ಕ್ಲೌಡಲ್ಲೇ ಆಕ್ಸೆಸ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ದಮ್ ಆನ್ ಯೋರ್ ಲೋಕಲ್ ಮಿಷೀನ್. ಆಯಿತು, ಕ್ಲೌಡ್ ಡೆಫಿನೇಷನ್ ಅರ್ಥ ಆಯಿತು. ಸೊ ಕ್ಲೌಡ್ ಡೆಫಿನೇಷನ್ ಅಗೇನ್ 1 ಮಾರ್ಕ್ ಕೇಳೋ ಚಾನ್ಸ್ ಇದೆ. MCQಲಿ ಇದೇ ಕೊಟ್ಬಿಟ್ಟು ಡೆಫಿನೇಷನ್ ದೇ ಮಾಸ್ಕ್ ವಾಟ್ ಟೆಕ್ನಾಲಜಿ ಇಟ್ ಈಸ್. ಓಕೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು? ಆಕ್ಸೆಸಿಂಗ್ ದ ರಿಸೋರ್ಸಸ್ ಆನ್ ಕ್ಲೌಡ್. ಅದನ್ನು ಏನಾದರೂ ರಿಸೋರ್ಸ್ ಇರ್ಬೋದು. ಓಕೆ, ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಸರ್ವರ್, ಸ್ಟೋರೇಜ್, ಡೇಟಾಬೇಸ್ ಏನಾದರೂ ಇರ್ಬೋದು. ನಾವು ಇನ್ಸ್ಟಾಲ್ ಮಾಡೋದಕ್ಕಿಂತ ವಿ ಹ್ಯಾವ್ ಟು ಪುಟ್ ಇಟ್ ಇನ್ ದ ಕ್ಲೌಡ್. ಸೊ ಕ್ಲೌಡಲ್ಲಿ ಆಕ್ಸೆಸ್ ಮಾಡ್ಬೋದು ನಾವು. ಓಕೆ, ಸೊ ಅ ಯೂಸರ್ ಕ್ಯಾನ್ ರನ್ ಅ ಬಿಗರ್ ಅಪ್ಲಿಕೇಶನ್ ಹ್ಯಾವಿಂಗ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ವಿತೌಟ್ ಹ್ಯಾವಿಂಗ್ ರಿಕ್ವೈರ್ಡ್ ಸ್ಟೋರೇಜ್ ಆಸ್ ಲಾಂಗ್ ಎಸ್ ದರ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಯೂಸರು ಸ್ಟೋರೇಜೇ ಇಲ್ಲದೆ ಇರ್ಬೋದು ಯೂಸರ್ ಹತ್ರ. ಈಗ ನನ್ನ ಸಿಸ್ಟಮಲ್ಲಿ ಜಸ್ಟ್ 1 ಟೆರಾಬೈಟ್ ಇಲ್ಲೇ ಇರ್ಬೋದು, ಬಟ್ ನಾನು 1 ಟೆರಾಬೈಟ್ ರನ್ ಮಾಡ್ಬೋದು. ಹೆಂಗೆ? ನನ್ನ ಹತ್ರ ಇಂಟರ್ನೆಟ್ ಇದ್ದರೆ ಸಾಕು, ಕ್ಲೌಡ್ ಕನೆಕ್ಟ್ ಮಾಡಿ ಆ ಅಪ್ಲಿಕೇಶನ್ 1 ಟೆರಾಬೈಟ್ದು ಕ್ಲೌಡಲ್ಲಿ ಡಿಪ್ಲಾಯ್ ಮಾಡಿದ್ರೆ ಕ್ಲೌಡಿಂದನೇ ನಾನು ರನ್ ಮಾಡ್ಬೋದು. ನನ್ನ ಹತ್ರ 1 ಟೆರಾಬೈಟ್ ಇಲ್ಲದೆ ಇದ್ರೂ ಕೂಡ ನಾನು ಕ್ಲೌಡಲ್ಲೇ ಅದನ್ನು ಆ 1 ಟೆರಾಬೈಟ್ ಅಪ್ಲಿಕೇಶನ್ನ ರನ್ ಮಾಡ್ಬೋದು. ಸೊ ನೀವೇನು ಮಾಡಬೇಕಾಗತ್ತೆ? ಕ್ಲೌಡಲ್ಲೇ ನಿಮ್ಮ ಅಪ್ಲಿಕೇಶನ್ನ ಸ್ಟೋರ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಸರ್ವಿಸಸ್ ಆಫ್ ಕ್ಲೌಡ್ ಅಂತಿದೆ. ಸೊ ಸ್ಟೂಡೆಂಟ್ಸ್ ಇದು 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಇದನ್ನು ಸ್ವಲ್ಪ ನೀಟಾಗಿ ಓದಿ. ಏನಿದು ಸರ್ವಿಸಸ್ ಆಫ್ ಕ್ಲೌಡ್? ಓದೋಣ. ಸೊ ಫಸ್ಟ್ ಸರ್ವಿಸ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂತ ಇದೆ. ಏನು ಸರ್ ಇದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್? ದ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಪ್ರೊವೈಡರ್ಸ್ ಕ್ಯಾನ್ ಆಫರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸಚ್ ಆಸ್ ಸರ್ವರ್ಸ್, ವರ್ಚುವಲ್ ಮಿಷಿನ್ಸ್, ಸ್ಟೋರೇಜ್ ಆ್ಯಂಡ್ ನೆಟ್ವರ್ಕ್ ಕಾಂಪೊನೆಂಟ್ಸ್. ಸೊ ಈ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಪ್ರೊವೈಡರ್ ಏನೇನು ಪ್ರೊವೈಡ್ ಮಾಡ್ತಾರೆ? ಸರ್ವರ್ಸು, ಸ್ಟೋರೇಜು, ನೆಟ್ವರ್ಕಿಂಗ್ ಕಾಂಪೊನೆಂಟ್ಸು, ಆಪರೇಟಿಂಗ್ ಸಿಸ್ಟಮು, ಇದೆಲ್ಲ ನಿಮಗೆ ಪ್ರೊವೈಡ್ ಮಾಡ್ತಾರೆ. ನೀವು ಬೇರೆದನ್ನು ನೋಡ್ಕೊಬೇಕು. ಸೊ ನಿಮ್ಮ ಕಂಟ್ರೋಲಲ್ಲಿ ಅಪ್ಲಿಕೇಶನ್ಸ್ ಇರುತ್ತೆ, ಡೇಟಾ ಇರುತ್ತೆ, ಇದೆಲ್ಲ ನಿಮ್ಮ ಕಂಟ್ರೋಲ್ ಇರುತ್ತೆ. ಬಟ್ ಈ ಆಪರೇಟಿಂಗ್ ಸಿಸ್ಟಮ್, ಸರ್ವರ್, ಇದೆಲ್ಲ ಇಟ್ ಈಸ್ ಮ್ಯಾನೇಜ್ಡ್ ಬೈ ದ ವೆಂಡರ್, ಅಥವಾ ನಾವೇನು ಹೇಳ್ತೀವಿ ಇಟ್ ಈಸ್ ಮ್ಯಾನೇಜ್ಡ್ ಬೈ ದ ಸರ್ವಿಸ್ ಪ್ರೊವೈಡರ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ IaaS ಗೊತ್ತಾಯ್ತಲ್ವಾ? ಫುಲ್ ಫಾರ್ಮ್ಸ್ ಮತ್ತೆ ತಿಳ್ಕೊಳ್ಳಿ. 1 ಮಾರ್ಕ್. ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂದರೆ ಏನು? ಇಟ್ ಪ್ರೊವೈಡ್ಸ್ ಯು ದ ಇನ್ಫ್ರಾಸ್ಟ್ರಕ್ಚರ್, ಹಾರ್ಡ್ವೇರ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡ್ತಾರೆ. ಸರ್ವರ್ಸ್ ಆಗಲಿ, ಆಪರೇಟಿಂಗ್ ಸಿಸ್ಟಮ್ ಆಗಲಿ, ನೆಟ್ವರ್ಕಿಂಗ್ ಆಗಲಿ, ಅದೆಲ್ಲ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ. Using IaaS from the cloud, a user can access the hardware infrastructure located at remote location to configure, deploy and execute any software application on that infrastructure. ಈ IaaS ಇದೆಯಲ್ಲ, IaaS ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್. ಈ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಯೂಸ್ ಮಾಡಿ ಆ ಹಾರ್ಡ್ವೇರ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಸರ್ವರ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಅದೆಲ್ಲ ಯೂಸ್ ಮಾಡಿ ನಮ್ಮ ಅಪ್ಲಿಕೇಶನ್ನ ನಾವು ಅಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಇದು ಯಾರು ಮಾಡ್ತಾರೆ ಅಂದರೆ, ಅಥವಾ ಇದು ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದರೆ, IT ಅಡ್ಮಿನ್ಸ್ ಇದ್ದಾರಲ್ಲ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡ್ಮಿನಿಸ್ಟ್ರೇಟರ್ಸ್ ಅಂತಿರ್ತಾರೆ. ಇದು ಇವ್ರ ಕೆಲಸ. ನಾವು ಅಪ್ಲಿಕೇಶನ್ ಎಲ್ಲ ಬಿಲ್ಡ್ ಮಾಡಿ ಅವ್ರು ಕೊಡ್ತೀವಿ, ಅವ್ರು ಬಿಲ್ಡ್ ಮಾಡಿರೋ ಅಪ್ಲಿಕೇಶನ್ನ ಇಲ್ಲಿ ಸ್ಟೋರ್ ಮಾಡ್ತಾರೆ. ಓಕೆ, ಇದು IaaS ಅಂತ ಕರಿತೀವಿ, ಅಥವಾ ಇನ್ಫಾರ್ಮೇಷನ್ ಆಸ್ ಅ ಸರ್ವಿಸ್ ಅಂತ ಕರಿತೀವಿ. ಏನೇನು ಪ್ರೊವೈಡ್ ಮಾಡುತ್ತೆ? ಸರ್ವರು, ಸ್ಟೋರೇಜು, ನೆಟ್ವರ್ಕಿಂಗು, ಆಪರೇಟಿಂಗ್ ಸಿಸ್ಟಮ್, ಇದೆಲ್ಲ IaaS ಸರ್ವಿಸ್ ಪ್ರೊವೈಡರ್ಸ್ ಓನ್ಲಿ ವಿಲ್ ಗಿವ್ ಅಸ್. ನಾವು ಇನ್ಸ್ಟಾಲ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ದೇ ಕ್ಯಾನ್ ಔಟ್ಸೋರ್ಸ್ ದ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಆನ್ ಅ ಪೇ ಪರ್ ಯೂಸೇಜ್ ಬೇಸಿಸ್. ಈ ಹಾರ್ಡ್ವೇರ್ ಸಾಫ್ಟ್ವೇರ್ಸ್ ಎಲ್ಲ ವಿ ಕ್ಯಾನ್ ಯೂಸ್ ಇಟ್ ಆಸ್ ಲಾಂಗ್ ಆಸ್ ವಿ ಪೇ ಫಾರ್ ದ ರಿಕ್ವೈರ್ಡ್ ಅವರ್ಸ್. ನಾವು ಎಷ್ಟು ಅವರ್ ಯೂಸ್ ಮಾಡ್ತೀವೋ ಅಷ್ಟು ಅವರ್ ನಾವು ಪೇ ಮಾಡ್ಬೋದು ಈ ರಿಸೋರ್ಸಸ್ಗೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ಯೂಸರ್ಸ್ ಹೂ ಯೂಸ್ ದ IaaS ಆರ್ IT ಅಡ್ಮಿನ್ಸ್. ಎಕ್ಸಾಂಪಲ್ AWS ಆ್ಯಂಡ್ Azure ಅಂತಿದೆ. AWS ಅಂದರೆ ಏನು? ಅಮೆಝಾನ್ ವೆಬ್ ಸರ್ವಿಸಸ್. ಇದು ಒಂದು ಕ್ಲೌಡ್. ಸೊ ಈ ಕ್ಲೌಡಲ್ಲಿ ನೀವು ಡೇಟಾ ಸ್ಟೋರ್ ಮಾಡ್ಬೋದು. ಇದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೊಡುತ್ತೆ ನಿಮಗೆ. ನಿಮ್ಗೆ ಆಪರೇಟಿಂಗ್ ಸಿಸ್ಟಮ್, ನೆಟ್ವರ್ಕ್, ಡೇಟಾ ಬೇಸಸ್ ಎಲ್ಲ ಅಲ್ಲೇ ಇರುತ್ತೆ. ನೀವೇನು ಇನ್ಸ್ಟಾಲ್ ಮಾಡೋದು ಬೇಡ, ನೀವು ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಅಲ್ಲಿ ಸ್ಟೋರ್ ಮಾಡಿದ್ರೆ ಸಾಕು. Azure ಅಂತ ಕೂಡ ಇದೆ. Azure ಅನ್ನೋದು ಮೈಕ್ರೋಸಾಫ್ಟ್ದು, AWS ಅಮೆಝಾನ್ದು. ಓಕೆ, Azure ಅನ್ನೋದು ಮೈಕ್ರೋಸಾಫ್ಟ್ ಕ್ಲೌಡ್. ಓಕೆನಾ? ಸೊ IaaS ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ನಂಗೆ ಹೇಳಿ. IaaS ಅಂದರೆ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬಿ ಪ್ರೊವೈಡೆಡ್ ಬೈ ದ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್. ಏನೇನು ಇನ್ಫ್ರಾಸ್ಟ್ರಕ್ಚರು, ಸರ್ವರ್, ಸ್ಟೋರೇಜ್, ನೆಟ್ವರ್ಕಿಂಗ್, ಡೇಟಾ ಬೇಸಸ್, ಇದೆಲ್ಲ ಅವರೇ ಕೊಡ್ತಾರೆ. ಓಕೆ, ನಾವು ಜಸ್ಟು ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡಬೇಕು ಅಥವಾ ಅಪ್ಲಿಕೇಶನ್ನ ಸ್ಟೋರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋಣ.
ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಹೆಸರಲ್ಲೇ ಇದೆ, ನೀವು ಹೆಸರನ್ನ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂದರೆ ಏನು? ಪ್ಲಾಟ್ಫಾರ್ಮ್ ಕೊಡ್ತಾರೆ ನಮಗೆ ಒಂದು ಪ್ಲಾಟ್ಫಾರ್ಮ್ ಇದೆ, ಆ ಪ್ಲಾಟ್ಫಾರ್ಮಲ್ಲಿ ನಾವು ಅಪ್ಲಿಕೇಶನ್ನ ಡೆವಲಪ್ ಮಾಡಿ ಅದನ್ನು ಟೆಸ್ಟ್ ಮಾಡಬೇಕು. ಓಕೆ, ನಂಗೊಂದು ಪ್ಲಾಟ್ಫಾರ್ಮ್ ಇದೆ, ಈಗ ನನಗೆ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ನಾನು ಟೆಸ್ಟ್ ಮಾಡ್ತೀನಿ, ಎಲ್ಲ ನಾನು ಡೇಟಾನ ಬಿಲ್ಡ್ ಮಾಡಿ ಅಲ್ಲಿ ಟೆಸ್ಟ್ ಮಾಡ್ತೀನಿ. ಸೊ ಇದನ್ನು ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂತಾರೆ. ಸೊ ಏನು ತಿಳ್ಕೊಳ್ಳೋಣ, ಪ್ರೊವೈಡ್ಸ್ ಅ ಪ್ಲಾಟ್ಫಾರ್ಮ್ ಅಲೋವಿಂಗ್ ಕಸ್ಟಮರ್ಸ್ ಟು ಡೆವಲಪ್, ಟೆಸ್ಟ್ ಆ್ಯಂಡ್ ರನ್ ದ ಅಪ್ಲಿಕೇಶನ್. ಸೊ ಇಲ್ಲಿ ಪ್ಲಾಟ್ಫಾರ್ಮ್ ಕೊಡ್ತಾರೆ, ಆ ಪ್ಲಾಟ್ಫಾರ್ಮಲ್ಲಿ ನಾವು ಡೇಟಾನ ಅಥವಾ ನಮ್ಮ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿ ಅಲ್ಲೇ ರನ್ ಮಾಡಿ ಅಲ್ಲೇ ಚೆಕ್ ಮಾಡಬೇಕು ಎರರ್ಸ್ಗೆ. ಸೊ ಇದನ್ನೇನಂತ ಕರಿತೀವಿ? ಪ್ಯಾಸ್ ಅಂತ ಕರಿತೀವಿ, ಅಥವಾ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ನಮ್ಮ ಪ್ಲಾಟ್ಫಾರ್ಮ್ ಇದೆ, ಆ ಪ್ಲಾಟ್ಫಾರ್ಮಲ್ಲಿ ನಮ್ಮ ಅಪ್ಲಿಕೇಶನ್ನ ರನ್ ಮಾಡಬೇಕು. ಓಕೆನಾ? ಸೊ ಇದಕ್ಕೆ ಯಾರು ಯೂಸ್ ಮಾಡ್ತಾರೆ ಪ್ಲಾಟ್ಫಾರ್ಮ್ ಆಸ್ ಸರ್ವಿಸ್ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದಾರಲ್ಲ, ಸೊ ಅವ್ರಿಗೆ ಪ್ಲಾಟ್ಫಾರ್ಮ್ ನೀವು ಕೊಟ್ಟರೆ ಅವರೇ ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಅದನ್ನು ಅಲ್ಲಿ ರನ್ ಮಾಡಿ ಟೆಸ್ಟ್ ಮಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಏನೇನು ಹೇಳ್ಬೋದು ಪ್ಯಾಸ್ಗೆ? ಸೊ ಇವಾಗ ನೀವು ಲ್ಯಾಬಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀರಾ? ಐಡಲ್ ಅಲ್ವಾ? ಸೊ ಐಡಲ್ ಏನು? ಸೊ ಐಡಲ್ ಇಸ್ ಅ ಪ್ಲಾಟ್ಫಾರ್ಮ್. ನೀವು ಆ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಕೋಡ್ನ ಟೆಸ್ಟ್ ಮಾಡಿ ರನ್ ಮಾಡ್ತೀರಾ ಅಲ್ವಾ? ಸೊ ಅದು ಕೂಡ ಒಂದು ಎಕ್ಸಾಂಪಲ್ ಆಫ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಆರ್ ಪ್ಯಾಸ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ ಒಂದು ನೋಡೋಣ. ಸಪೋಸ್ ವಿ ಹ್ಯಾವ್ ಡೆವಲಪ್ಡ್ ಅ ವೆಬ್ ಅಪ್ಲಿಕೇಶನ್ ಯೂಸಿಂಗ್ MySQL ಆ್ಯಂಡ್ ಪೈಥಾನ್. ಸೊ ಅಂದ್ಕೊಳ್ಳಿ ನಾವು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀವಿ ಯೂಸಿಂಗ್ MySQL. MySQL ಅಂದರೆ ಒಂದು ಡೇಟಾ ಬೇಸು, ಅಲ್ಲೆಲ್ಲ ಡೇಟಾ ಸ್ಟೋರ್ ಆಗಿರುತ್ತೆ, ಆ್ಯಂಡ್ ಪೈಥಾನ್, ಇವೆರಡು ಯೂಸ್ ಮಾಡಿ ನಾವು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀವಿ. ಆಯಿತು. ಟು ರನ್ ದಿಸ್ ಅಪ್ಲಿಕೇಶನ್ ಆನ್ಲೈನ್ ವಿ ನೀಡ್ ಟು ಯೂಸ್ ಪ್ರೀ ಕಾನ್ಫಿಗರ್ಡ್ ಅಪಾಚಿ ಸರ್ವರ್. ನಾವಿದು ಆನ್ಲೈನಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನಮಗೊಂದು ಸರ್ವರ್ ಬೇಕು ಅಲ್ವಾ? ಕ್ಲೌಡಲ್ಲಿ ಅಪಾಚಿ ಸರ್ವರ್ ಇದೆ. ಈ ಅಪಾಚಿ ಸರ್ವರಲ್ಲೇ ಪೈಥಾನು MySQL ಇನ್ಸ್ಟಾಲ್ ಆಗಿದ್ರೆ ನಾವು ಮತ್ತೆ ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ. ಕ್ಲೌಡಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಹೌದಲ್ವಾ? ಸೊ ಪ್ಲ್ಯಾಟ್ಫಾರ್ಮ್ ಆಲ್ರೆಡಿ ಇದೆ, ನಾವು ಅಪ್ಲಿಕೇಶನ್ ಅಲ್ಲಿ ಡಿಪ್ಲಾಯ್ ಮಾಡಬೇಕು, ಅಥವಾ ಅಪ್ಲಿಕೇಶನ್ ಅಲ್ಲಿ ನಾವು ಸ್ಟೋರ್ ಮಾಡಬೇಕು, ಅಥವಾ ಅಪ್ಲಿಕೇಶನ್ ಅಲ್ಲಿ ಟೆಸ್ಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಓಕೆ, ಸೊ ವಿ ಕ್ಯಾನ್ ಯೂಸ್ ಅ ಅಪಾಚಿ ಸರ್ವರ್ ಫ್ರಮ್ ಕ್ಲೌಡ್ ಹ್ಯಾವಿಂಗ್ MySQL ಆ್ಯಂಡ್ ಪೈಥಾನ್ ಪ್ರೀ ಇನ್ಸ್ಟಾಲ್ಡ್. ಸೊ ಆಲ್ರೆಡಿ ನಮ್ಮ ಅಪ್ಲಿಕೇಶನ್ಗೆ ಪೈಥಾನ್ ಅಥವಾ MySQL ಡೇಟಾಬೇಸ್ ಆಲ್ರೆಡಿ ಕ್ಲೌಡಲ್ಲಿ ಇದ್ದರೆ ನಾವು ಇನ್ಸ್ಟಾಲ್ ಮಾಡೋದು ಬೇಡ. ಓಕೆನಾ? ಪ್ಲಾಟ್ಫಾರ್ಮ್ ಹೂ ಇಸ್ ಗಿವಿಂಗ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಇಟ್ ವಿಲ್ ಪ್ರೊವೈಡ್. ನೆಕ್ಸ್ಟ್, thus we are not required to install MySQL and Python on the cloud, nor do we need to configure the web server. ವೆಬ್ ಸರ್ವರ್ ಕೂಡ ನಾವು ಇನ್ಸ್ಟಾಲ್ ಮಾಡೋ ನೆಸೆಸಿಟಿ ಇಲ್ಲ. ನಾನು ಮನೇಲೇ ಇಟ್ಕೊಂಡ್ರೆ ಏನು, ಸರ್ವರ್ ನಾನೇ ಇಟ್ಕೊಬೇಕು, ಅಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ನಾನೇ ಹ್ಯಾಂಡಲ್ ಮಾಡಬೇಕು. ಬಟ್ ಇಲ್ಲಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ವಿಲ್ ಹ್ಯಾಂಡಲ್ ದ ಕ್ಲೌಡ್ ಆ್ಯಂಡ್ ಎನಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದ ಕ್ಲೌಡ್. ಏನೇ ಪ್ರಾಬ್ಲಮ್ಸ್ ಬಂದರೂ ಈ ಸರ್ವಿಸ್ ಪ್ರೊವೈಡರ್ಸ್ ಇದಾರಲ್ಲ, IaaS, PaaS, ಆಮೇಲೆ ಮುಂದೆ SaaS ಅಂತ ಬರುತ್ತೆ, ದೇ ವಿಲ್ ಹ್ಯಾಂಡಲ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಇನ್ PaaS ಯೂಸರ್ ಹ್ಯಾಸ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ದ ಅಪ್ಲಿಕೇಶನ್. ಸೊ ನೆನ್ಪಿಟ್ಕೊಬೇಕು, ಇಲ್ಲಿ ಅಪ್ಲಿಕೇಶನ್ ನಾವು ಬಿಲ್ಡ್ ಮಾಡ್ತೀವಲ್ಲ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಹೆರೋಕು ಆ್ಯಪ್ ಫಾರ್ ಡಿಪ್ಲಾಯಿಂಗ್ ದ ಅಪ್ಲಿಕೇಶನ್. ಹೆರೋಕು ಅಂತ ಒಂದು ಆ್ಯಪ್ ಇದೆ, ಅಥವಾ ಹೆರೋಕು ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಅಪ್ಲಿಕೇಶನ್ನ ಟೆಸ್ಟ್ ಮಾಡ್ಬೋದು. ಓಕೆ, ಯಾವುದೇ ಆಗಲಿ, ಜಾವಾ ಆಗಲಿ ಅಥವಾ ಪೈಥಾನ್ ಇರಲಿ, ಯು ಕ್ಯಾನ್ ಟೆಸ್ಟ್ ಇಟ್ ಆನ್ ದಟ್ ಆ್ಯಪ್. ಸೊ ಆ ಪ್ಲ್ಯಾಟ್ಫಾರ್ಮು ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ PaaS. ಓಕೆ ಸ್ಟೂಡೆಂಟ್ಸ್, ಏನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಸರ್ವಿಸ್ ಪ್ರೊವೈಡರ್, ಲಾಸ್ಟ್ ಒನ್, SaaS, ಅಥವಾ ವಿ ಕಾಲ್ ಇಟ್ ಆಸ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಅಗೇನ್ ಇದನ್ನ ಫುಲ್ ಫಾರ್ಮ್ಸ್ ತಿಳ್ಕೊಳ್ಳಿ. ಏನು SaaS ಅಂದರೆ ಏನು ಸರ್? ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಪ್ರೊವೈಡ್ಸ್ ಆನ್ ಡಿಮ್ಯಾಂಡ್ ಆಕ್ಸೆಸ್ ಟು ದ ಅಪ್ಲಿಕೇಶನ್ ಸಾಫ್ಟ್ವೇರ್, ಯೂಶ್ವಲಿ ರಿಕ್ವೈರಿಂಗ್ ಲೈಸೆನ್ಸ್ ಆರ್ ಸಬ್ಸ್ಕ್ರಿಪ್ಷನ್ ಬೈ ದ ಯೂಸರ್. ಸಾಫ್ಟ್ವೇರ್ ಆಲ್ರೆಡಿ ರೆಡಿ ಆಗೋಗಿದೆ, ರೆಡಿ ಆಗಿರೋ ಸಾಫ್ಟ್ವೇರ್ ನೀವು ಯೂಸ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ SaaS. ಏನು? ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ರೆಡಿಮೇಡ್ ಸಾಫ್ಟ್ವೇರ್, ಯಾವ ಮೈಕ್ರೋಸಾಫ್ಟ್ ಇದೆ ಅಥವಾ ಜಿಮೇಲ್ ಇದೆ, ಆಲ್ರೆಡಿ ರೆಡಿ ಆಗಿದೆ ಅಲ್ವಾ? ಸೊ ನೀವೇನು ಇನ್ಸ್ಟಾಲ್ ಮಾಡೋದು ಬೇಡ, ಸುಮ್ಮನೆ ಯೂಸ್ ಮಾಡ್ತಿದ್ದೀರಾ ಥ್ರೂ ಇಂಟರ್ನೆಟ್. ಇದನ್ನೇನಂತ ಕರಿತೀವಿ? ರೆಡಿಮೇಡ್ ಸಾಫ್ಟ್ವೇರ್ಸ್ ಆರ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಇದಕ್ಕೆ ಲೈಸೆನ್ಸಿಂಗ್ ಫೀ ಒಂದೊಂದ್ಸಲಿ ಬೇಕಾಗುತ್ತೆ. ಈ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಇದೆಯಲ್ಲ, ವೈಲ್ ಯೂಸಿಂಗ್ ಗೂಗಲ್ ಡಾಕ್, ಮೈಕ್ರೋಸಾಫ್ಟ್ ಆಫೀಸ್ ಟು ಎಡಿಟ್ ಅ ಡಾಕ್ಯುಮೆಂಟ್ ಆನ್ಲೈನ್, ವಿ ಯೂಸ್ SaaS ಫ್ರಮ್ ಕ್ಲೌಡ್. ಇದಕ್ಕೆಲ್ಲ ಲೈಸೆನ್ಸಿಂಗ್ ಫೀ ಇರುತ್ತೆ ಒಂದೊಂದ್ಸಲಿ. ಓಕೆನಾ? ಅಂದರೆ ಯು ಹ್ಯಾವ್ ಟು ಪೇ ಆ್ಯಂಡ್ acquire the license from this Microsoft Offices and all. So software as a service ಅನ್ನೇ ಗೊತ್ತಾಯ್ತಲ್ವಾ? ಇನ್ನು ಈಸಿ ಎಕ್ಸಾಂಪಲ್ ಕೊಡಬೇಕಾದ್ರೆ ಈ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಮೂರ್ಗು IaaS, PaaS ಆ್ಯಂಡ್ SaaS. ಇವಾಗ ನೀವು ಕೇಕ್ ಪ್ರಿಪೇರ್ ಮಾಡ್ತಾ ಇರಿ ಅನ್ಕೊಳ್ಳೋಣ ಮನೇಲಿ. ಓಕೆ, ಸೊ IaaS ಅಂದರೆ ಏನು? IaaS ಅಂದರೆ ನೀರು, ಎಲೆಕ್ಟ್ರಿಸಿಟಿ ಎಲ್ಲ ನಿಮ್ಮದೇ, ಮನೇಲಿರೋದು ಎಲ್ಲ, ಅವನು, ಮೈಕ್ರೋವೇವ್ ಅವನ್, ಎವ್ರಿಥಿಂಗ್ ಇಸ್ ಯೋರ್ಸ್. ಬಟ್ ನೀವು ಇಂಗ್ರೀಡಿಯೆಂಟ್ಸ್ ಏನು ಮಾಡ್ತೀರಾ? ಇಂಗ್ರೀಡಿಯೆಂಟ್ಸ್ ಆಚೆಯಿಂದ ತರ್ತೀರಾ ಅಲ್ವಾ? ಆಚೆಯಿಂದ ತಂದು ಇಂಗ್ರೀಡಿಯೆಂಟ್ಸ್ ನೀವೇ ಮಾಡಿದ್ರೆ ಸೊ ಇಟ್ ಈಸ್ ಕಾಲ್ಡ್ IaaS. ಸೊ ನಿಮ್ಮ ಕಂಟ್ರೋಲ್ ಏನಿದೆ ಇಲ್ಲಿ? ಎಲೆಕ್ಟ್ರಿಸಿಟಿ, ಗ್ಯಾಸು, ವಾಟ್ರು, ಸೊ ಇದೆಲ್ಲ ನಿಮ್ಮ ಕಂಟ್ರೋಲ್ ಇದೆ. ವೆಂಡರ್ ಕಂಟ್ರೋಲ್ ಏನಿದೆ? ಇಂಗ್ರೀಡಿಯೆಂಟ್ಸ್. ಸೊ ಇದು IaaS. PaaS ಅಂದರೆ ಏನು?
ಪ್ಯಾಸ್ ಅಂದರೆ ನೀವು ಇಂಗ್ರೀಡಿಯೆಂಟ್ಸ್ ಏನೂ ತರಲ್ಲ, ಫೋನ್ ಮಾಡಿ ಆರ್ಡರ್ ಮಾಡ್ತೀರಾ ನಂಗೆ ಊಟ ಬೇಕು ಅಂತ, ಅದು ಪ್ಯಾಸ್. ಸೊ ನಿಮ್ಮ ಕಂಟ್ರೋಲ್ ಏನಿದೆ ಇಲ್ಲಿ, ಡೈನಿಂಗ್ ಟೇಬಲ್ ನಿಮ್ಮ ಕಂಟ್ರೋಲ್ ಇದೆ, ಅಂದರೆ ಅಪ್ಲಿಕೇಶನ್ ನಿಮ್ಮ ಕಂಟ್ರೋಲ್ ಇದೆ, ಆ್ಯಂಡ್ ಡೇಟಾ ನಿಮ್ಮ ಕಂಟ್ರೋಲ್ ಇದೆ. ಪೂರ್ತಿ ಅಪ್ಲಿಕೇಶನ್ ಸಾಫ್ಟ್ವೇರ್ ನಿಮ್ಮ ಕಂಟ್ರೋಲ್ ಇದೆ, ಡೈನಿಂಗ್ ಟೇಬಲು ದಟ್ ಈಸ್ ಇನ್ ಯೋರ್ ಕಂಟ್ರೋಲ್, ಎಲೆಕ್ಟ್ರಿಸಿಟಿ ಅದು ನಿಮ್ಮ ಕಂಟ್ರೋಲ್ ಇದೆ. ಬಟ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಕಂಟ್ರೋಲ್ ಇಲ್ಲ. ಹೋಟ್ಲೋನ್ ಏನು ಬೇಕಾದ್ರೂ ಇಂಗ್ರೀಡಿಯೆಂಟ್ಸ್ ಆಗಿ ನಿಮಗೆ ಕೊಡ್ಬೋದು, ಅದು ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಸ್ಯಾಸ್ ಅಂದರೆ ಏನು, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ನಾನು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ, ನಾನೇನು ಪ್ರಿಪೇರ್ ಮಾಡಲ್ಲ, ರೆಡಿಮೇಡ್ ಅಪ್ಲಿಕೇಶನ್ ಅಂದರೆ ರೆಡಿಮೇಡ್ ಫುಡ್ ಬೇಕು ನನಗೆ, ಸೊ ದಟ್ ಈಸ್ ಕಾಲ್ಡ್ ಸ್ಯಾಸ್. ಓಕೆನಾ, ಒಂದು ರಿಯಲ್ ಲೈಫ್ ಎಕ್ಸಾಂಪಲು ಹೇಳಿದ್ದೀನಿ, IaaS, PaaS ಆ್ಯಂಡ್ SaaS. ಸೊ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಸ್ಯಾಸಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡೋಣ. A user is not concerned about the installation or configuration of the software application as long as the required software is accessible. ಹೌದಲ್ವಾ, ನಂಗೆ ಜಿಮೇಲ್ ಆಕ್ಸೆಸ್ ಮಾಡೋಕ್ಕೆ ನಾನೇನು ಇನ್ಸ್ಟಾಲ್ ಮಾಡಲ್ಲ, ನಂಗೆ ಆನ್ಲೈನ್ ಇಂಟರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡೋಕ್ಕೆ ಸಿಕ್ಕಿದ್ರೆ ಸಾಕು ನನಗೆ ಸ್ಯಾಸ್. ನಂಗೆ ರೆಡಿಮೇಡ್ ಅಪ್ಲಿಕೇಶನ್ ಬೇಕು ಯೂಸ್ ಮಾಡೋಕ್ಕೆ, ನಾನೇನು ಡೆವಲಪ್ ಮಾಡಲ್ಲ. ಇದನ್ನು ಏನಂತ ಕರಿತೀವಿ, ಸ್ಯಾಸ್ ಆರ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತ ಕರಿತೀವಿ. ನಾವೇ ಡೆವಲಪ್ ಮಾಡೋದಂದರೆ ಯಾವುದು, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಒಂದು ಪ್ಲಾಟ್ಫಾರ್ಮ್ ಇದೆ, ನಾನೇ ಡೆವಲಪ್ ಮಾಡಿ ರನ್ ಮಾಡ್ತೀನಿ, ಅದು ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಅಂದರೆ ಏನು, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ, ನೆಟ್ವರ್ಕಿಂಗ್, ಹಾರ್ಡ್ವೇರ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಇದೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಸ್ಟೋರ್ ಮಾಡೋದು ನಮ್ಮ ಅಪ್ಲಿಕೇಶನ್ನ ಆ ಇನ್ಫ್ರಾಸ್ಟ್ರಕ್ಚರಲ್ಲಿ, ದಟ್ ಈಸ್ ಕಾಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್. ಏನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಮೂರ್ದು ಓದಿ 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಗ್ರಿಡ್ ಕಂಪ್ಯೂಟಿಂಗ್ ಅಂತಿದೆ. ಕ್ಲೌಡ್ಗೆ ಗ್ರಿಡ್ಗೆ ಏನು ವ್ಯತ್ಯಾಸ ಇಲ್ಲಿ ತಿಳ್ಕೊಳ್ಳೋಣ. ಅ ಕಂಪ್ಯೂಟರ್ ನೆಟ್ವರ್ಕ್ ದಟ್ ಕಂಬೈನ್ಸ್ ರಿಸೋರ್ಸಸ್ ಫ್ರಮ್ ವೇರಿಯಸ್ ಲೊಕೇಶನ್ಸ್ ಟು ರೀಚ್ ಅ ಕಾಮನ್ ಗೋಲ್, ಕ್ರಿಯೇಟಿಂಗ್ ಅ ವರ್ಚುವಲ್ ಸೂಪರ್ ಕಂಪ್ಯೂಟರ್ ವಿತ್ ಎನಾಮಸ್ ಪ್ರೊಸೆಸಿಂಗ್ ಪವರ್. ಏನಿದು ಗ್ರಿಡ್ ಕಂಪ್ಯೂಟಿಂಗ್ ಅಂದರೆ, ಒಂದು ಕಂಪ್ಯೂಟರ್ ನೆಟ್ವರ್ಕಲ್ಲಿ ವಿಲ್ ಕಂಬೈನ್ ಆಲ್ ದ ರಿಸೋರ್ಸಸ್ ಅಂದರೆ ಏನು, ಎಲ್ಲ ಸಿಸ್ಟಮ್ನು ಕಂಬೈನ್ ಮಾಡಿ ವಿ ವಿಲ್ ಪರ್ಫಾರ್ಮ್ ಅ ಟಾಸ್ಕ್. ಇದನ್ನು ಸೂಪರ್ ಕಂಪ್ಯೂಟರ್ ಅಂತ ಕೂಡ ಹೇಳ್ತಾರೆ. ಓಕೆ, ಆಲ್ ದ ಕಂಪ್ಯೂಟರ್ಸ್ ವಿಲ್ ಕಮ್ ಟುಗೆದರ್ ಟು ಸಾಲ್ವ್ ಅ ಮೇಜರ್ ಟಾಸ್ಕ್. ಇದನ್ನು ಗ್ರಿಡ್ ಕಂಪ್ಯೂಟಿಂಗ್ ಅಂತೀವಿ. ಗ್ರಿಡ್ ಕಂಪ್ಯೂಟಿಂಗ್, ಕ್ಲೌಡ್ ಕಂಪ್ಯೂಟಿಂಗ್ ಡಿಫ್ರೆನ್ಸ್ ಏನು ಅಂತ ಕೇಳ್ಬೋದು, ಎಕ್ಸಾಮಲ್ಲಿ ಕೇಳ್ಬೋದು. ಡಿಫ್ರೆನ್ಸಸ್ ಬಿಟ್ವೀನ್ ಗ್ರಿಡ್ ಆ್ಯಂಡ್ ಕ್ಲೌಡ್. ಏನು ಡಿಫ್ರೆನ್ಸ್ ಗ್ರಿಡ್ ಆ್ಯಂಡ್ ಕ್ಲೌಡ್ಗೆ? ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು, ನೀವು ರಿಸೋರ್ಸಸ್ನ ಆನ್ಲೈನ್ ಆಕ್ಸೆಸ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಎಲ್ಲ ಸರ್ವರು, ನೆಟ್ವರ್ಕು, ಸ್ಟೋರೇಜ್ ಎಲ್ಲ ಆನ್ಲೈನ್ ಇದೆ, ನೀವು ಯಾವುದು ಲೋಕಲ್ ಮಿಷಿನಲ್ಲಿ ಇನ್ಸ್ಟಾಲ್ ಮಾಡ್ತಿಲ್ಲ, ಅದು ಕ್ಲೌಡ್ ಕಂಪ್ಯೂಟಿಂಗ್. ಗ್ರಿಡ್ ಕಂಪ್ಯೂಟಿಂಗ್ ಅಂದ್ರೇನು? ಸೊ ಗ್ರಿಡ್ ಕಂಪ್ಯೂಟಿಂಗ್ ಅಂದರೆ ಇಟ್ ಕಂಬೈನ್ಸ್ ದ ರಿಸೋರ್ಸಸ್, ಎಲ್ಲ ಸಿಸ್ಟಮು ಒಟ್ಟಿಗೆ ಬಂದು ಇಟ್ ವಿಲ್ ಸಾಲ್ವ್ ಅ ಟಾಸ್ಕ್. ಇದನ್ನು ಗ್ರಿಡ್ ಕಂಪ್ಯೂಟಿಂಗ್ ಅಂತಾರೆ. ಸೊ ಇನ್ನೇನು ಡಿಫ್ರೆನ್ಸ್ ಹೇಳ್ಬೋದು? ಸೊ ಕ್ಲೌಡ್ ಕಂಪ್ಯೂಟಿಂಗ್ ಸೆಂಟ್ರಲೈಸ್ಡ್ ಅಂತಾರೆ. ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಸೆಂಟ್ರಲೈಸ್ಡ್. ಏನು ಅಂತ ಹೇಳ್ತೀನಿ. ಸೊ ಸೆಂಟ್ರಲೈಸ್ಡ್ ಅಂದರೆ ಒಂದು ಓನರ್ಶಿಪ್ ಇರ್ತಾರೆ, ಸಮ್ವನ್ ವಿಲ್ ಬಿ ದ ಓನರ್ ಆಫ್ ದಟ್ ಕ್ಲೌಡ್ ಅಲ್ವಾ. AWSಗೆ ಅಮೆಝಾನ್ ಇಸ್ ದ ಓನರ್, ಅಮೆಝಾನ್ ವೆಬ್ ಸರ್ವಿಸ್ಗೆ ಅಮೆಝಾನ್ ಇಸ್ ದ ಓನರ್. ಸೊ ಅಝೂರ್ಗೆ ಮೈಕ್ರೋಸಾಫ್ಟ್ ಓನರು. ಸೊ ಓನರ್ಶಿಪ್ ಇರುತ್ತೆ, ಓನರ್ಶಿಪ್ ಇಸ್ ಸೆಂಟ್ರಲೈಸ್ಡ್. ಈ ಕ್ಲೌಡಲ್ಲಿ ಯಾರಾದರೂ ಒಬ್ಬರು ಓನರ್ ಇರ್ತಾರೆ ಹೂ ಇಸ್ ಮ್ಯಾನೇಜಿಂಗ್ ದ ಕ್ಲೌಡ್. ಬಟ್ ಗ್ರಿಡ್ಡಲ್ಲಿ ಓನರ್ಶಿಪ್ ಇರಲ್ಲ, ಎಲ್ಲ ಸಿಸ್ಟಮು ಒಟ್ಟಿಗೆ ಬಂದು ಟಾಸ್ಕ್ ಮಾಡುತ್ತೆ, ಅಲ್ಲಿ ಓನರ್ಶಿಪ್ ಇರಲ್ಲ. ಸೊ ಗ್ರಿಡ್ ಏನು ಅನ್ಬೋದು, ಡಿಸೆಂಟ್ರಲೈಸ್ಡ್ ಅನ್ಬೋದು. ಸೊ ಗ್ರಿಡ್ ಇಸ್ ಡಿಸೆಂಟ್ರಲೈಸ್ಡ್ ಅಂದರೆ ನೋ ಓನರ್ಶಿಪ್. ಸೊ ಡಿಸೆಂಟ್ರಲೈಸ್ಡ್ ಅಂದರೆ ನೋ ಓನರ್ಶಿಪ್, ಓನರ್ ಯಾರು ಇರಲ್ಲ, ಎಲ್ಲ ಸಿಸ್ಟಮು ಒಟ್ಟಿಗೆ ಬಂದು ಇಟ್ ವಿಲ್ ಪರ್ಫಾರ್ಮ್ ದ ಟಾಸ್ಕ್, ನೋ ಓನರ್ಶಿಪ್. ಓಕೆನಾ. ಸೊ ಗ್ರಿಡ್ ಕಂಪ್ಯೂಟಿಂಗ್ ಅರ್ಥ ಆಯ್ತಲ್ವಾ. ಇಟ್ ಈಸ್ ಅ ನೆಟ್ವರ್ಕ್ ದಟ್ ಕಂಬೈನ್ಸ್ ದ ರಿಸೋರ್ಸಸ್ ಅಂದರೆ ಎಲ್ಲ ಸಿಸ್ಟಮ್ನು ಕಂಬೈನ್ ಮಾಡಿ ಇಟ್ ವಿಲ್ ಪರ್ಫಾರ್ಮ್ ಅ ಟಾಸ್ಕ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ದ ರಿಸೋರ್ಸಸ್ ಆರ್ ಕಾಲ್ಡ್ ನೋಡ್ಸ್. These different nodes temporarily come together to solve a single large task and reach a common goal. So resources na nodes ಅಂತ ಕೂಡ ಕರಿತೀವಿ. ಈ nodes ಎಲ್ಲ ಜಾಯಿನ್ ಆಗಿ so it will solve a big problem. Temporary ಆಗಿ ಜಾಯಿನ್ ಆಗಿ it will solve a big problem. Okay, and reach a common goal. Goal reach ಮಾಡೋದಕ್ಕೆ it will come together. ಓಕೆನಾ. ಸೊ ಇದನ್ನ ಏನಂತ ಕರಿತೀವಿ, ಗ್ರಿಡ್ ಕಂಪ್ಯೂಟಿಂಗ್ ಅಂತೀವಿ. ಇಲ್ಲಿ ನೋಡ್ಸ್ ಎಲ್ಲ ಒಟ್ಟಿಗೆ ಬರುವಾಗ ಡಿಸೆಂಟ್ರಲೈಸ್ಡ್ ಅಲ್ವಾ, ಓನರ್ಶಿಪ್ ಯಾರೂ ಇಲ್ಲ. ಇದಕ್ಕೆ 5 ಸಿಸ್ಟಮ್ ಒಟ್ಟಿಗೆ ಬಂದು ಒಂದು ಬಿಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಬಟ್ ಇಲ್ಲಿ ಓನರ್ಶಿಪ್ ಇರಲ್ಲ. ಓಕೆ, ಬಟ್ ಕ್ಲೌಡಲ್ಲಿ ಓನರ್ಸ್ ಇರ್ತಾರೆ, AWS ಓನರ್ಸ್, ಅಝೂರ್ ಓನರ್ಸ್, ಇಲ್ಲಿ ಓನರ್ಶಿಪ್ ಇರ್ತಾರೆ. ಸೊ ಕ್ಲೌಡ್ ಇಸ್ ಸೆಂಟ್ರಲೈಸ್ಡ್, ಓನರ್ಸ್ ಇರ್ತಾರೆ. ಇನ್ನೇನು ಹೇಳ್ಬೋದು ಡಿಫ್ರೆನ್ಸಸ್ ಅಂದರೆ ಸ್ಕೇಲಬಿಲಿಟಿ. ಕ್ಲೌಡಲ್ಲಿ ಜಾಸ್ತಿ ಯೂಸರ್ಸನ್ನು ರೀಚ್ ಆಗ್ಬೋದಲ್ವಾ. ನಾನೊಂದು ವೆಬ್ಸೈಟ್ನ ಕ್ಲೌಡಲ್ಲಿ ಇಟ್ಟರೆ ಎಲ್ಲರೂ ಆಕ್ಸೆಸ್ ಮಾಡ್ಬೋದು. ಸೊ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ. ಗ್ರಿಡ್ಡಲ್ಲಿ ಆಕ್ಸೆಸಿಬಿಲಿಟಿ ಕಡಿಮೆ ಇದೆ. ಓಕೆ, ಇದು ಡಿಫ್ರೆನ್ಸಸ್ ಹೇಳ್ಬೋದು. 3 ಡಿಫ್ರೆನ್ಸಸ್ ಯು ಕ್ಯಾನ್ ಟೆಲ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಗ್ರಿಡ್ಡಲ್ಲಿ 2 ಟೈಪ್ಸ್ ಆಫ್ ಗ್ರಿಡ್ ಬರುತ್ತೆ, ಡೇಟಾ ಗ್ರಿಡ್ ಆ್ಯಂಡ್ ಪ್ರೊಸೆಸರ್ ಗ್ರಿಡ್. ಏನಿದು ಡೇಟಾ ಗ್ರಿಡ್?
ಸೊ ಮ್ಯಾನೇಜಸ್ ಲಾರ್ಜ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಡೇಟಾ ವಿತ್ ಮಲ್ಟಿ ಯೂಸರ್ ಆಕ್ಸೆಸ್. ಡೇಟಾ ಗ್ರಿಡ್ ಅಂದರೆ ಲಾರ್ಜ್ ಡೇಟಾ ಮ್ಯಾನೇಜ್ ಮಾಡೋದಕ್ಕೆ ವಿ ಯೂಸ್ ದಿಸ್ ಡೇಟಾ ಗ್ರಿಡ್. ಮಲ್ಟಿಪಲ್ ಯೂಸರ್ಸ್ ಆಕ್ಸೆಸ್ ಮಾಡ್ತಾರೆ. ಸೊ ಅದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಡೇಟಾ ಗ್ರಿಡ್. ಪ್ರೊಸೆಸರ್ ಗ್ರಿಡ್ ಅಂದರೆ ಏನು? ಡಿಸ್ಟ್ರಿಬ್ಯೂಟ್ಸ್ ಕಂಪ್ಯೂಟೇಷನಲ್ ಟಾಸ್ಕ್ ಅಕ್ರಾಸ್ ಮಲ್ಟಿಪಲ್ ನೋಡ್ಸ್ ಫಾರ್ ಪ್ಯಾರಲ್ ಪ್ರೊಸೆಸಿಂಗ್. ಸೊ CPU ಟಾಸ್ಕ್ನ ಮಲ್ಟಿಪಲ್ ನೋಡ್ಸ್ ಅಥವಾ ಮಲ್ಟಿಪಲ್ ಸಿಸ್ಟಮ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ವಿ ಕಾಲ್ ಪ್ರೊಸೆಸರ್ ಗ್ರಿಡ್. ಓಕೆನಾ? 2 ಟೈಪ್ಸ್ ಆಫ್ ಗ್ರಿಡ್ಸ್ ಇದೆ ಗ್ರಿಡ್ ಕಂಪ್ಯೂಟಿಂಗಲ್ಲಿ, ಡೇಟಾ ಗ್ರಿಡ್ ಆ್ಯಂಡ್ ಪ್ರೊಸೆಸರ್ ಗ್ರಿಡ್. ಡೇಟಾ ಗ್ರಿಡ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಮ್ಯಾನೇಜ್ ದ ಲಾರ್ಜ್ ಡೇಟಾ ವಿತ್ ಆಕ್ಸೆಸ್. ಸೊ ಸೈಮಲ್ಟೇನಿಯಸ್ಲಿ ಆಕ್ಸೆಸ್ ಮಾಡ್ತಾರಲ್ಲ ಯೂಸರ್ಸು, ಅದಕ್ಕೆ ಡೇಟಾ ಗ್ರಿಡ್ ಯೂಸ್ ಮಾಡ್ತೀವಿ. ಪ್ರೊಸೆಸರ್ ಗ್ರಿಡ್ ಏನಕ್ಕೆ ಯೂಸ್ ಮಾಡ್ತೀವಿ? CPU ಡೇಟಾ ಮಲ್ಟಿಪಲ್ ಸಿಸ್ಟಮ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಪ್ರೊಸೆಸರ್ ಗ್ರಿಡ್. ಓಕೆ, ನಂಗೆ ಡಿಫ್ರೆನ್ಸಸ್ ಕೇಳ್ತಾರೆ ಎಕ್ಸಾಮಲ್ಲಿ, ಪ್ಲೀಸ್ ಲರ್ನ್ ದ ಡಿಫ್ರೆನ್ಸಸ್ ಕ್ಲೌಡ್ಗೆ ಆಮೇಲೆ ಗ್ರಿಡ್ಗೆ. ಸೊ ಕ್ಲೌಡ್ ಅಂದ್ರೆ ಏನು? ಆಕ್ಸೆಸಿಂಗ್ ದ ರಿಸೋರ್ಸಸ್ ಓವರ್ ದ ಇಂಟರ್ನೆಟ್. ಯಾವ ರಿಸೋರ್ಸಸ್ ಆದರೂ ಇರ್ಬೋದು ವಿತೌಟ್ ಇನ್ಸ್ಟಾಲಿಂಗ್ ಆನ್ ದ ಲೋಕಲ್ ಮೆಷಿನ್. ಗ್ರಿಡ್ ಕಂಪ್ಯೂಟಿಂಗ್ ಅಂದ್ರೇನು? ಆಲ್ ದ ರಿಸೋರ್ಸಸ್ ಆರ್ ಕಂಬೈನ್ಡ್ ಟು ಪರ್ಫಾರ್ಮ್ ಅ ಟಾಸ್ಕ್. ಓಕೆ, ಸೆಕೆಂಡ್ ಪಾಯಿಂಟ್ ಏನು ಹೇಳ್ಬೋದು? ಗ್ರಿಡ್ ಕಂಪ್ಯೂಟಿಂಗ್ ಇಸ್ ಡಿಸೆಂಟ್ರಲೈಸ್ಡ್. ಸೆಂಟ್ರಲೈಸ್ಡ್ ಅಲ್ಲ, ಗ್ರಿಡ್ ಅಲ್ಲಿ ಓನರ್ಶಿಪ್ ಇರಲ್ಲ. ಕ್ಲೌಡ್ ಇಸ್ ಸೆಂಟ್ರಲೈಸ್ಡ್, ಹೌದಲ್ವಾ? ಕ್ಲೌಡ್ ಕಂಪ್ಯೂಟಿಂಗ್ ಸ್ಕೇಲಬಿಲಿಟಿ ಹೈ ಇರುತ್ತೆ. ಸ್ಕೇಲಬಿಲಿಟಿ ಅಂದ್ರೆ ಏನು? ಜಾಸ್ತಿ ಜನರನ್ನು ರೀಚ್ ಆಗೋದು. ಸೊ ಒಂದು ವೆಬ್ಸೈಟ್ 1 ಲಕ್ಷ 2 ಲಕ್ಷ ವ್ಯೂಸ್ ಬಂತು ಅಂದರೆ ಸ್ಕೇಲಬಿಲಿಟಿ ಹೈ ಇದೆ ಅಂತ ಅರ್ಥ. ಸೊ ಕ್ಲೌಡಲ್ಲಿ ಸ್ಕೇಲಬಿಲಿಟಿ ಹೈ ಇದೆ, ಬಟ್ ಗ್ರಿಡ್ಡಲ್ಲಿ ಸ್ಕೇಲಬಿಲಿಟಿ ಲೋ ಇದೆ. ಓಕೆ ಸ್ಟೂಡೆಂಟ್ಸ್, ಏನೋ ಡೌಟ್ಸ್ ಇದೆ ಕ್ಲೌಡ್ ಆ್ಯಂಡ್ ಗ್ರಿಡ್? ಪ್ಲೀಸ್ put it in the comment box. Okay, so last concept ಇದೆ ಬ್ಲಾಕ್ ಚೈನ್. ಏನಿದು ಬ್ಲಾಕ್ ಚೈನ್? ಮೈ ಫೇವ್ರೆಟ್ ಟಾಪಿಕ್ ಆ್ಯಕ್ಚುಲಿ. ನಾನು ಪ್ರಾಜೆಕ್ಟ್ಸ್ ಮಾಡಿದ್ದೆ ಇದ್ರ ಮೇಲೆ. ಸೊ ಬ್ಲಾಕ್ ಚೈನ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಏನು ಅಂತ ವಿ ವಿಲ್ ಸಿ. ಸೊ ಬ್ಲಾಕ್ ಚೈನ್ ಅಂದರೆ ಏನು? ವಿ ವಿಲ್ just have a look. The blockchain technology works on the concept of decentralized and shared database where each computer has a copy of the database. ಸೊ ಬ್ಲಾಕ್ಚೈನ್ ಅಂದ್ರೆ ಏನು? ಇಟ್ ಇಸ್ ಶೇರ್ಡ್ ಡೇಟಾಬೇಸ್. ಎಲ್ಲರ ಹತ್ರನೂ ಡೇಟಾ ಇರುತ್ತೆ. ಸೊ ಎಲ್ಲರೂ ಒಬ್ಬೊಬ್ಬರು ಡೇಟಾ ಏನಿದೆ ಅಂತ ನೋಡ್ಬೋದು. ಸೊ ಡಿಸೆಂಟ್ರಲೈಸ್ಡ್ ಅಂದರೆ ಏನು? ಈಗ ತಾನೇ ನೋಡಿದ್ವಿ ಗ್ರಿಡ್ ಕಂಪ್ಯೂಟಿಂಗಲ್ಲಿ ನೋ ಓನರ್ಶಿಪ್, ಯಾರು ಓನರ್ ಇರಲ್ಲ ಬ್ಲಾಕ್ಚೈನ್ ನೆಟ್ವರ್ಕಲ್ಲಿ. ಸೊ ಬ್ಲಾಕ್ಚೈನ್ ಟೆಕ್ನಾಲಜಿ ಅರ್ಥ ಆಯ್ತಲ್ವಾ? ಸೊ ಬ್ಲಾಕ್ಚೈನ್ ಟೆಕ್ನಾಲಜಿ ಇಸ್ ಡಿಸೆಂಟ್ರಲೈಸ್ಡ್ ಆ್ಯಂಡ್ ಶೇರ್ಡ್ ಡೇಟಾಬೇಸ್. ಸೊ ಇದಕ್ಕೆ ಓನರ್ಸ್ ಇರಲ್ಲ, ಎಲ್ಲರ ಹತ್ರನೂ ಡೇಟಾಬೇಸ್ ಕಾಪಿ ಇರುತ್ತೆ. ಓಕೆನಾ? ಇಲ್ಲೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಳ್ಳೋಣ. ಲೆಟ್ಸ್ ಸೇ ನಿಮ್ಮ ಹತ್ರ ಪೇಮೆಂಟ್ ಆ್ಯಪ್ಸ್ ಇದೆ ಅಲ್ವಾ, ಗೂಗಲ್ ಪೇ, ಫೋನ್ಪೇ ಇದೆಲ್ಲ ಇದೆ ನಿಮ್ಮ ಹತ್ರ. ಸೊ ನೀವು ಪೇಮೆಂಟ್ ಮಾಡೋವಾಗ ಎರರ್ಸ್ ಬರ್ಬೋದಲ್ವಾ? ಎರರ್ಸ್ ಅಂದರೆ ಏನು? ಸರ್ವರ್ ಇಶ್ಯೂ ಬರ್ಬೋದು. ಬ್ಯಾಂಕಲ್ಲಿ ಸಪೋಸ್ ಲಿಮಿಟ್ ಎಕ್ಸೀಡ್ ಆಯಿತು ಅಂದರೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗದೇ ಇರ್ಬೋದು, ಹೌದಾ? ಇದೆಲ್ಲ ಟ್ರಾನ್ಸಾಕ್ಷನ್ ಫೇಲ್ ಆಗೋಕ್ಕೆ ಪಾಸಿಬಿಲಿಟೀಸ್. ಸೊ ಬ್ಲಾಕ್ ಚೈನಲ್ಲಿ ಟ್ರಾನ್ಸಾಕ್ಷನ್ ಫೇಲ್ ಆಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ಓನರ್ ಇರೋಲ್ಲ. ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಬ್ಯಾಂಕ್ ಓನರ್ ಇರ್ತಲ್ಲ. ನಾರ್ಮಲ್ ಗೂಗಲ್ ಪೇ, ಫೋನ್ಪೇಲೆಲ್ಲ ಬ್ಯಾಂಕಿಂದ ನಿಮ್ಮ ಟ್ರಾನ್ಸಾಕ್ಷನ್ ಆಗ್ತಿದೆ. ಬಟ್ ಬ್ಲಾಕ್ ಚೈನ್ ಇಸ್ ಡಿಸೆಂಟ್ರಲೈಸ್ಡ್. ಇಲ್ಲಿ ಓನರ್ಸೇ ಇರಲ್ಲ. ಸೊ 5 ಜನ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಬ್ಲಾಕ್ ಬೈ ಬ್ಲಾಕ್ ಡೇಟಾ ಸ್ಟೋರ್ ಆಗಿರುತ್ತೆ. ಇದನ್ನು ಬ್ಲಾಕ್ ಅಂತ ಕರಿತೀವಿ. ಸೊ ಸಪೋಸ್ ನೀವು ಇಲ್ಲಿ ಬಿಟ್ ಕಾಯಿನ್ಸ್ ಯೂಸ್ ಮಾಡ್ತೀವಿ, ಕ್ರಿಪ್ಟೋ ಕರೆನ್ಸೀಸ್ ಯೂಸ್ ಮಾಡ್ತೀವಿ, ಅಥವಾ ಡಿಜಿಟಲ್ ಕರೆನ್ಸಿ ಯೂಸ್ ಮಾಡ್ತೀವಿ ಇಲ್ಲಿ, ಅಥವಾ ವರ್ಚುವಲ್ ಕರೆನ್ಸಿ ಅಂತ ಕೂಡ ಹೇಳ್ತೀವಿ. ಸಪೋಸ್ ನೀವು 2 ಬಿಟ್ ಕಾಯಿನ್ಸ್ ಯಾರಿಗೋ ಕಳಿಸಿದ್ರಿ. ಓಕೆ, 2 ಬಿಟ್ ಕಾಯಿನ್ಸ್ ಎ ಬಿ ಕಳಿಸ್ದ ಅಂತ ಅನ್ಕೊಳ್ಳೋಣ. ಸೊ ಬಿ ಹತ್ರ ಆಲ್ರೆಡಿ 7 ಬಿಟ್ ಕಾಯಿನ್ಸ್ ಇದೆ. ಸೊ ಇವನ ಹತ್ರ ಇವಾಗ 9 ಬಿಟ್ ಕಾಯಿನ್ಸ್ ಆಯ್ತಲ್ವಾ? ಸೊ ಎ ವಿಲ್ ಸೆಂಡ್ 2 ಬಿಟ್ ಕಾಯಿನ್ಸ್ ಟು ಬಿ ಹತ್ರ ಒರಿಜಿನಲಿ ಇದ್ದಿದ್ದು 7, ನಾವು ಈಗ 9 ಬಿಟ್ ಕಾಯಿನ್ಸ್ ಆಯಿತು. ಓಕೆ, ಈ 9 ಬಿಟ್ ಕಾಯಿನ್ಸ್ ಇಲ್ಲೂ ಸ್ಟೋರ್ ಆಗಿರುತ್ತೆ. ಅಂದರೆ ಎ ಹತ್ರನೂ ಸೇಮ್ ಡೇಟಾ ಇರುತ್ತೆ. ಸೊ ಎ ಗೊತ್ತಾಗುತ್ತೆ ಬಿ ಹತ್ರ ಎಷ್ಟು ಡೇಟಾ ಇರುತ್ತೆ, ಬಿಗೂ ಗೊತ್ತಾಗುತ್ತೆ ಎ ಹತ್ರ ಎಷ್ಟು ಡೇಟಾ ಇರುತ್ತೆ ಅಂತ. ಓಕೆ, ಇಲ್ಲಿ ಓನರ್ಶಿಪ್ ಇರಲ್ಲ. ಆಮೇಲೆ ಇನ್ನೊಂದು ಇಲ್ಲಿ ಪಾಯಿಂಟ್ ನೋಡ್ಬೋದು, ಬ್ಲಾಕ್ ಕ್ಯಾನ್ ಬಿ ಥಾಟ್ ಆಸ್ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಆರ್ ಸೆಕ್ಯೂರ್ಡ್ ಚಂಕ್ ಆಫ್ ಡೇಟಾ. ಅಂದರೆ ಇಟ್ ಇಸ್ ವ್ಯಾಲಿಡ್ ಟ್ರಾನ್ಸಾಕ್ಷನ್ ವ್ಯಾಲಿಡ್ ಆಗಿದ್ರೆ ಬ್ಲಾಕಲ್ಲಿ ಡೇಟಾ ಸ್ಟೋರ್ ಆಗುತ್ತೆ. ಬ್ಲಾಕ್ ಅಂದರೆ ಏನು ಅಂದರೆ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಕರೆಕ್ಟಾಗಿ ಆಗಿದ್ರೆ ಆ ಡೇಟಾ ಎಲ್ಲ ಬ್ಲಾಕಲ್ಲಿ ಸ್ಟೋರ್ ಆಗುತ್ತೆ. ಆಯಿತು, ಇನ್ನೇನು ಹೇಳ್ಬೋದು ಈ ಬ್ಲಾಕ್ ಬಗ್ಗೆ ಅಂದರೆ, ಇನ್ನೊಂದು ಸ್ಟೂಡೆಂಟ್ಸ್ ಇಂಪಾರ್ಟೆಂಟು, ಈ ಬ್ಲಾಕ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಇಮ್ಮ್ಯೂಟಬಲ್ ಅಂತ ಕೂಡ ಕರಿತೀವಿ. ಬ್ಲಾಕ್ ಇಸ್ ಇಮ್ಮ್ಯೂಟಬಲ್, ಕೆನಾಟ್ ಬಿ ಚೇಂಜ್ಡ್. ಸೊ ಇದು ಏನು ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಸೊ ಈ ಬ್ಲಾಕ್ ಇರುತ್ತಲ್ಲ, ಈ ಬ್ಲಾಕಲ್ಲಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಈ ಟ್ರಾನ್ಸಾಕ್ಷನ್ಸ್ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಏನು ಸರ್ ಇದು ಯೂಸು, ಟ್ರಾನ್ಸಾಕ್ಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ, ಈಗ ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಬ್ಲಾಕ್ ಚೈನ್ ಅಂದರೆ ವೋಟಿಂಗ್ ಪ್ರೋಸೆಸಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇವಾಗ ಇಂಡಿಯಾಲಿ ವೋಟಿಂಗ್ ಪ್ರೋಸೆಸ್ ಹೆಂಗೆ ನಡೀತಿದೆ? ಬ್ಯಾಲೆಟ್ ಸಿಸ್ಟಮ್ ನಡೀತಿದೆ ಅಲ್ವಾ? ಸೊ ಬ್ಯಾಲೆಟ್ ಸಿಸ್ಟಮಲ್ಲಿ ದೇರ್ ಮೇ ಅರೈಸ್ ಎರರ್ಸ್. ಸೊ ಆ ಎರರ್ಸ್ನ ಪ್ರಿವೆಂಟ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಬ್ಲಾಕ್ ಚೈನಲ್ಲಿ ಒಂದ್ಸಲಿ ಇಫ್ ಯು ಪ್ರೆಸ್ ದ ಕ್ಯಾಂಡಿಡೇಟ್ ವಿಚ್ ಯು ವಾಂಟ್ ಟು ವೋಟ್, ಸೊ ಡೇಟಾ ಒಂದ್ಸಲಿ ಬ್ಲಾಕಲ್ಲಿ ಸ್ಟೋರ್ ಆದರೆ ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ, ಸೊ ಆ ಡೇಟಾ ಪರ್ಮನೆಂಟ್ಲಿ ಇಟ್ ವಿಲ್ ಬಿ ಸ್ಟೋರ್ಡ್ ಆನ್ ದ ಬ್ಲಾಕ್.
ಬ್ಲಾಕ್ ಇಸ್ ಇಮ್ಯೂಟಬಲ್. ಬ್ಲಾಕ್ನ ಎರೇಸ್ ಮಾಡೋದಕ್ಕಾಗಲ್ಲ. ಹ್ಯಾಕ್ ಮಾಡ್ಬೋದಾ ಅಂತ ಕೇಳ್ಬೋದು ಕೆಲವರು. ಬ್ಲಾಕ್ ಹ್ಯಾಕು ಮಾಡೋಕ್ಕಾಗಲ್ಲ. ಯಾಕೆ? ಎಲ್ಲ ಯೂಸರ್ಸ್ ಹತ್ರನೂ ಬ್ಲಾಕ್ ಇರುತ್ತಲ್ಲ, ಎಲ್ಲ ಯೂಸರ್ಸ್ ಹತ್ರನೂ ಡೇಟಾಬೇಸ್ ಕಾಪಿ ಇರುತ್ತೆ. ಸೊ ಎಲ್ಲರೂ ಹ್ಯಾಕ್ ಮಾಡೋಕ್ಕಾಗಲ್ವಲ್ಲ, ಯಾರಾದರೂ ಒಬ್ಬನ ಹ್ಯಾಕ್ ಮಾಡ್ಬೋದು. ಸೊ ಹ್ಯಾಕಿಂಗ್ ಕೂಡ ಕಷ್ಟ ಬ್ಲಾಕ್ ಚೈನಲ್ಲಿ. ಓಕೆನಾ? ಸೊ ಈಚ್ ಕಂಪ್ಯೂಟರ್ ಆರ್ ನೋಡ್ ದಟ್ ಪಾರ್ಟಿಸಿಪೇಟ್ಸ್ ಇನ್ ದ ಬ್ಲಾಕ್ ಚೈನ್ ರಿಸೀವ್ಸ್ ಅ ಫುಲ್ ಕಾಪಿ ಆಫ್ ಡೇಟಾಬೇಸ್. ಸೊ ಯಾವುದೇ ಪಾರ್ಟಿಸಿಪೆಂಟ್ ಬ್ಲಾಕ್ ಚೈನ್ ನೆಟ್ವರ್ಕಲ್ಲಿ ಇದ್ದರೆ ಎಲ್ಲರ ಹತ್ರನೂ ಸೇಮ್ ಡೇಟಾ ಇರುತ್ತೆ. ಸೊ ಎಲ್ಲರೂ ನೋಡ್ಬೋದು ಯಾರ ಹತ್ರ ಎಷ್ಟಿದೆ ಅಂತ ನೋಡ್ಬೋದು. ಇಲ್ಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಟ್ರಾನ್ಸ್ಪರೆನ್ಸಿ ಅಂದರೆ ಸೊ ಇಲ್ಲಿ ಏನು ಚೀಟ್ ಮಾಡೋಕ್ಕಾಗಲ್ಲ ಅಥವಾ ಮೋಸ ಮಾಡೋಕ್ಕಾಗಲ್ಲ ಯಾರನ್ನೂ. ಓಕೆನಾ? So it is not possible to hack the blockchain as each participant has a copy of the ledger. Ledger ಅಂದರೆ ಡೇಟಾಬೇಸ್. ಸೊ ಎಲ್ಲರ ಹತ್ರನೂ ಡೇಟಾಬೇಸ್ ಕಾಪಿ ಇದೆ. ಎಷ್ಟು ಜನನ ಹ್ಯಾಕ್ ಮಾಡ್ತೀರಾ? ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಸೊ ಇಲ್ಲಿ ಡೇಟಾ ಸ್ಟೋರ್ ಆಗಿರುತ್ತಲ್ಲ ಬ್ಲಾಕಲ್ಲಿ, ಇದು ಎನ್ಕ್ರಿಪ್ಟ್ ಆಗಿರುತ್ತೆ. ಎನ್ಕ್ರಿಪ್ಟ್ ಅಂದರೆ ಸೊ ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ನೀವು ABC ಅಂತ ಸ್ಟೋರ್ ಮಾಡಿದ್ರೆ ಅದು ABC ಆಗಿ ಸ್ಟೋರ್ ಮಾಡಿರಲ್ಲ. ಸೊ ಆಲ್ಗೋರಿಥಮ್ಸ್ ಯೂಸ್ ಮಾಡಿ ಡೇಟಾನ ಎನ್ಕ್ರಿಪ್ಟ್ ಮಾಡ್ತೀವಿ ಅಥವಾ ಡೇಟಾನ ಕನ್ವರ್ಟ್ ಮಾಡ್ತೀವಿ. ಸೊ ಬ್ಲಾಕಲ್ಲಿರೋ ಡೇಟಾ ಕೂಡ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಕ್ರಿಪ್ಟ್ ಮಾಡೋದಕ್ಕೆ ಆಗಲ್ಲ ಬ್ಲಾಕಲ್ಲಿರೋ ಡೇಟಾ. ಆ್ಯಂಡ್ ಬ್ಲಾಕ್ನ ಚೇಂಜ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಸೊ ಏನಕ್ಕೆ? ಬ್ಲಾಕ್ ಇಸ್ ಇಮ್ಯೂಟಬಲ್, ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಈ ಬ್ಲಾಕ್ ಚೈನ್ ಅಂದರೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಏನು ಬ್ಲಾಕ್ ಚೈನ್ ಅಂದರೆ? ಸೊ ಬ್ಲಾಕ್ ಚೈನ್ ಇಸ್ ಅ ಟೆಕ್ನಾಲಜಿ, ಇಟ್ ಈಸ್ ಅ ಕಲೆಕ್ಷನ್ ಆಫ್ ರೆಕಾರ್ಡ್ಸ್ ವಿಚ್ ಇಸ್ ಡಿಸೆಂಟ್ರಲೈಸ್ಡ್ ಆ್ಯಂಡ್ ಶೇರ್ಡ್ ಡೇಟಾಬೇಸ್. ಸೊ ಇದು ಡಿಸೆಂಟ್ರಲೈಸ್ಡ್ ಅಂದರೆ ಓನರ್ಶಿಪ್ ಇರಲ್ಲ, ಯಾರು ಬೇಕಾದ್ರೂ ಈ ಬ್ಲಾಕ್ಸ್ ಯೂಸ್ ಮಾಡ್ಬೋದು. ಬ್ಲಾಕ್ ಚೈನ್ ನೆಟ್ವರ್ಕಲ್ಲಿ ಇಲ್ಲಿ ಓನರ್ಸ್ ಇರಲ್ಲ. ಓಕೆ, ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ ಇಲ್ಲಿ. ಸೊ ಟ್ರಾನ್ಸಾಕ್ಷನ್ಗೂ ಇಲ್ಲಿ ಬ್ಯಾಂಕ್ಸ್ ಏನೂ ಬೇಕಾಗಿರಲ್ಲ. ಸೊ ಮತ್ತು ಹೆಂಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಅಂದರೆ, ವ್ಯಾಲಿಡ್ ಆಗಿದ್ದರೆ ಟ್ರಾನ್ಸಾಕ್ಷನ್ ಬ್ಲಾಕಲ್ಲಿ ಸ್ಟೋರ್ ಆಗುತ್ತೆ, ವ್ಯಾಲಿಡ್ ಆಗಿಲ್ಲ ಅಂದರೆ ಬ್ಲಾಕಲ್ಲಿ ಸ್ಟೋರ್ ಆಗೋದಿಲ್ಲ. ಓಕೆ, ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಲ್ಯಾಂಡ್ ರಿಜಿಸ್ಟ್ರೇಷನ್, ವೋಟಿಂಗ್ ಎಕ್ಸೆಟ್ರಾ. ಲ್ಯಾಂಡ್ ರಿಜಿಸ್ಟ್ರೇಷನಲ್ಲಿ ಇವಾಗ ತುಂಬ ಕಳ್ತನ ಆಗೋ ಪಾಸಿಬಿಲಿಟೀಸ್ ಇದೆ ಅಲ್ವಾ. ಓನರ್ಸ್ ಯಾರು ಒಂದು ಗೊತ್ತಾಗಲ್ಲ. ಆ ಪೇಪರ್ ಫಾರ್ಮ್ಯಾಟಲ್ಲಿ ನೀವು ಇಟ್ಕೊಂಡು ಇವನೇ ಓನರ್ ಅಂತ ಎಷ್ಟು ದಿವಸ ಹೇಳ್ಬೋದು. ಆ ಪೇಪರ್ ಸಪೋಸ್ ಸ್ಟೋಲನ್ ಆದರೆ ಸೊ ಓನರ್ಶಿಪ್ ನಾನೇ ಅಂತ ತುಂಬ ಜನ ಹೇಳ್ತಾರಲ್ವ. ಸೊ ನೀವು ಓನರ್ಸ್ ಡೇಟಾ ಅಥವಾ ಲ್ಯಾಂಡ್ ಡೇಟಾನ ಬ್ಲಾಕ್ ಚೈನ್ ಅಥವಾ ಬ್ಲಾಕ್ಸಲ್ಲಿ ಸ್ಟೋರ್ ಮಾಡಿದ್ರೆ ಯು ಕ್ಯಾನ್ ನಾಟ್ ಪರ್ಮನೆಂಟ್ಲಿ ಎರೇಸ್ ದ ಡೇಟಾ. ಎರೇಸ್ ಮಾಡೋಕ್ಕಾಗಲ್ಲ ಆ ಡೇಟಾನ. ಸೊ ಗೊತ್ತಾಗುತ್ತೆ ಈ ಲ್ಯಾಂಡ್ ಇವನೇ ಓನರು ಅಂತ ಗೊತ್ತಾಗುತ್ತೆ. ಆ್ಯಂಡ್ ವೋಟಿಂಗ್ ಪ್ರೋಸೆಸ್ ಹೇಳಿದ್ನಲ್ಲ, ಸೊ ವೋಟಿಂಗ್ ಪೂರ್ತಿ ಪ್ರೋಸೆಸ್ನ ವಿ ಕ್ಯಾನ್ ಸ್ಟ್ರೀಮ್ಲೈನ್ ಥ್ರೂ ಬ್ಲಾಕ್ ಚೈನ್. ಸೊ ನೀವು ವೋಟ್ ಮಾಡೋ ಡೇಟಾ ಎಲ್ಲ ಬ್ಲಾಕ್ಸಿಂದ ಕನೆಕ್ಟೆಡ್ ಆಗಿ ಸ್ಟೋರ್ ಆಗಿರುತ್ತೆ. ಆ ಬ್ಲಾಕ್ ಕೂಡ ಎರೇಸ್ ಮಾಡೋಕ್ಕಾಗಲ್ಲ. ಸೊ ಯಾರಿಗೆ ವೋಟ್ ಮಾಡಿದ್ರೂ ವಿ ಕೆನಾಟ್ ಚೇಂಜ್ ದ ಡೇಟಾ. ಓಕೆನಾ? ಸೊ ಇಲ್ಲಿ ಮತ್ತೆ ರಿಪಿಟೇಷನ್ಸು ಆಗೋದಿಲ್ಲ. ಒಂದ್ಸಲಿ ವೋಟ್ ಮಾಡಿದ್ರೆ ಇಟ್ ಈಸ್ ಸ್ಟೋರ್ಡ್ ಆನ್ ದ ಬ್ಲಾಕ್ ಆ್ಯಂಡ್ ಇಟ್ ಈಸ್ ಕೆನಾಟ್ ಬಿ ಚೇಂಜ್ಡ್, ಇಮ್ಯೂಟಬಲ್. ಓಕೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಡೆಫಿನೇಷನ್ ತಿಳ್ಕೊಳ್ಳಿ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಬ್ಲಾಕ್ ಚೈನ್? ಯೂಸ್ಡ್ ಇನ್ ಲ್ಯಾಂಡ್ ರಿಜಿಸ್ಟ್ರೇಷನ್ ಆ್ಯಂಡ್ ವೋಟಿಂಗ್. ಇದು ತುಂಬ ಕಡೆ ಹೆಲ್ತ್ ಕೇರಲ್ಲೂ ಯೂಸ್ ಮಾಡ್ಬೋದು. ಓಕೆ, ಸೊ ಇದನ್ನು ತಿಳ್ಕೊಳ್ಳಿ. ಬ್ಲಾಕ್ ಚೈನ್ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ವಿ ಕಂಪ್ಲೀಟೆಡ್ ದ ಚಾಪ್ಟರ್ ಮುಗ್ಸೋಕ್ಕೆ ಮುಂಚೆ ಬ್ಲಾಕ್ ಚೈನ್ ಒಂದು ಪ್ರೋಸೆಸ್ ಇದೆ. ಸೊ ಹೆಂಗೆ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಬ್ಲಾಕ್ ಚೈನಲ್ಲಿ, ಐ ಹವ್ ಜಸ್ಟ್ ಗಿವನ್ ದ ಡಯಾಗ್ರಾಮ್. ಫಸ್ಟು ಯಾರಾದರೂ ಟ್ರಾನ್ಸಾಕ್ಷನ್ ಕೇಳ್ತಾರೆ. ಓಕೆ, ಸೊ ನನಗೆ ಇಷ್ಟು ಅಮೌಂಟ್ ಬೇಕು ಅಂತ ಬ್ಲಾಕ್ ಚೈನ್ ನೆಟ್ವರ್ಕಲ್ಲಿ ಕೇಳಿದ್ರೆ ಏನಾಗುತ್ತೆ ಅಂದರೆ ಬ್ಲಾಕ್ ಕ್ರಿಯೇಟ್ ಆಗುತ್ತೆ ಈ ಥರ. ಸೊ ಬ್ಲಾಕಲ್ಲಿ ಟ್ರಾನ್ಸಾಕ್ಷನ್ ಸ್ಟೋರ್ ಆಗುತ್ತೆ. ಸೊ ಟ್ರಾನ್ಸಾಕ್ಷನ್ ಇಸ್ ಕ್ರಿಯೇಟೆಡ್ ಆನ್ ದ ಬ್ಲಾಕ್. ಓಕೆ, ಒಂದು ಬ್ಲಾಕ್ ಇರುತ್ತೆ. ಸಪೋಸ್ ಈ ಸಿಸ್ಟಮ್ ನನಗೆ 4 ಬಿಟ್ಕಾಯಿನ್ಸ್ ಬೇಕು ಅಂತ ಕೇಳ್ದ. ಸೊ ಈ 4 ಬಿಟ್ಕಾಯಿನ್ಸ್ ಈ ಬ್ಲಾಕಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಬ್ಲಾಕಲ್ಲಿ ಸ್ಟೋರ್ ಆದಮೇಲೆ ಬ್ಲಾಕ್ ಇಸ್ ಸೆಂಟ್ ಟು ಎವ್ರಿ ನೋಡ್ ಇನ್ ದ ನೆಟ್ವರ್ಕ್. ಆ 4 ಬಿಟ್ಕಾಯಿನ್ ಇವ್ನು ಕೇಳ್ತಾ ಇದ್ದಾನೆ ಅಂತ ಎಲ್ಲ ಸಿಸ್ಟಮ್ಗೂ ಅದು ಕಳಿಸುತ್ತೆ. ಓಕೆ, ಆ ಬ್ಲಾಕ್ ರಿಕ್ವೆಸ್ಟ್ ಕಳಿಸುತ್ತೆ. ಸೊ ಅದಾದಮೇಲೆ ಎಲ್ಲ ಮಿಷಿನ್ಗೂ ಆ 4 ಬಿಟ್ಕಾಯಿನ್ ರಿಕ್ವೆಸ್ಟ್ ಹೋಗುತ್ತೆ. ಸೊ ರಿಕ್ವೆಸ್ಟ್ ಹೋದಾದಮೇಲೆ ನೋಡ್ಸ್ ವ್ಯಾಲಿಡೇಟ್ ದ ಟ್ರಾನ್ಸಾಕ್ಷನ್ ಆ್ಯಂಡ್ ರಿಸೀವ್ ಅ ರಿವಾರ್ಡ್ ಫಾರ್ ಪ್ರೂಫ್ ಆಫ್ ವರ್ಕ್. ಅಂದರೆ ಅದು ವ್ಯಾಲಿಡ್ ಆಗಿದ್ದರೆ 4 ಬಿಟ್ಕಾಯಿನ್ ಇವ್ನು ಕೇಳೋಕ್ಕಾಗತ್ತೆ ಅಂತಂದರೆ ಸೊ ಆ ನೋಡೆಲ್ಲ ಓಕೆ ಅಂತ ಮೆಸೇಜ್ ಕೊಡುತ್ತೆ. ಅಥವಾ ಇಟ್ ವಿಲ್ ವ್ಯಾಲಿಡೇಟ್ ಅಂದರೆ ಇಟ್ ವಿಲ್ ಅಗ್ರಿ, ಓಕೆ ಸರಿ ಇದೆ ಅಂತ ಅಗ್ರಿ ಆಗುತ್ತೆ. ಸೊ ಅಗ್ರಿ ಮಾಡಿದ್ಮೇಲೆ ಬ್ಲಾಕ್ ಆ್ಯಡ್ ಆಗುತ್ತೆ ಬ್ಲಾಕ್ ಚೈನ್ಗೆ. ಇಲ್ಲಿ ನೋಡ್ಬೋದು ಲಾಸ್ಟ್ ಪ್ರೋಸೆಸ್, ಈ ಬ್ಲಾಕ್ ಆ್ಯಡ್ ಆಯಿತು ಚೈನ್ಗೆ. ಸೊ ಈ ಬ್ಲಾಕ್ ಡೇಟಾ ಈ ಹಳೆ ಹಿಂದಿನ ಬ್ಲಾಕಲ್ಲಿರುತ್ತೆ, ಇದ್ರ ಬ್ಲಾಕ್ ಡೇಟಾ ಇಲ್ಲಿರುತ್ತೆ. ಓಕೆನಾ? ಸೊ ಪ್ರೀವಿಯಸ್ ಬ್ಲಾಕ್ಸ್ ಏನಕ್ಕಿದೆ ಅಂದರೆ ಆ ಪ್ರೀವಿಯಸ್ IDs ಯಾವ ಬ್ಲಾಕಿಂದ ಯಾವ ಬ್ಲಾಕ್ ಬಂತು ಅಂತ ಈ ಚೈನ್ ಆಫ್ ಬ್ಲಾಕ್ಸಿಂದ ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಈ ಬ್ಲಾಕ್ ಚೈನ್ ಡೇಟಾನ ನಾವು ಎರೇಸ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಒಂದ್ಸಲಿ ಸ್ಟೋರ್ ಮಾಡಿದ್ರೆ ಡೇಟಾ ಬ್ಲಾಕಲ್ಲಿ ಅದು ಎನ್ಕ್ರಿಪ್ಟ್ ಆಗಿರುತ್ತೆ. ಎನ್ಕ್ರಿಪ್ಟ್ ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಸಿಂದ ಅದು ಹೈಡ್ ಆಗಿರುತ್ತೆ. ಸೊ ನಮ್ಗೆ ಡೇಟಾ ಕೂಡ ಕಾಣಿಸ್ತದಿಲ್ಲ. ಸೊ ಬ್ಲಾಕ್ ಚೈನ್ ಇಸ್ ಅ ವೆರಿ ಗುಡ್ ಟೆಕ್ನಾಲಜಿ ಟು ಪ್ರೊಟೆಕ್ಟ್ ಯುವರ್ ಡೇಟಾ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ದ ಬ್ಲಾಕ್ ಚೈನ್ ನೆಟ್ವರ್ಕ್. ಸೊ ಇಲ್ಲಿ ಏನು ನೆನ್ಪಿಟ್ಕೊಬೇಕು ಸರ್ ಅಂದರೆ ಬ್ಲಾಕ್ ಚೈನ್ ಡೆಫಿನೇಷನ್ ಎಲ್ಲಿ ಯೂಸ್ ಮಾಡ್ತೀವಿ, ಪ್ರೋಸೆಸ್ ಒಂದು ಡೈಗ್ರಾಮ್ಯಾಟಿಕ್ ಫಾರ್ಮ್ಯಾಟಲ್ಲಿ ನಿಮ್ಗೆ ಬರೆಯೋಕ್ಕಾದರೆ ಯು ಕ್ಯಾನ್ ರಿಮೆಂಬರ್ ದ ಡೈಗ್ರಾಮ್ ಆಲ್ಸೋ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಎಮರ್ಜಿಂಗ್ ಟ್ರೆಂಡ್ಸ್ ಚಾಪ್ಟರ್ ವಿ ಹ್ಯಾವ್ ಕಂಪ್ಲೀಟೆಡ್. ಏನೋ ಡೌಟ್ಸ್ ಇದ್ದರೆ ನಂಗೆ ಕೇಳಿ.
ಆಲ್ ದ 7 ಕಾನ್ಸೆಪ್ಟ್ಸ್ ಯು ಹ್ಯಾವ್ ಡನ್. ಸೊ ಎಲ್ಲ ಕಾನ್ಸೆಪ್ಟು ವೆರಿ ಈಸಿ ಇದೆ. 5 ಮಾರ್ಕ್ ಪಾಸಿಬಿಲಿಟೀಸ್ ಎಲ್ಲಿದೆ? ಸೊ ಬಿಗ್ ಡೇಟಾ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ 5 ಮಾರ್ಕ್ ಪಾಸಿಬಿಲಿಟೀಸ್ ಇದೆ. ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಲ್ಲಿ 5 ಮಾರ್ಕ್ ಪಾಸಿಬಿಲಿಟೀಸ್ ಇದೆ. ಸೊ ಇನ್ನೆಲ್ಲ ಡಿಫ್ರೆನ್ಸಸ್ ಕೇಳ್ಬೋದು. ಕ್ಲೌಡ್ ಆ್ಯಂಡ್ ಗ್ರಿಡ್ ಡಿಫ್ರೆನ್ಸಸ್ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಓಕೆ, 2 ಮಾರ್ಕ್ಸ್. ಆ್ಯಂಡ್ ಫುಲ್ ಫಾರ್ಮ್ಸ್ ಕೇಳ್ಬೋದು. ಯಾವುದು AI ML NLP ಇದೆಲ್ಲ ಫುಲ್ ಫಾರ್ಮ್ಸ್ ಕೇಳೋದು 1 ಮಾರ್ಕ್ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಇದರಲ್ಲಿ 3 ಮಾರ್ಕರ್ ಕೂಡ ಇದೆ. ಸೊ 3 ಮಾರ್ಕರಲ್ಲಿ ಏನಾದರೂ ಕೇಳ್ಬೋದು. ಗಿವ್ ಡೆಫಿನೇಷನ್ ಆಫ್ AI ಆ್ಯಂಡ್ ML ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಸೊ ಎಕ್ಸ್ಪ್ಲೇನ್ IaaS PaaS ಆ್ಯಂಡ್ SaaS ಅಂತ 3 ಮಾರ್ಕ್ಗೆ ಕೇಳ್ಬೋದು. 1 on line ನೀವು ಬರೆದ್ರೆ ಸಾಕು ಅವಾಗ. ಸೊ ಎಕ್ಸ್ಪ್ಲೇನ್ ಬ್ಲಾಕ್ ಚೈನ್ ವಿತ್ ಎಕ್ಸಾಂಪಲ್ ಅಂತ 3 ಮಾರ್ಕ್ಸ್ ಕೇಳ್ಬೋದು. ಸೊ ಎನಿ ಕ್ವೆಶನ್ ಕೇಳ್ಬೋದು. ಓಕೆ, ಎಲ್ಲ ಈಸಿ ಇದೆ ಟಾಪಿಕ್ಸು. ಏನಾದರೂ ನಂಗೆ ಡಿಫಿಕಲ್ಟೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ. ವಿ ವಿಲ್ ಜಸ್ಟ್ ಗೋ ಥ್ರೂ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಫಸ್ಟ್ ಕ್ವೆಶನ್ ನೋಡೋಣ. ಲಿಸ್ಟ್ ಸಮ್ ಕ್ಲೌಡ್ ಬೇಸ್ಡ್ ಸರ್ವಿಸಸ್ ದಟ್ ಯು ಆರ್ ಯೂಸಿಂಗ್ ಎಟ್ ಪ್ರೆಸೆಂಟ್. ಸೊ ಆಟ್ ಪ್ರೆಸೆಂಟ್ ಯಾವ ಕ್ಲೌಡ್ ಸರ್ವಿಸಸ್ ಯೂಸ್ ಮಾಡ್ತೀರಾ? ಸೊ ಎಲ್ಲಿ ಕೋಡ್ ಮಾಡ್ತೀರಾ ನೀವು? ಐಡಲಲ್ಲಿ ಕೋಡ್ ಮಾಡ್ತೀರಾ? ಅದು ಪ್ಲ್ಯಾಟ್ಫಾರ್ಮ್ ಆಸ್ ಸರ್ವಿಸ್ ಅಲ್ವಾ? ಸೊ ಅದು ಹೇಳ್ಬೋದು. IaaSಗೆ ಏನು ಹೇಳ್ಬೋದು? ಎಕ್ಸಾಂಪಲ್ IaaS ವೆಬ್ ಸರ್ವಿಸ್ ಅಲ್ವಾ? ವೆಬ್ ಸರ್ವಿಸ್ ಅಂದರೆ ಏನು ಇವಾಗ? ಸೊ Azure, Amazon ವೆಬ್ ಸರ್ವಿಸ್, ಸೊ ಅದೆಲ್ಲ IaaSಗೆ ಯೂಸ್ ಮಾಡ್ತಾ ಇದ್ದೀವಿ ನಾವು ಕ್ಲೌಡಲ್ಲಿ ಡಿಪ್ಲಾಯ್ ಮಾಡೋಕ್ಕೆ. ಇವಾಗ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಯಾವ ರೆಡಿಮೇಡ್ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ? ಜಿಮೇಲ್, ಫ್ಲಿಪ್ಕಾರ್ಟ್ ಅದೆಲ್ಲ ರೆಡಿಮೇಡ್ ಅಲ್ವಾ? ಸೊ ಅದು ನೀವೇನು ಡಿಸೈನ್ ಮಾಡ್ತಿಲ್ಲ, ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತೀರಾ. ಸೊ ಯಾವುದಾದ್ರೂ 3 ಎಕ್ಸಾಂಪಲ್ ನೀವು ಕೊಡ್ಬೋದು. ಓಕೆ, ಸೊ ನಾನು 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪ್ಲ್ಯಾಟ್ಫಾರ್ಮ್ ಆಸ್ ಅ ಸರ್ವಿಸ್, ಇಟ್ ಈಸ್ ಯೂಸ್ ಫಾರ್ ಪರ್ಫಾರ್ಮಿಂಗ್ ಆನ್ಲೈನ್ ಕೋಡಿಂಗ್. ಆನ್ಲೈನ್ ಅಥವಾ ಆಫ್ಲೈನ್. ಸೊ ಆಫ್ಲೈನ್ ಕೂಡ ನೀವು ಐಡಲ್ ಇದೆ, ಆಫ್ಲೈನಲ್ಲಿ ಕೂಡ ನೀವು ಮಾಡ್ಬೋದು. ಆನ್ಲೈನಲ್ಲಿ ಕೆಲವು ಇಂಟರ್ಪ್ರೆಟರ್ಸ್ ಇದೆ, ಅಲ್ಲೂ ಕೂಡ ನೀವು ಕೋಡ್ನ ರನ್ ಮಾಡ್ಬೋದು ಅಲ್ವಾ? ಸೊ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ಸೊ ಎಕ್ಸಾಂಪಲ್ಸ್ AWS ತೊಗೊಂಡಿನಿ, ಅಮೆಝಾನ್ ವೆಬ್ ಸರ್ವಿಸ್. ಅಮೆಝಾನ್ ವೆಬ್ ಸರ್ವಿಸಲ್ಲಿ ನಾವು ಅಪ್ಲಿಕೇಶನ್ಸ್ನ ಸ್ಟೋರ್ ಮಾಡ್ಬೋದು. ಇದು IaaSಗಿರೋ ಎಕ್ಸಾಂಪಲ್. SaaSಗೆ ವೆರಿ ಸಿಂಪಲ್ ಅಲ್ವಾ? ರೆಡಿಮೇಡ್ ಸಾಫ್ಟ್ವೇರ್ ಏನಾದರೂ ಕೊಡ್ಬೋದು. ನಾನು Gmail ಕೊಟ್ಟಿದ್ದೀನಿ. ಸೊ ಯಾವ್ದು ನೀವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಿದ್ದೀರಾ ಅದು ಕ್ವೆಶನ್ ಕೇಳಿದ್ದಾರೆ. ಸೊ ಡೈಲಿ ಬೇಸಿಸ್ ನೀವೇನು ಯೂಸ್ ಮಾಡ್ತೀರಾ ಡೈಲಿ ಬೇಸಿಸ್ ಮೇಲೆ, ಸೊ ಅದ್ರ ಮೇಲೆ ಎಕ್ಸಾಂಪಲ್ಸ್ ಕೊಡ್ಬೋದು. ಓಕೆ, ಸೆಕೆಂಡ್ ಕ್ವೆಶನ್. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಇಂಟರ್ನೆಟ್ ಆಫ್ ಥಿಂಗ್ಸ್? ಲಿಸ್ಟ್ ಪೊಟೆನ್ಷಿಯಲ್ ಅಪ್ಲಿಕೇಶನ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು? IoT. ಸೊ ಇಟ್ ಈಸ್ ಕನೆಕ್ಟಿಂಗ್ ದ ಫಿಸಿಕಲ್ ಡಿವೈಸಸ್ ಟು ದ ಇಂಟರ್ನೆಟ್, ಹೌದಲ್ವಾ? ಸೊ ಯಾವುದೇ ಡಿವೈಸ್, ಫಿಸಿಕಲ್ ಡಿವೈಸ್ ಆಗಲಿ, ಇಫ್ ಯು ಕನೆಕ್ಟೆಡ್ ಟು ದ ಇಂಟರ್ನೆಟ್, ನೀವು ಅದನ್ನು ರಿಮೋಟ್ಲಿ ಕಂಟ್ರೋಲ್ ಮಾಡ್ಬೋದು. ರಿಮೋಟ್ ಅಂದರೆ ಅದೇ ಲೊಕೇಶನಲ್ಲಿ ಇರಬೇಕಂತಿಲ್ಲ, ಬೇರೆ ಕಡೆಯಿಂದನೂ ಸ್ಮಾರ್ಟ್ ಫೋನಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಲ್ವಾ? ಸೊ ಕನೆಕ್ಟಿಂಗ್ ಫಿಸಿಕಲ್ ಡಿವೈಸಸ್ ಟು ದ ಇಂಟರ್ನೆಟ್ ಆ್ಯಂಡ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಡೇಟಾ ಫ್ರಮ್ ಇಟ್, ಅದನ್ನು IoT ಅಂತ ಕರೀತಾರೆ. ಸೊ ಎಲ್ಲಿ ಯೂಸ್ ಮಾಡ್ತೀವಿ IoT? ಸೊ ಸ್ಮಾರ್ಟ್ ವಾಚಸ್ ಯೂಸ್ ಮಾಡ್ತೀವಿ ಟು ಮಾನಿಟರ್ ಹೆಲ್ತ್. ಇದೆಲ್ಲ ಸ್ಮಾರ್ಟ್ ವಾಚಸ್ ಯೂಸ್ ಮಾಡ್ತಾ ಇವೆ IoTಲಿ. ದಿ ಸ್ಮಾರ್ಟ್ ವಾಚಲ್ಲಿ ಸೆನ್ಸರ್ ಇದೆ, ಇಟ್ ವಿಲ್ ಗಿವ್ ಅಸ್ ಇನ್ಫಾರ್ಮೇಷನ್, ಹೌದಲ್ವಾ? ಸೊ ಬೇರೆ ಕಡೆ ಎಲ್ಲೂ ಯೂಸ್ ಮಾಡ್ತಾ ಇರೋ ಈ IoT? ಸೊ ಬೇರೆ ಕಡೆ ವೇರ್ ಆರ್ ಯು ಯೂಸಿಂಗ್ ದ IoT? ಸೊ ಎಕ್ಸಾಂಪಲ್ಸ್ ಹೆಲ್ತಲ್ಲಿ ಯೂಸ್ ಮಾಡ್ತೀರಾ, ಕರೆಕ್ಟ್? ಸೊ ಇದೆಲ್ಲ ಎಕ್ಸಾಂಪಲ್ಸ್ ಇದೆ. ಸೊ ವಿ ಕ್ಯಾನ್ ಜಸ್ಟ್ ಸಿ. IoT refers to network of physical devices connected to the internet that collects and receive data. ಸೊ ಯಾವುದೇ ಫಿಸಿಕಲ್ ಡಿವೈಸ್ ನೀವು ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ರೆ, ಸೊ CCTV ಕ್ಯಾಮ್ರಾ ಇರ್ಬೋದು, ಡೋರ್ ಲಾಕ್ ಇರ್ಬೋದು, ಯು ಕ್ಯಾನ್ ಕಂಟ್ರೋಲ್ ದಟ್ ಯೂಸಿಂಗ್ ದ ಸ್ಮಾರ್ಟ್ ಫೋನ್. ಇದನ್ನು IoT ಅಂತ ಕರೀತಾರೆ. ಸೊ ಎಕ್ಸಾಂಪಲ್ಸ್ ಎಲ್ಲಿ? ಸಮ್ ಆಫ್ ದಿಸ್ ಎಕ್ಸಾಂಪಲ್ಸ್ ಆರ್ ಹೆಲ್ತ್ ಕೇರ್, ಪೇಷಂಟ್ ಮಾನಿಟರಿಂಗ್ ಸಿಸ್ಟಮ್, ಸ್ಮಾರ್ಟ್ ಹೋಮ್, ರಿಯಲ್ ಟೈಮ್ ಮಾನಿಟರಿಂಗ್ ಆಫ್ ಟ್ರಾಫಿಕ್. ಸೊ ಟ್ರಾಫಿಕ್ ಮಾನಿಟರಿಂಗ್ ಕೂಡ ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ IoT. ಸೊ ಮಳೆ ಗಿಳೆ ಎಲ್ಲ ಬಂದರೆ, ಸೊ ರೋಡ್ ಬ್ಲಾಕ್ ಆಗುತ್ತಲ್ವ, ಸೊ ಯು ಕ್ಯಾನ್ ಪುಟ್ ಸೆನ್ಸರ್ಸ್. ಸೆನ್ಸರ್ ಕೂಡ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೆನ್ಸರ್ಸಿಂದ ಯು ಕ್ಯಾನ್ ಸೇ ಯಾವ ಡೇಟಾ, ಸಪೋಸ್ ಈ ವಾಟರ್ ಫ್ಲೋ ಓವರ್ಫ್ಲೋ ಆದರೆ ದ ಸೆನ್ಸರ್ಸ್ ವಿಲ್ ಗಿವ್ ಇನ್ಫಾರ್ಮೇಷನ್. ಆ ಥರ ನೀವು ಸೆನ್ಸರ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಸೆನ್ಸರ್ಸಿಂದ ಮೆಸೇಜ್ ಕಳಿಸ್ಬೋದು ಪೊಲೀಸ್ ಸ್ಟೇಷನ್ಗೆ, ಈ ಏರಿಯಾಲಿ ವಾಟರ್ ಓವರ್ಫ್ಲೋ ಆಗಿದೆ ಅಂತ. ವಿ ಕ್ಯಾನ್ ಮೇಕ್ ಯೂಸ್ ಆಫ್ IoT ದಟ್ ವೇ ಆಲ್ಸೋ. ಸೊ ಟ್ರಾಫಿಕ್ ಕಂಜೆಸ್ಟೆಡ್ ಆಗಿದೆಯಾ ಇಲ್ವಾ, ಸೆನ್ಸರ್ಸ್ ಮುಖಾಂತರ ಕೂಡ ತಿಳ್ಕೊಬೋದು. ಸೊ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಯು ಕ್ಯಾನ್ ಸೇ ಆಫ್ IoT ಇನ್ ದಿಸ್ ವೇ. ಏನೋ ಡೌಟ್ಸ್ ಇದ್ದರೆ ಹಂಗೆ ಕಮೆಂಟ್ ಮಾಡಿ. ಓಕೆ, ಮ್ಯಾಚ್ ದ ಕಾಲಮ್ಸ್. ನೆಕ್ಸ್ಟ್ ಕ್ವೆಶನು, ಕಾಲಮ್ಸ್ ಇದೆ, ಯು ಹ್ಯಾವ್ ಟು ಮ್ಯಾಚ್. ಸೊ ಫಸ್ಟ್ ಏನಿದೆ ಕಾಲಮ್ ಎ ಅಲ್ಲಿ, ಯು ಗಾಟ್ ಅ ರಿಮೈಂಡರ್ ಟು ಟೇಕ್ ಮೆಡಿಕೇಶನ್. ಸೊ ಮೆಡಿಕೇಶನ್ ತೊಗೊಬೇಕಂದ ದೆರ್ ಇಸ್ ಅ ರಿಮೈಂಡರ್. ಸೊ ಇದನ್ನು ಯಾವ ಕಾಲಮ್ B ಅಲ್ಲಿ ಮ್ಯಾಚ್ ಮಾಡ್ತೀರಾ? ಫಸ್ಟ್ ಒನ್. ಸೊ ಮೆಡಿಕೇಶನ್ ತೊಗೊಬೇಕು, ಸ್ಮಾರ್ಟ್ ಪಾರ್ಕಿಂಗಾ? ಅಲ್ಲ. ಸ್ಮಾರ್ಟ್ ವೇರಬಲ್? ಅಲ್ಲ. ಹೋಮ್ ಆಟೋಮೇಷನ್? ಇದು ಹೋಮಿಂದ ಏನಾದರೂ ಇದು ಬರ್ತಿದೆಯಾ? ಇಲ್ಲ. ಸೊ ದಟ್ ಮೀನ್ಸ್ ಲಾಸ್ಟ್ ಆಪ್ಷನ್ ಏನಿದೆ, ಸ್ಮಾರ್ಟ್ ಹೆಲ್ತ್. ಸೊ ಸ್ಮಾರ್ಟ್ ಹೆಲ್ತ್ ಅಂದರೆ ಏನು? ಯು ಆರ್ ಮಾನಿಟ್ರಿಂಗ್ ಇಟ್ ಥ್ರೂ ದ ಯೂಸ್ ಆಫ್ ದ ಅಪ್ಲಿಕೇಶನ್. ಇದನ್ನು ಸ್ಮಾರ್ಟ್ ವಿ ಸೇ ಹೆಲ್ತ್, ಹೌದಲ್ವಾ? ಸೊ ಇದು D ಆಪ್ಷನ್. ಓಕೆ, ಸೊ ಯು ಆರ್ ಮ್ಯಾಚಿಂಗ್ ದಿಸ್ ಟು D. ಸೊ ಸೆಕೆಂಡ್ ಏನಿದೆ, ಯು ಗಾಟ್ ಎನ್ SMS ಅಲರ್ಟ್, ಯು ಫರ್ಗಾಟ್ ಟು ಲಾಕ್ ದ ಡೋರ್. ಇದೆಲ್ಲ ಮ್ಯಾಚ್ ಮಾಡೋಣ. ಸ್ಮಾರ್ಟ್ ಪಾರ್ಕಿಂಗ್ ಅಲ್ಲ, ಸ್ಮಾರ್ಟ್ ವೇರಬಲ್ ಅಲ್ಲ, ಹೋಮ್ ಆಟೋಮೇಷನ್ ಅಲ್ವಾ? ಸ್ಮಾರ್ಟ್ ಲಾಕ್ಸ್
ಇದು ಹೋಮ್ ಆಟೋಮೇಷನ್. ನೆಕ್ಸ್ಟು ಯು ಗಾಟ್ ಅನ್ SMS ಅಲರ್ಟ್ ದಟ್ ಪಾರ್ಕಿಂಗ್ ಸ್ಪೇಸ್ ಇಸ್ ಅವೈಲಬಲ್ ನಿಯರ್ ಯುವರ್ ಬ್ಲಾಕ್. ಸೊ ಪಾರ್ಕಿಂಗ್ ಸ್ಪೇಸ್ ಇದೆ ಅಂತ ನಿಮಗೆ ನೋಟಿಫಿಕೇಶನ್ ಬರ್ತಿದೆ, ಅಲ್ಲಿ ಸೆನ್ಸರ್ಸ್ ಮುಖಾಂತರ ಯು ಆರ್ ಗೆಟಿಂಗ್ ದ ಸಿಗ್ನಲ್. ಸೊ ಇದು ಯಾವುದು ಸ್ಮಾರ್ಟ್ ಪಾರ್ಕಿಂಗ್ ಅಂತ ಹೇಳ್ಬೋದಲ್ಲ. ಸ್ಮಾರ್ಟ್ ಪಾರ್ಕಿಂಗ್ ನಿಮ್ಗೆ ಯಾವ ಲೊಕೇಶನಲ್ಲಿ ವೇಕೆಂಟ್ ಆಗಿದೆ ಅಂತ ಇಟ್ ವಿಲ್ ಗಿವ್ ಯು ದ ನೋಟಿಫಿಕೇಶನ್, ಹೌದಲ್ವಾ? ಇದು ಕೂಡ IoTಯಿಂದಾನೇ ಇಟ್ ಇಸ್ ಪಾಸಿಬಲ್. ಲಾಸ್ಟು ಯು ಟರ್ನ್ಡ್ ಆಫ್ ಯುವರ್ LED TV ಫ್ರಮ್ ಯುವರ್ ರಿಸ್ಟ್ ವಾಚ್. ಸೊ ಏನಂತ ಹೇಳ್ಬೋದು, ಇದು ಸ್ಮಾರ್ಟ್ ವೇರಬಲ್ ಅಂತ ಹೇಳ್ಬೋದು, ಕರೆಕ್ಟಾ? ಸೊ ಏನಾದರೂ ಡೌಟ್ಸ್ ಇದೆ ನಂಗೆ ಕಮೆಂಟ್ ಮಾಡಿ. ವೆರಿ ಸಿಂಪಲ್ ಚಾಪ್ಟರ್, ಎಮರ್ಜಿಂಗ್ ಟ್ರೆಂಡ್ಸ್, ಎಲ್ಲ ಟೆಕ್ನಾಲಜೀಸ್, ಈಗ ನ್ಯೂ ಟೆಕ್ನಾಲಜೀಸ್ ಬಗ್ಗೆ ಕಲೀರಿ. AI, ML, NLP, ಕ್ಲೌಡ್ ಕಂಪ್ಯೂಟಿಂಗ್, ಗ್ರಿಡ್ ಕಂಪ್ಯೂಟಿಂಗ್. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಬಿಗ್ ಡೇಟಾ ಕ್ಯಾರೆಕ್ಟರಿಸ್ಟಿಕ್ಸ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಬ್ಲಾಕ್ ಚೈನ್, ಏನಾದರೂ ನಂಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಇದು ಥಿಯರಿ ಚಾಪ್ಟರ್, ಸೊ ಐ ಥಿಂಕ್ 3-4 ಅವರ್ಸಲ್ಲಿ ನೀವು ಕೂತ್ಕೊಂಡ್ರೆ ಮುಗಿಸ್ಬೋದು, ಏನೂ ಕಷ್ಟ ಇಲ್ಲ ಇದು, ಆಯಿತಾ? ಸೊ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.